नमः प्रणवशोभितं नवकाशाय खण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितदृगञ्चलं दलितवादि वाग्वैभवं क्षमादिगुणसागरं शरणमेमि रामानुजम् शतमखमणिनीला चारुकल्हारहस्ता स्तनभरनमिताङ्गी सान्द्रवात्सल्यसिन्धुः अलकविनिहिताभिस्रग्भिराकृष्टनाथा विलसतु हृदि गोदा विष्णुचित्तात्मजानः उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। हे गोपालक हे कृपाजलनिधे हे सिन्धुकन्यापते हे कंसान्तक हे गजेन्द्र करुणापारीण हे माधवा हे रामानुज हे जगत्त्रयगुरो हे पुण्डरीकाक्ष मां हे गोपीजननाथ पालय परं जानामि न त्वां विना। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं सुधिशतशिरःसिद्धमध्यापयन्ती सोच्छिष्टायां सजिनिगलितं याबलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुதுவை ஆண்டாளரங்கற்கு பண்ணு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வேங்கடவர்க்கென்ன விதி என்ன இம்மாத்தம் நாங்கடவா வண்ணமே நல்கு உந்து மதகளித்தன் ஓடாத தோள்வலியன் நந்தகோபாலன் மருமகளே நப்பின்னாய் கந்தம் கமழும் குழலி கடை திறவாய் வந்தெங்கும் கோழி அழைத்தனகான் மாதவி பந்தல் மேல் பல்கால் குயிலினங்கள் கூவினகான் பந்தார் விரலி உன்மை துணன் பேர்பாட சந்தாமரை கையால் சீரார் வளையொலிப்பா வந்து திறவாய் மகிழ்ந்தேலோர் எம்பாவாய். ஆண்டாள் திருவடிகளே சரணம். ಶ್ರೇಯಪತಿಯಾಗಿ ಸರ್ವಜ್ಞ ಸರ್ವಶಕ್ತನಾಗಿ ಇರ್ತಕ್ಕಂತಹ ಸರ್ವಸ್ಮಾತ್ಪರನಾದ ಪರಮಾತ್ಮನನ್ನ ಆಂಡಾಳ್ ಪರಿವಾರದೊಡನೆ ಸುಪ್ರಭಾತವನ್ನು ಗಾನ ಮಾಡಿ ಎಚ್ಚರಿಸುತ್ತಿದ್ದಾಳೆ. ಅಂದರೆ ನಂದಗೋಪ, ಯಶೋಧ, ಬಲರಾಮ ಮತ್ತೆ ಕೃಷ್ಣ ಪರಮಾತ್ಮ ಇದು ಹೇಗಿದೆ ಅಂತ ಕೇಳಿದ್ರೆ ಕೇವಲ ಕೃಷ್ಣನನ್ನ
ಅಪೇಕ್ಷೆ ಪಟ್ಟು ಬಂದವರು ಇವರಾದರೂ ಕೂಡ ಎಷ್ಟು ಮಂದಿಗೆ ಸುಪ್ರಭಾತ ಹಾಡಿದ್ರು, ಭಾಗವತರಿಗೆ ಹಾಡಿದ್ರು, ದ್ವಾರ ರಕ್ಷಕ ಭವನ ರಕ್ಷಕರನ್ನೆಲ್ಲ ಎಚ್ಚರಿಸಿದ್ರು. ಅನಂತರ ನಂದಗೋಪಾಲ ಎഴുந்திರಾಯ್ ಎಂಬೆರುಮಾಟಿ ಅಶೋದಾಯ್ ಅರಿವುರಾಯ್ ಬಲದೇವ ಉರಂಗೇಲ್ ಎಂಬುದಾಗಿ ಎಲ್ಲರಿಗೂ ಸುಪ್ರಭಾತ ಹಾಡಿ ಕೃಷ್ಣನನ್ನ ನೋಡಿ ಉಂಬರ್ ಕೋಮಾನೆ ಉರಂಗಾದ ಎಳಂದಿರಾಯ್ ಎಂದಳಲ್ಲವ. ಇದು ಏನನ್ನ ಸೂಚನೆ ಮಾಡ್ತಾ ಇದೆ? ಪರಮಾತ್ಮನಿಗೆ ಸುಪ್ರಭಾತವನ್ನ ಗಾನ ಮಾಡಿ ಅನಂತರ ಆ ಸುಪ್ರಭಾತವಾದ ನಂತರ ಪರಮಾತ್ಮನಿಗೆ ಷಡಾಸನಗಳ ಮೂಲಕ ಆರಾಧನೆ, ಮಂತ್ರಾಸನ, ಸ್ನಾನಾಸನ, ಅಲಂಕಾರಾಸನ, ಭೋಜ್ಯಾಸನ, ಶಯ್ಯಾಸನ, ಮಂತ್ರಾಸನ, ಹೀಗೆ 6 ಆಸನಗಳಲ್ಲಿ ಪರಮಾತ್ಮನನ್ನ ಆಚಾರ್ಯಂ ಕೈಗಳಾಲೆ ತಿರುವಾರಾಧನಂ ಕಂಡರೊಳವೇಣಂ. ನಾವೆಲ್ಲ ಆರಾಧನೆ ಮಾಡೋರು ಏನು ಪ್ರಾರ್ಥನೆ ಮಾಡಬೇಕು? ಪರಮಾತ್ಮನನ್ನ ಪ್ರಾತಃ ಕಾಲ ಎದ್ದು ಕೋಯಿಲಾಳ್ವಾರ್ ಬಾಗಿಲನ್ನು ತೆಗೆಯುವಾಗ ಕೈ ತಟ್ಟಿ ಕೌಸಲ್ಯ ಸುಪ್ರಜಾರಾಮ ಅಂತ ಹೇಳಿ ಅವನಿಗೆ ಮೊದಲು ಎಚ್ಚರಿಸಬೇಕು. ರಾತ್ರಿ ಮಲಗಿದಾನಲ್ವಾ, ದಡಾರಂತ ಬಾಗಿಲು ತೆಗೆದು ದೇವ್ರಿಗೆ ದೀಪ ಹಚ್ಚಿ ಒಂದಿಷ್ಟು ಎಸ್ಬಿಟ್ಟು ಓಡೋದು ಅದೆಲ್ಲ ಆರಾಧನೆಯೇ ಅಲ್ಲ. ಪ್ರಾತಃ ಕಾಲ ಎದ್ದ ಕೂಡಲೇ ಪರಮಾತ್ಮನಿಗೆ ಆರಾಧನೆ ಮಾಡಬೇಕಾದ್ರೆ ಹೇಗೆ? ಮೊದಲು ಕೈ ತಟ್ಟಿ ಅವನಿಗೆ ಕೌಸಲ್ಯ ಸುಪ್ರಜಾರಾಮ, ಉತ್ತಿಷ್ಟೋತ್ತಿಷ್ಟ ಗೋವಿಂದ ಎಲ್ಲ ಹೇಳಿ ನಿಧಾನಕ್ಕೆ ಎಚ್ಚರಿಸಿ ನಾಯಕನಾಯನಿನ ಪಾಶರವನ್ನು ಹೇಳಿ ಅನಂತರ ಆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಬೇಕು. ನಮ್ಮ ಆಚಾರ್ಯರ ಕೈಗಳಿಂದ ಪೂಜೆ ಮಾಡಿಸಿಕೊಳ್ಳುವುದಕ್ಕೆ ವಿಜಯ ಮಾಡಿಸಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ನಾವು ಆರಾಧನೆ ಮಾಡೋರು, ಆಚಾರ್ಯರಿಗೆ ಕೈಗಳಂತೆ ಇರುವವರು ನಾವು, ಆಚಾರ್ಯರು ಆರಾಧನೆಯನ್ನು ಮಾಡುವವರು, ಅದೆಲ್ಲವಾ ಭಾವನೆ. ಅನಂತರ ಕೂರ್ಮಾದೀನ್ ದಿವ್ಯಲೋಕಂ, ಎಲ್ಲೆಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೋ ಅಲ್ಲಿರುವ ಪರಮಾತ್ಮನಲ್ಲ, ಇಲ್ಲಿ ಬಂದು ಆಸನವನ್ನು ಸ್ವೀಕಾರ ಮಾಡಿ ಆರಾಧನೆಯನ್ನು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಮಂತ್ರಾಸನ ಪರಮಾತ್ಮನನ್ನ ಕರಿಬೇಕು. ಅನಂತರ ಸ್ನಾನಾಸನ, ಆ ಪರಮಾತ್ಮನಿಗೆ ದಂತಧಾವನ, ಅಭಿಷೇಕ ಇತ್ಯಾದಿಗಳು. ಅದಾದ ನಂತರ ಅಲಂಕಾರಾಸನ, ವಸ್ತ್ರವನ್ನು ಉಡಿಸಿ ಚಂದನ, ಹಣೆಯಲ್ಲಿ ತಿಲಕ ಇತ್ಯಾದಿಗಳನ್ನಿಟ್ಟು ಪುಷ್ಪವನ್ನು ಸಮರ್ಪಿಸಿ ಅಲಂಕಾರಾಸನ. ಅದಾದ ಮೇಲೆ ಭೋಜ್ಯಾಸನ, ಪರಮಾತ್ಮನಿಗೆ ನೈವೇದ್ಯ. ಅದಾದ ಮೇಲೆ ಮತ್ತೆ ಪರಮಾತ್ಮನಿಗೆ ಶಯ್ಯಾಸನ. ಅನಂತರ ಮತ್ತೆ ಮಂತ್ರಾಸನ, ಮಂತ್ರವನ್ನು ಹೇಳಿ ಶಯನ ಮಾಡಿಕೊ ಅಂತ ಹೇಳಿ ಅನಂತರ ಪರಮಾತ್ಮನಿಗೆ ಕ್ಷೀರಸಾಗರ ಎಲ್ಲ ಹೇಳಿ ಆ ಮಂದಾಸನದ ಬಾಗಿಲನ್ನು ನಾವು ಹಾಕಬೇಕು. ಹೀಗೆ ಷಡಾಸನಗಳಲ್ಲಿ ಪರಮಾತ್ಮನಿಗೆ ಆರಾಧನೆ ಮಾಡಬೇಕು. ನಾವು ಮಾಡಿದ್ರು ಅಷ್ಟೇ, ಪುರುಷರು ಮಾಡಿದ್ರು ಅಷ್ಟೇ. ಪ್ರತಿನಿತ್ಯ ಪರಮಾತ್ಮನಿಗೆ ಅಭಿಷೇಕ ಮಾಡೋಕ್ಕಾಗಲ್ಲ. ಪ್ರತಿನಿತ್ಯ ಆ ಪರಮಾತ್ಮನಿಗೆ ವಸ್ತ್ರವನ್ನು ಉಡಿಸುವುದೋ ಪ್ರತಿನಿತ್ಯ ತಿಲಕವನ್ನು ಇಡುವುದೋ ಇದೆಲ್ಲ ಮಾಡಲ್ಲ, ಯಾವಾಗಲೂ ಅಭಿಷೇಕ ಮಾಡ್ತೀವಿ. ಅದಕ್ಕಾಗಿ ನಮ್ಮಲ್ಲಿ ಏನು ಮಾಡಿಬಿಟ್ರು, ಒಂದು ಬಟ್ಟಲು ತೀರ್ಥವನ್ನು ಪರಮಾತ್ಮನ ಮುಂದೆ ಇಟ್ಬಿಡು ಅಂದ್ರು. ಇಟ್ಟರೆ ಅದೇ ಅರ್ಘ್ಯ ಪಾದ್ಯ ಆಚಮನೀಯ, ಪರಮಾತ್ಮನ ಸ್ಥಾನಕ್ಕೆ ತೀರ್ಥ ಎಲ್ಲವೂ ಅದೇ. ಆ ಒಂದು ಬಟ್ಟಲು ತೀರ್ಥವನ್ನ ಪರಮಾತ್ಮನ ಮುಂದೆ ಇಟ್ಬಿಟ್ಟು ಅದಕ್ಕೆ ಒಳ್ಳೆಯ ಪರಿಕರಗಳನ್ನು ಸೇರಿಸ್ಬೋದು, ಇಲ್ಲ ತುಳಸಿ ದಳವನ್ನ ಅದರಲ್ಲಿ ಸೇರಿಸಿ ಪರಮಾತ್ಮ ಷಡಾಸನಗಳಿಂದ ಆರಾಧನೆಯನ್ನು ಕೈಗೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡಿಬಿಟ್ರೆ ಅದರಲ್ಲೇ ಸ್ನಾನಾಸನ ಅಲಂಕಾರಾಸನ ಎಲ್ಲ ಬಂದ್ಬಿಡ್ತು. ಆಮೇಲೆ ಒಂದು ನೈವೇದ್ಯ ಮಾಡಿ ಒಂದು ಮಂಗಳಾರತಿ ಮಾಡಿದ್ರೆ ಆಯ್ತಲ್ವಾ. ಆದರೆ ಹೀಗೆ ಮಾಡುವಾಗಲೂ ಕೂಡ ಪರಮಾತ್ಮನನ್ನು ಹೇಗೆ ಕರಿಬೇಕು? ಪರಮಾತ್ಮನಿಗೆ ಮಾತ್ರ ಆರಾಧನೆಯ ಕೂಡದು. ಸಮಸ್ತ ಪರಿವಾರಾಯ ಶ್ರೀಮತೆ ನಾರಾಯಣಾಯ ನಮಃ. ಪರಮಾತ್ಮ ಪರಿವಾರ ಸಮೇತನಾಗಿ ಬಂದು ಆರಾಧನೆಯನ್ನು ಸ್ವೀಕಾರ ಮಾಡುವಂತ ಕರಿಬೇಕು ಪರಮಾತ್ಮನನ್ನ. ಅವನು ಒಬ್ಬನಿಗೆ ಪೂಜೆ ಮಾಡಿಕೊಡುದು, ಒಬ್ಬನಿಗೆ ಪೂಜೆ ಅಲ್ಲ. ಯಾರದೋ ಮನೆಗೆ ಒಂದು ಮದುವೆಗೋ ಮುಂಜಿಗೋ ಕರೆಯಕ್ಕೆ ಹೋಗ್ತೀವಿ, ಪತ್ರಿಕೆಯಲ್ಲಿ ಏನಾಗ್ತಾರೆ, ಕುಟುಂಬ ಪರಿವಾರ ಸಮೇತರಾಯ್ ಅಂತ ಹಾಕ್ತೀವಿ, ಅಥವಾ ಸಕುಟುಂಬ ಪರಿವಾರದೊಡನೆ ಅಂತ ಹಾಕ್ತೀವಿ. ಕಾರಣ ಏನು? ಆ ಮನೆ ಯಜಮಾನರು ಒಬ್ಬರನ್ನೇ ಕರಿತೀವ, ಎಲ್ಲರೊಡನೆ ಬರಬೇಕಲ್ವಾ. ಅದು ಅಲ್ಲದೆ ಪರಮಾತ್ಮನ ಪರಿವಾರ ಯಾರು? ಭಕ್ತೈಹಿ ಭಾಗವತೈ ಸಹ. ಪರಮಾತ್ಮ ಭಕ್ತ ಭಾಗವತರ ಒಡಗೂಡಿ ಇರುವವನು, ಅನವರತ ಅವರೊಡನೆ ಕೂಡಿಯೇ ಇರ್ತಾನೆ. ಕ್ಷೀರಸಾಗರದಲ್ಲಿ ಎಷ್ಟು ಮಂದಿ ಅವನ ಜೊತೆ ಇದ್ದಾರೆ. ಪರಮಪದದಲ್ಲಿ ನಿತ್ಯ ಮುಕ್ತರು ಹಾವ್ ಎಂಬುದಾಗಿ ಆ ಪರಮಾತ್ಮನಿಗೆ ಸಾಮಗಾನದಿಂದ ಆನಂದವನ್ನು ಉಂಟು ಮಾಡ್ತಾ ಇರ್ತಾರಲ್ಲವ. ಹೀಗಿರುವಾಗ ಆ ಪರಮಾತ್ಮನನ್ನ ನೀನು ಒಬ್ಬನೇ ಅಂತ ಕರೆಯದ, ಎಷ್ಟು ಮಂದಿಯ ಜೊತೆಯಲ್ಲಿ ಪರಮಾತ್ಮನಿದ್ದಾನೆ ಅಂದ ಮೇಲೆ ಅವನನ್ನ ಪರಿವಾರದೊಡನೆ ಆಹ್ವಾನ ಮಾಡಬೇಕಲ್ಲವ. ಆದ್ರಿಂದ ನಾವು ಪುರುಷರಿಲ್ಲದೆ ನಾವು ಸ್ತ್ರೀಯರೇ ಮಾಡುವುದಾದರೂ ಕೂಡ ಕೈ ತಟ್ಟಿ
ಅವನಿಗೆ ಮೊದಲು ಕೌಸಲ್ಯ ಸುಪ್ರಜಾರಾಮ ಹೇಳಿ, ನಾಯಕ ಪಾಶುರ ಹೇಳಿ, ಅನಂತರ ಪರಮಾತ್ಮ ಆಚಾರ್ಯರ ಕೈಗಳಿಂದ ಆರಾಧನೆ ಮಾಡಿಸಿಕೊಳ್ಳುವುದಕ್ಕೆ ಪರಿವಾರ ಸಮೇತನಾಗಿ ವಿಜಯ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು ಒಂದು ಬಟ್ಲು ತೀರ್ಥ ಇಟ್ಟು ಅನಂತರ ಷಡಾಸನಗಳನ್ನು ಸಮರ್ಪಣೆ ಮಾಡ್ಕೋಬೇಕು ಅಂತ ಕೇಳಿ ನಮ್ಮ ಕೈಲಾದ ಒಂದು ದೀಪ ಹಚ್ಚಿ ಹೂ ಇಟ್ಟು ಒಂದು ನೈವೇದ್ಯ ಮಾಡಿ ಒಂದು ಮಂಗಳಾರತಿ ಮಾಡಿದ್ರೆ ಅದು ನಮ್ಮ ಆರಾಧನೆ ಮುಗೀತು. ಈ ರೀತಿ ಆ ಪರಮಾತ್ಮನನ್ನ ಏಕಾಂಗಿಯಾಗಿ ಕರಿತೀವ. ಸಮಸ್ತ ಪರಿವಾರಾಯ ಶ್ರೀಮತೆ ನಾರಾಯಣಾಯ ನಮಃ. ಆ ರೀತಿ ಇಲ್ಲಿ ಆಂಡಾಳ್ ಅದನ್ನು ನಮಗೆ ಅನುಷ್ಠಾನ ಮಾಡಿ ತೋರಿಸ್ತಾ ಇದ್ದಾಳೆ. ಪರಮಾತ್ಮ ಒಬ್ಬನನ್ನೇ ಆರಾಧನೆಗೆ ಕರೆಯುವುದಲ್ಲ, ಪರಮಾತ್ಮ ಒಬ್ಬನನ್ನೇ ನಾವುಗಳು ಅನುಭವಕ್ಕಾಗಿ ಆಹ್ವಾನ ಮಾಡುವುದಲ್ಲ. ಮತ್ತೇನು ಮಾಡಬೇಕು? ಅವನ ತಂದೆ ಬರಬೇಕು, ಅವನ ತಾಯಿ ಬರಬೇಕು, ಜೊತೆಲಿ ಹುಟ್ಟದವನು ಬರಬೇಕು, ಇನ್ನು ಯಾರ್ಯಾರು ಪರಿವಾರ ಇದ್ದಾರೆ ಅವರೆಲ್ಲ ಬರಬೇಕು. ಎಷ್ಟು ಚೆನ್ನಾಗಿ ಅನುಷ್ಠಾನದಲ್ಲಿ ತೋರಿಸ್ತಾ ಇದ್ದಾಳೆ. ಭಕ್ತೈಹಿ ಭಾಗವತೈ ಸಹ. ಆ ಭಾಗವತ ಭಕ್ತರನ್ನೆಲ್ಲ 10 ಪಾಶದಲ್ಲಿ ಕರೆದುಬಿಟ್ಲು. ನಿತ್ಯ ಮುಕ್ತರನ್ನ ಆ ದ್ವಾರಪಾಲಕರ ಮುಖೇನ ಕರೆದುಬಿಟ್ಲು. ಇನ್ನು ಪರಿವಾರದವರನ್ನ ಈಗ ಕರೀತಾ ಇದ್ದಾಳೆ. ನಂದಗೋಪ, ಯಶೋಧ, ಬಲರಾಮ ಇವರೆಲ್ಲರೂ ಕೂಡ ಅವನ ಪರಿವಾರವಲ್ಲವ. ಆದ್ದರಿಂದ ಸಮಸ್ತ ಪರಿವಾರಾಯ ಶ್ರೀಮತೆ ನಾರಾಯಣಾಯ ನಮಃ ಎಂಬುದಾಗಿ ಪರಮಾತ್ಮನನ್ನ ಆರಾಧನೆಗೆ ಆಹ್ವಾನ ಮಾಡುವುದನ್ನ ಶಾಸ್ತ್ರಗಳೇ ಹೇಳುತ್ತೆ. ಆದರೆ ಆಂಡಾಳ್ ಯಾವ ಶಾಸ್ತ್ರವನ್ನು ಓದಿದವಳಲ್ಲ. ಆದರೆ ಒಳಗಿರ್ತಕ್ಕಂತಹ ಕೃಷ್ಣನ ಮೇಲಿನ ಪ್ರೇಮ ಅವನ ಪರಿವಾರದವರೆಗೂ ಕೂಡ ವಿಸ್ತರಿಸಿ ಎಲ್ಲರನ್ನ ಕರೀತಾಳೆ. ಇವರು ಯಾವುದನ್ನೂ ಶಾಸ್ತ್ರ ನೋಡಿ ಮಾಡೋಲ್ಲ. ಆದರೆ ಇವರು ಮಾಡೋದಲ್ಲ, ಶಾಸ್ತ್ರಕ್ಕೆ ಅನುಗುಣವಾಗಿರುತ್ತೆ. ಕಾರಣ ಏನು? ಸಾತ್ವಿಕರಾದವರು ಏನು ಮಾಡಿದ್ರೂ ಕೂಡ ಅದು ಶಾಸ್ತ್ರಾನುಗುಣವಾಗಿ ತಾನಾಗಿ ಇರುತ್ತೆ. ಇವರು ಅದನ್ನು ನೋಡಿ ಮಾಡಬೇಕಾಗಿಲ್ಲ. ಕಾರಣ ಏನು ಅಂದರೆ ಇವರಿಗೆ ಸತ್ವಗುಣ, ಒಳಗಿರುವ ಪರಮಾತ್ಮ, ಇವರ ಪ್ರೇಮ, ಇವರ ಆಚಾರ ವಿಚಾರಗಳು ಶಾಸ್ತ್ರವನ್ನು ಓದದೆ ತಿಳಿಯದೇ ಇದ್ರೂ ಕೂಡ ಶಾಸ್ತ್ರಕ್ಕೆ ಅನುಗುಣವಾಗೇ ಇರುತ್ತೆ. ತಪ್ಪು ಇವರು ಮಾಡೋದನ್ನ ಶಾಸ್ತ್ರ ಅನುಸರಿಸುತ್ತೆ ಅಂದ್ಬಿಟ್ರು. ಶಾಸ್ತ್ರಕ್ಕೆ ಇವರು ಮಾಡೋದು ಅನುಗುಣವಾಗಿಲ್ಲ, ಇವರು ಮಾಡುವುದನ್ನು ಶಾಸ್ತ್ರಗಳು ಅನುಕರಿಸುತ್ತವೆ. ಕಾರಣ ಪರಮಾತ್ಮನ ಭಕ್ತರು, ಸಾತ್ವಿಕರು, ಸಜ್ಜನರು, ಸಾಧುಗಳು ಏನು ಮಾಡ್ತಾರೆ ಅದೇ ಒಳ್ಳೆಯ ಮಾರ್ಗ. ಯಕ್ಷ ಪ್ರಶ್ನೆಯನ್ನು ಕೇಳ್ತಾನೆ ಧರ್ಮಪುತ್ರನನ್ನ, ಯಾವ ಮಾರ್ಗದಲ್ಲಿ ನಡಿಬೇಕು, ಯಾವುದು ಉತ್ತಮ ಮಾರ್ಗ ಅಂತ. ಮಹಾಜನೋ ಏನ ಗತಾಹ ಸ ಪಂಥಾಹ ಅಂದ್ಬಿಟ್ಟ ಯುಧಿಷ್ಠಿರ. ಮಹಾತ್ಮರಾದವರು ಯಾವ ಮಾರ್ಗದಲ್ಲಿ ನಡೀತಾರೆ ಅದೇ ಸರಿಯಾದ ಮಾರ್ಗ. ಮತ್ತೆ ನಮಗೆ ವೇದ ನೋಡು, ಉಪನಿಷತ್ ನೋಡು, ರಾಮಾಯಣ ನೋಡು, ಏನು ನೋಡಬೇಡ. ಅದನ್ನ ಮೇಲೆ ಹೇಳ್ತಾಳೆ. ಹಿಂದೆನೇ ಏನೇ ಹೇಳ್ಬಿಟ್ಲು ಆಂಡಾಳ್ ಅಲ್ಲೇನೆ 2ನೇ ಪಾಶರದಲ್ಲೇ ವೈಯತ್ತು ವಾಳ್ವೀರ್ಗಾಳಿ ಎಂಬಲ್ಲೇ ಶಯ್ಯಾದನ ಶಯ್ಯೋಮ್ ಅಂದ್ಲು. ಅಂದ್ರೆ ಏನು? ಜ್ಞಾನಿಗಳಾದವರು, ಭಕ್ತರಾದವರು, ಭಾಗವತರಾದವರು ಏನನ್ನ ಮಾಡಿಲ್ವೋ ನಾವದನ್ನು ಮಾಡೋಲ್ಲ. ಅವರೇನು ಮಾಡಿದಾರೋ ನಾವದನ್ನ ಮಾಡ್ತೀವಿ. ಇದೇ ಮಾತನ್ನ ಆಂಡಾಳ್ ಮತ್ತೆ 26ನೇ ಪಾಶುರದಲ್ಲಿ ಹೇಳ್ತಾಳೆ. ಮೇಲೆಯಾರ್ ಶೈವನಗಳ್ ವೆಂಡುವನ ಕೆಟ್ಟಿಯೇಲ್. ಮೇಲೆಯಾರ್ ಅಂದ್ರೆ ಏನು? ಈ ಪ್ರಪತ್ತಿ ಶರಣಾಗತಿ ಮಾರ್ಗದಲ್ಲಿ ಇದ್ದು ಪರಮಾತ್ಮನನ್ನ ಆಶ್ರಯಣ ಮಾಡಿದವರು ಯಾವ ಮಾರ್ಗದಲ್ಲಿ ಇದ್ದಾರೋ ನಾವದನ್ನೇ ಮಾಡ್ತಾ ಇದ್ದೀವಿ ಹೊರತು ನಾವು ಬೇರೆ ಇನ್ನೇನು ಮಾಡೋಲ್ಲ. ಅಂದರೆ ಜ್ಞಾನಿಗಳಾದವರ, ಪರಮಾತ್ಮನ ಭಕ್ತ ಭಾಗವತೋತ್ತಮರ ಮಾರ್ಗ ಯಾವುದೋ ಅದೇ ಸರಿಯಾದ ಮಾರ್ಗ. ಆ ರೀತಿ ಇದನ್ನ ಈ ಎಲ್ಲರೂ ಮಾಡಿರ್ತಾರೆ. ಆಂಡಾಳ್ ಅದನ್ನೇ ಹೇಳ್ತಾಳೆ. ಹೀಗೆ ಆ ಪರಿವಾರ ಸಮೇತನಾಗಿ ಪರಮಾತ್ಮನಿಗೆ ಆರಾಧನೆ ಮಾಡಬೇಕು ಎಂಬುದನ್ನ ಆಂಡಾಳ್ ಅನುಷ್ಠಾನದ ಮೂಲಕ ತೋರಿಸತಕ್ಕಂತಹ ಪಾಶುರಗಳೇ ಇವೆಲ್ಲವೂ. ಇಲ್ಲಿ ಕೃಷ್ಣ ಪರಮಾತ್ಮನ ಪರಿವಾರವನ್ನ ಆಂಡಾಳ್ ಸುಪ್ರಭಾತ ಗೀತೆಯಿಂದ ಎಚ್ಚರಗೊಳಿಸಿದ್ಲು. ಆ ಬಲದೇವ ಎಂಬುದಾಗಿ ಆದಿಶೇಷನನ್ನ ಅರಕ್ಷಣ ಕೂಡ ಬಿಟ್ಟಿರದವನು ಪರಮಾತ್ಮ. ದೂರ್ವಾಸ ಶಾಪದಿಂದ ಲಕ್ಷ್ಮಣ ತನ್ನ ಅವತಾರವನ್ನ ಪರಿಸಮಾಪ್ತಿ ಮಾಡಿಕೊಳ್ಳಬೇಕಾಗಿ ಬರುತ್ತೆ. ಉತ್ತರಕಾಂಡದಲ್ಲಿ ಬರುವ ಕಥೆ. ಹಾಗೆ ಆ ಲಕ್ಷ್ಮಣ, ಅಣ್ಣ ನಾನು ಹೋಗ್ಬಿಟ್ಟು ಬರ್ತೀನಿ, ಅನುಮತಿ ಕೊಡು ಅಂದ್ರೆ ಆ ಲಕ್ಷ್ಮಣನನ್ನ ಕರಗಿಸಿ ಅರಕ್ಷಣ ಕೂಡ ಇರದೆ ರಾಮ ಕೂಡ ತನ್ನ ಅವತಾರವನ್ನು ಪರಿಸಮಾಪ್ತಿ ಮಾಡಿಕೊಳ್ತಾನೆ. ಅದ್ಯೈವಾಹಂ ಗಮಿಷ್ಯಾಮಿ ಲಕ್ಷ್ಮಣೇನ ಗತಾಂ ಗತಿಂ. ಈಗಲೇ ಇವತ್ತೇ ಲಕ್ಷ್ಮಣ ಹೋದ ಮಾರ್ಗದಲ್ಲಿ ನಾನು ಹೋಗ್ತೀನಿ ಅಂದ್ಬಿಟ್ಟ ಪರಮಾತ್ಮ. ಸೀತೆಯನ್ನ 10 ತಿಂಗಳು ಬಿಟ್ಟಿದ್ದ, ಸೀತೆಯನ್ನ ವಿವಾಹಕ್ಕೆ ಮುನ್ನ ಬಿಟ್ಟಿದ್ದ. ಆದ್ರೆ ಲಕ್ಷ್ಮಣನನ್ನ ಅರೆ ಕ್ಷಣ ಕೂಡ ಬಿಟ್ಟಿರಲಾರೆ ಅಂತಾನೆ.
ಇದು ಆ ಪರಮಾತ್ಮ ಆದಿಶೇಷನ ಮೇಲೆ ಇಟ್ಟಿರ್ತಕ್ಕಂತಹ ಗಾಢವಾದ ಪ್ರೇಮ. ಆ ರೀತಿಯಾಗಿ ಎಲೈ ಬಲದೇವನೇ, ನೀನು ಹೇಳ್ದ ಹೋದ್ರೆ ಅವನು ಹೇಳಲ್ಲ, ಒಂಬಿಯುಂ ನೀಯುಂ ಉರಂಗೇಲ್ ಎಂಬುದಾಗಿ ಆ ಅಂಡಾಳ ಅವರಿಗೆ ಸುಪ್ರಭಾತವನ್ನು ಹಾಡಿದಳು. ಈ ರೀತಿ ಇಷ್ಟಾಪೂರ್ತಗಳನ್ನು ಮಾಡುವುದಕ್ಕಾಗಿ, ನಮ್ಮನ್ನ ಪ್ರಚೋದನೆ ಮಾಡುವುದಕ್ಕಾಗಿ ಪರಮಾತ್ಮನಿಗೆ ಸುಪ್ರಭಾತ. ಆ ಇಷ್ಟಾಪೂರ್ತಗಳು ಎಂಬ ಮಾತು ಎಲ್ಲಿದೆ ಎಂದು ಮೇಲೆ ಹೇಳಿದಾಳೆ. ಅರಂ ಶೆಯ್ಯುಂ ನಂದಗೋಪಾಲ, ಅಂಬರಮೇ ತಣ್ಣೀರೇ ಅರಂ ಶೆಯ್ಯುಂ. ಅದೆಲ್ಲ ಏನು? ಪೂರ್ತಗಳು. ಅಂದರೆ ಯಾರು ಬಾಯಾರಿ ಬರ್ತಾರೆ ಅವರಿಗೆ ತೀರ್ಥ ಕೊಡು, ವಸ್ತ್ರವಿಲ್ಲದವರಿಗೆ ವಸ್ತ್ರ ಕೊಡು, ಹಸಿದವರಿಗೆ ಅನ್ನ ಕೊಡು. ಇದೆಲ್ಲ ಪೂರ್ತಗಳು. ಇದೆಲ್ಲವನ್ನ ಭಗವದಾರಾಧನೆ ಅಂತ ಮಾಡಿದ್ರೆ ಅದೇ ಇಷ್ಟಿ. ಆ ಇಷ್ಟಾಪೂರ್ತಗಳನ್ನ ಪಾಶುರದ ಮೊದಲಲ್ಲೇ ಆಂಡಾಳ್ ಸೂಚನೆ ಮಾಡಿಬಿಟ್ಲು. ಅನಂತರ ಆ ಪರಮಾತ್ಮನಿಗೆ ಸುಪ್ರಭಾತ ಹಾಡ್ತಾಳೆ. ಅಂದ್ರೆ ಏನು? ಇಂಥ ಧರ್ಮ ಕಾರ್ಯಗಳನ್ನ ನಾವು ಮಾಡಬೇಕಾದ್ರೆ ನೀನು ಸಂಕಲ್ಪ ಮಾಡಿ ನೀನು ಮೊದಲು ಹೇಳಬೇಕು ಎಂಬುದಾಗಿ ಆ ಇಡೀ ಪಾಶುರದಲ್ಲಿ ಆಂಡಾಳ್ ಈ ಎಲ್ಲ ಅರ್ಥಗಳ ಸಮೀಕರಣಗೊಳ್ಳುವಂತೆ ಗಾನ ಮಾಡುತ್ತಾ ಇಲ್ಲಿ ಆ ಬಲರಾಮನಿಗೂ ಕೃಷ್ಣನಿಗೂ ಸುಪ್ರಭಾತವನ್ನು ಹಾಡಿದ್ರೂ ಕೂಡ ಪರಮಾತ್ಮ ಹೇಳಲಿಲ್ಲ, ಮಿಸುಗಾಡಲಿಲ್ಲ, ಕೃಷ್ಣ ಕಣ್ ತೆಗೀಲಿಲ್ಲ, ಎದ್ದೇ ಬರಲಿಲ್ಲ. ಎಲ್ಲವನ್ನ ಕ್ರಮವಾಗಿ ತಾನೇ ಮಾಡಿದ್ವಿ. ಭಾಗವತರಿಗೆ ಸುಪ್ರಭಾತ ಹಾಡಿದ್ವಿ, ದ್ವಾರ ರಕ್ಷಕರನ್ನ ಪ್ರಾರ್ಥನೆ ಮಾಡಿದ್ವಿ, ಪರಿವಾರದವರಿಗೆಲ್ಲ ಸುಪ್ರಭಾತ ಹಾಡಿದ್ವಿ. ಎಲ್ಲಿ ನಾವು ಯಾವ ಮೆಟ್ಟಿಲನ್ನು ಬಿಟ್ಟೆವು, ಯಾವ ಸೋಪಾನವನ್ನು ನಾವು ತಪ್ಪಿದೆವು, ಎಲ್ಲಿ ನಾವು ಮಾರ್ಗದಿಂದ ವಿಚಲಿತರಾದೆವು? ಏಕೆ ಪರಮಾತ್ಮ ಇನ್ನೂ ಕಣ್ಣೇ ತೆರೆದಿಲ್ಲ? ಯಾಕೆ ಪರಮಾತ್ಮ ಎದ್ದು ಬರಲಿಲ್ಲ? ಎಲ್ಲ ಕ್ರಮವಾಗಿ ಬಂದಿದೆ ಅಲ್ಲವಾ? ಗೊಲ್ಲಬಾಲಿಕರನ್ನೆಲ್ಲ ಕರೆದಿದ್ದಾಯ್ತು, ಆಯಾಯ ವೇಳೆಗೆ ಎದ್ದು ಬಂದಿದ್ದಾಯ್ತು, ಎಲ್ಲರನ್ನೂ ಕರೆದಿದ್ದಾಯ್ತು, ಮನೆ ಬಾಗಿಲಿಗೆ ಬಂದಿದ್ದಾಯ್ತು, ಮನೆ ಒಳಗೆ ಬಂದು ಸುಪ್ರಭಾತ ಹಾಡಾಯ್ತು. ಇನ್ನೂ ಈ ಕೃಷ್ಣ ಎದ್ದೇ ಬರಲಿಲ್ಲ ಅಂದ್ರೆ ಏಕೆ ಬರಲಿಲ್ಲ? ಈ ಪರಮಾತ್ಮ ಎದ್ದು ಬರದೇ ಇರಬೇಕಾದ್ರೆ ಎರಡು ಕಾರಣಗಳಿರಬೇಕು. ಒಂದು ಏನು? ನಮ್ಮಲ್ಲಿ ತಪ್ಪಿರಬೇಕು, ಇಲ್ಲ ಅವನಿಗೆ ಇಷ್ಟವಿಲ್ಲದೆ ಇರಬೇಕು. ಇದು ಎರಡು ಬಿಟ್ರೆ ಇನ್ಯಾವ ಕಾರಣ ಇದ್ದೀತು? ನಮ್ಮಲ್ಲಿ ತಪ್ಪಿರೋದ್ರಿಂದ ನೀನಿಂಥ ಅಪರಾಧ ಮಾಡಿದೀಯಾ, ನಾನು ಎದ್ದು ಬಂದು ಕೃಪೆ ಮಾಡಲ್ಲ ಅಂತ ಹೇಳಬೇಕು. ಅಥವಾ ನೀನು ಬಂದಿರೋದು ಸರಿಯಾಗಿದ್ರು ಕೂಡ ನಂಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ. ಅವನನ್ನು ಕೇಳೋರು ಯಾರು? ಅವನು ನಿರಂಕುಶ ಪ್ರಭು, ಸರ್ವತಂತ್ರ ಸ್ವಾತಂತ್ರ್ಯ ಉಳ್ಳವನು. ಅವನನ್ನು ಯಾರು ಹಿಡಿಯೋರು? ಅವನೇ ಸರ್ವಜ್ಞ ಸರ್ವಶಕ್ತನಲ್ಲವಾ? ಅವನನ್ನು ಕೇಳುವವರಾರು? ಆದ್ರಿಂದ ಅವನಿಗೆ ಇಷ್ಟ ಇಲ್ಲದೆ ಇರಬೇಕು, ಇಲ್ಲ ನಮ್ಮಲ್ಲಿ ತಪ್ಪಾಗಿರ್ಬೇಕು. ಇಲ್ಲಿ ಏನಾಗಿದೆ ತಿಳಿಲಿಲ್ವಲ್ಲ? ಆಹಾ, ಒಂದು ತಪ್ಪನ್ನ ಮಾಡಿದೆವು. ಈಗ ಅರ್ಥವಾಯ್ತು. ಏನು ತಪ್ಪನ್ನು ಮಾಡಿದೆವು? ಅವನಿಗೆ ಪ್ರಿಯ ಪತ್ನಿಯಾದವಳನ್ನ ಬಿಟ್ಬಿಟ್ವಲ್ಲ. ಅವಳನ್ನ ಬಿಟ್ಟರೆ ಅವನ ಕೃಪೆ ನಮಗೆ ದೊರೆಯುತ್ತದೆಯಾ? ನಮ್ಮನ್ನ ಅವನೊಡನೆ ಕೂಡಿಸುವವಳೆ ಅವಳಲ್ಲವ? ಅವಳಿಂದ ಹೋದ್ರೆ ಪರಮಾತ್ಮ ನಮ್ಮನ್ನು ಅಂಗೀಕಾರ ಮಾಡ್ತಾನ? ಅವಳು ಕೃಪೆ ಮಾಡದಿದ್ದರೆ, ಅವಳು ಅನುಗ್ರಹ ಮಾಡದಿದ್ದರೆ ಯಾವ ಜೀವನನ್ನು ಪರಮಾತ್ಮ ಕೈಗೊಳ್ಳಲಾರ ಅಲ್ಲವಾ? ಬಿಟ್ಬಿಟ್ವಲ್ಲ ಅವಳನ್ನ ಎಂಬುದಾಗಿ ಆಂಡಾಳ್ ಚಿಂತನೆಯನ್ನು ಮಾಡ್ತಾಳೆ. ಯಾಕೆ ಬಿಟ್ರು, ಯಾರನ್ನ ಬಿಟ್ಟರು ಅಂತ ಕೇಳಿದ್ರೆ, ಕೃಷ್ಣ ಪರಮಾತ್ಮನಿಗೆ ಪ್ರಿಯಪತ್ನಿಯಾಗಿ ನಂದಗೋಪಾಲನ ಭವನದ ಒಳಗಡೆ ಒಂದು ಅಂತಃಪುರ. ಆ ಕೃಷ್ಣನ ಅಂತಃಪುರದಲ್ಲಿ ಅವನು ಪ್ರಿಯಪತ್ನಿಯಾದವಳೊಡನೆ ಶಯನ ಮಾಡಿಕೊಂಡಿದ್ದಾನೆ. ಅವಳನ್ನು ಬಿಟ್ಬಿಟ್ವಲ್ಲ, ಆ ಪ್ರಿಯಪತ್ನಿಯನ್ನ ಬಿಟ್ಟವಲ್ಲ, ಅದಕ್ಕಾಗಿ ಇವನು ಕೋಪಗೊಂಡಿದ್ದಾನೋ, ಅಥವಾ ಅವಳನ್ನು ಅತಿಕ್ರಮಿಸಿ ಬಿಟ್ಟೆವು ಎಂಬುದಾಗಿ ಬೇಸರಗೊಂಡಿದ್ದಾನ ಎಂಬುದಾಗಿ ಭಾವಿಸಿ ಆಂಡಾಳ್ ಆ ಪರಮಾತ್ಮನ ಪ್ರಿಯಪತ್ನಿಯಾದವಳಿಗೆ ಸುಪ್ರಭಾತವನ್ನ ಗಾನ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ ಅತ್ಯದ್ಭುತವಾದ ಪಾಶುರವೇ 18ನೆಯ ಪಾಶುರ. ಒಂದು ಮದಗಳಿತ್ತನ್ ಓಡಾದ ತೋಳ್ವಲಿಯನ್. ಯಾರನ್ನ ಕರಿಬೇಕೀಗ? ಒಂದು ಮದಗಳಿತ್ತನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ, ನಂದಗೋಪಾಲನ ಸೊಸೆಯಾದವಳೇ ಅಂತ ಅವಳನ್ನ ಕರೀತಾರೆ. ಕೃಷ್ಣನ ಪತ್ನಿಯೇ ಅಂತ ಕರೀಲೇ ಇಲ್ಲ ಅವಳನ್ನ. ಏನಂತ ಕರೆದ್ರು? ನಂದಗೋಪಾಲನ ಸೊಸೆಯಾದವಳೇ ಅಂತ ಕರೀತಾರೆ. ಆ ನಂದಗೋಪಾಲನಿಗೆ ಒಂದು ಸುಮಾರು ವಿಶೇಷಣಗಳನ್ನೆಲ್ಲ ನಾಳೆ ಹೇಳ್ತಾಳೆ. ಏ ಕೃಷ್ಣ ಭಕ್ತಿ ಪತ್ನಿಯೇ ಹೇಳು ಅಂತ ಕರಿಬೇಕಲ್ವಾ? ಹಾಗೆ ಹೇಳಲೇ ಇಲ್ಲ. ಏನ್ ಹೇಳ್ತಾರೆ? ನಂದಗೋಪಾಲನ ಸೊಸೆಯಾದವಳೇ ಎಂಬುದಾಗಿ ಸಂಬೋಧನೆಯನ್ನು ಮಾಡಿ ಕರೀತಾರೆ.
ಆ ಸಂಬೋಧನೆ ಮಾಡಿ ಕರೆಯಲ್ಪಟ್ಟು ಎಚ್ಚರಿಸಲ್ಪಡುವವಳು ಯಾರು ಅಂದರೆ ಈ ಒಂದು ಮದ ಕಳಿತನ್ ಅಂತ ಹೇಳುವಾಗ ಒಂದು ಅದನ್ನ ಒಂದು ಮದ ಕಳಿತನ್ ಅನ್ನೋದನ್ನ ಮದ ಒಂದು ಕಳಿತನ್ ಅಂತ ಪದವನ್ನ ಅನ್ವಯ ಮಾಡ್ಕೊಳ್ಬೇಕು. ಮದ ಜಲವನ್ನ ಒಂದು ಸುರಿಸತಕ್ಕಂತಹ ಕಳೇರ್ ಆನೆಗಳನ್ನ ಒಂದು ತಳ್ಳಬಲ್ಲವನು ಅಥವಾ ಆ ಆನೆಗಳಂತೆ ತೋಳ್ವಲಿಯನ್ ಬಾಹುಬಲವನ್ನ ಉಳ್ಳವನು, ಮದಿಸಿದ ಗಜದಂತಹ ಬಲವನ್ನ ಉಳ್ಳಂತಹ ನಂದಗೋಪಾಲನ ಮರುಮಗಳೇ ಅಂದರೆ ಸೊಸೆಯಾದವಳೇ ಎಂಬುದಾಗಿ ಆಂಡಾಳ್ ಅವಳನ್ನು ಸಂಬೋಧನೆ ಮಾಡ್ತಾಳೆ. ಇಲ್ಲಿ ಏನು ಹೇಳಲಾಗಿದೆ? ನಂದಗೋಪಾಲನ ಬಾಹುಬಲವನ್ನ, ವೀರ್ಯ ಶೌರ್ಯ ಪರಾಕ್ರಮಗಳನ್ನ ಇಲ್ಲಿ ಆಂಡಾಳ್ ಹೇಳ್ತಾಳೆ. ಮೊದಲನೆಯ ಪಾಶರದಲ್ಲಿ ಕೂರ್ವೇಲ್ ಕೊಡಂತೊಳಿಲನ್ ಎಂಬುದಾಗಿ ನಂದಗೋಪಾಲನ ಮಂಗಳಾಶಾಸನ ತತ್ಪರತೆ, ಕೃಷ್ಣನನ್ನ ರಕ್ಷಣೆ ಮಾಡುವುದರಲ್ಲಿ ಇರ್ತಕ್ಕಂತಹ ಆರ್ತಿಯನ್ನ ಹೇಳ್ಬಿಟ್ಲು. ನಿನ್ನೆ ಆನಂದ ಗೋಪಾಲನ ದಾನಶೀಲ ಗುಣವನ್ನ ಕೊಂಡಾಡಿದಳು. ಇವತ್ತು ಓಡಾದ ತೋಳ್ವಲಿಯನ್, ಎಂತಹ ಶತ್ರುವೇ ಬಂದರೂ ಅವನಿಗೆ ಬೆನ್ನು ತೋರಿಸಿ ಪಲಾಯನ ಮಾಡದೆ ಆ ಶತ್ರುವನ್ನ ಎದುರಿಸಬಲ್ಲಂತಹ ಬಾಹುಬಲವನ್ನ, ತೋಳ್ವಲಿಯನ್ ತೋಳ್ ಬಲವನ್ನ ಉಳ್ಳವನು, ಮದಿಸಿದ ಗಜವನ್ನ ಕೂಡ ತಳ್ಳಬಲ್ಲವನು ಅಂತ ಒಂದರ್ಥ, ಮದಿಸಿದ ಗಜದಂತೆ ಅಪಾರವಾದ ಬಲವುಳ್ಳವನು ಅಂತ ಒಂದರ್ಥ. ಇಂತಹ ಬಲವನ್ನ ಉಳ್ಳ ನಂದಗೋಪಾಲನ ಮರುಮಗಳೇ, ಸೊಸೆಯಾದವಳೇ ಅಂತ ಕರೆದು. ಒಳಗಿಂದ ಏನು ಪ್ರತ್ಯುತ್ತರವೇ ಇಲ್ಲ. ಕಾರಣ ಏನು? ಈ ಗೋಕುಲದಲ್ಲಿ ನಂದಗೋಪಾಲನ ಸೊಸೆ ಅಲ್ಲದವರು ಯಾರು? 5 ಲಕ್ಷ ಕುಟುಂಬದಲ್ಲಿರೋ ಅಷ್ಟೂ ಹೆಣ್ಮಕ್ಳು ಕೂಡ ಕೃಷ್ಣಂ ಪತಿಮ್ಮೇ ಕುರು, ಕೃಷ್ಣನೇ ಪತಿಯಾಗಬೇಕು ಅಂತ ಆಸೆ ಪಡ್ತಾರೆ. ಅಂದ ಮೇಲೆ ಎಲ್ಲ ಹೆಣ್ಮಕ್ಳಿಗೂ ನಂದಗೋಪಾಲನೇ ಮಾವ, ಎಲ್ಲರೂ ನಂದಗೋಪಾಲನ ಸೊಸೆಯರೇ. ನಂದಗೋಪಾಲನ ಸೊಸೆ ಅಲ್ಲದವಳು ಗೋಕುಲದಲ್ಲಿ ಯಾವ ಗೋಪಕನ್ನಿಕೆಯಾದರೂ ಇದ್ದಾಳ? ಎಲ್ಲರಿಗೂ ಕೃಷ್ಣನ ಮೇಲೆ ಪ್ರೇಮ, ಎಲ್ಲರಿಗೂ ಕೃಷ್ಣನ ವಿವಾಹವಾಗುವ ಆಸೆ, ಎಲ್ಲರೂ ನಂದಗೋಪಾಲನ ಸೊಸೆಯರು. ಆದ್ದರಿಂದ ಇವರು ಯಾರನ್ನೋ ಕರೀತಿದ್ದಾರೆ. ಯಾರನ್ನು ಕರೀತಿದ್ದಾರೋ? ಎಲ್ಲರೂ ಸೊಸೆಯರು ಅಂತ ಒಳಗಿರುವವಳು ಮೌನವಾಗಿ ಮಲಗಿದಾಳಂತೆ. ಆಗ ಹೇಳ್ತಾರಂತೆ, ಎಲ್ಲರೂ ಒಂದೇ ವಿಧವಾದ ಸಮವಸ್ತ್ರವನ್ನು ಧರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ನೀಲಿ ವಸ್ತ್ರವನ್ನು ಧರಿಸಿದವರೆಲ್ಲರೂ ಬನ್ನಿ ಅಂದರೆ 8 ಜನನೂ ಬರಬೇಕು. ಆದರೆ ಯಾರೋ ಒಬ್ಬರನ್ನ ಕರಿಬೇಕಾದ್ರೆ ಏನು ಹೇಳಬೇಕು? ನೀಲಿ ವಸ್ತ್ರವನ್ನು ಧರಿಸಿ ಕೆಂಪು ಕತ್ತು ಪಟ್ಟಿಯನ್ನು ಕಟ್ಟಿಕೊಂಡವನು ಬನ್ನಿ ಅಂದರೆ ಅವಾಗ ಒಬ್ಬ ಬರ್ತಾನೆ. ಯಾಕೆಂದ್ರೆ ಅವನೊಬ್ಬನೇ ಆ ಡ್ರೆಸ್ ಹಾಕೊಂಡಿರೋದು. ಆ ರೀತಿ ಮರುಮಗಳೇ ಅಂದರೆ ಗೋಕುಲದಲ್ಲಿರೋರು ಎಲ್ಲರೂ ಮರುಮಗಳೇ. ಅದೇನು ನನಗೇನ ಅದು ವಿಶೇಷಣ ಅಲ್ಲವಲ್ಲ ಅಂತ ಸುಮ್ಮನೆ ಇದ್ದಾಗ, ಅಮ್ಮ ಯಾವುದೋ ಮರುಮಗಳನ್ನ ಕರಿತಾ ಇಲ್ಲ, ನಿನ್ನೆ ಕರಿತಾ ಇದ್ದೀವಿ ಅಂತ ಹೇಳಿ ಹೆಸರನ್ನ ಹೇಳ್ತಾರೆ. ನಪ್ಪಿನ್ನಾಯ್ ನೀಳೆಯೇ, ನೀಳಾದೇವಿಯೇ ಎಂಬುದಾಗಿ ಅವಳ ಹೆಸರನ್ನ ಹಿಡಿದು ಕರೀತಾರಲ್ಲ. ಹೆಸರು ಯಾಕೆ ಕರೆದ್ರು ಅಂತ ಕೇಳಿದ್ರೆ, ಯಾರು ಬೇಕಾದರೂ ಸೊಸೆ ಆಗಿರೋದ್ರಿಂದ ಅವಳು ನನಗಲ್ಲ ಅಂತ ಮಲಗಿದ್ಲಂತೆ, ಇನ್ಯಾರಿಗೂ ಅಲ್ಲ ನಿನಗೆ ಅಂತ ಹೇಳಿ ಆ ಸುಪ್ರಭಾತ ಗೀತೆಯನ್ನ ನಿನಗೆ ಆಡ್ತಾ ಇದ್ದೀವಿ ಅಂತ ಹೇಳಿ ನಪ್ಪಿನ್ನಾಯ್ ಎಂಬುದಾಗಿ ಹೆಸರನ್ನ ಕರೀತಾರಂತೆ. ಈ ನಪ್ಪಿನ್ನಾಯ್ ಯಾರು? ನೀಳಾದೇವಿ ಎಂದ್ರು. ಪರಮಾತ್ಮನಿಗೆ ಅನೇಕ ಮಂದಿ ಪತ್ನಿಯರು, ಎಷ್ಟು 1000 ಗಟ್ಟಲೆ ಲಕ್ಷ ಗಟ್ಟಲೆ ಪತ್ನಿಯರು. ಪರಮಪದದಲ್ಲಿ ಪರಮಾತ್ಮನಿಗೆ ಅಸಂಖ್ಯಾತರಾದ ಪತ್ನಿಯರಿದ್ದಾರೆ. ಆದರೆ ಅದರಲ್ಲಿ ಪ್ರಧಾನರಾದವರು 3, ಶ್ರೀದೇವಿ, ಭೂದೇವಿ, ನೀಳಾದೇವಿ. ಈ 3 ಪರಮಾತ್ಮನಿಗೆ ಪ್ರಧಾನ ಪತ್ನಿಯರು. ಆಚಾರ್ಯರು ತಮ್ಮ ಗದ್ಯದಲ್ಲಿ ಅದನ್ನು ಹೇಳ್ತಾರೆ. ಶ್ರೀವಲ್ಲಭ ಏವಂ ಭೂತ ಭೂಮಿ ನೀಳಾನಾಯಕ, ಇವರು 3 ಹೇಳಿದ್ರು. ಶ್ರೀವಲ್ಲಭ, ಭೂಮಿ, ನೀಳಾನಾಯಕ, ಶ್ರೀದೇವಿ, ಭೂದೇವಿ, ನೀಳಾದೇವಿ. ವೇದವೂ ಕೂಡ ಭೂಸೂಕ್ತ, ನೀಳಾಸೂಕ್ತ, ಶ್ರೀ ಸೂಕ್ತ 3 ಸೂಕ್ತಗಳನ್ನ ಪರಮಾತ್ಮನಾದ ನಾರಾಯಣನಿಗೆ ಪತ್ನಿಯರಾಗಿ ವೇದಗಳು ಕೂಡ ಅವರ 3ರನ್ನ ಸ್ತೋತ್ರ ಮಾಡಿದೆ ಅಲ್ಲವಾ. ಈ 3 ಜನರು ಕೂಡ ಪರಮಾತ್ಮನಿಗೆ ಪರಮ ಪ್ರಿಯವಾದ ಪತ್ನಿಯರು. ಆದರೆ ಈ ಪತ್ನಿಯರನ್ನ ನಾವು ನಮಸ್ಕಾರ ಮಾಡಿಯೇ ಪರಮಾತ್ಮನಿಗೆ ಬಳಿಗೆ ಹೋಗ್ಬೇಕು ಅಂತ ಏನು ನಿಯಮ? ನಾನು ಪರಮಾತ್ಮನ ಪತ್ನಿ ಆಗಕ್ಕೆ ಬಂದಿದ್ದೀನಿ, ನಾನು ಅವಳು ಹಾಗೇನೆ ಅಂದಮೇಲೆ ನಾ ಯಾಕೆ ಆ ಪತ್ನಿಗೆ ನಮಸ್ಕಾರ ಮಾಡಬೇಕು ಎಂದರೆ, ಇಲ್ಲಿ ಹೇಳ್ತಾರೆ
ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯತಮೆಯಾದವರು ಇವರೆಲ್ಲರೂ ಕೂಡ. ಅದಕ್ಕೆ ಮೇಲೆ ಅವರುಗಳು ಏನು ಹೇಳಿದ್ರು ಪರಮಾತ್ಮ ಕೇಳ್ತಾನಂತೆ. ತಮ್ಮ ಮಾತನ್ನ ಪರಮಾತ್ಮ ಕೇಳುವಂತೆ ವಶೀಕರಣ ಮಾಡಿ ಇಟ್ಕೊಂಡಿದ್ದಾರಂತೆ ಇವರುಗಳದ ಪರಮಾತ್ಮನನ್ನು. ಏನು ವಶೀಕರಣ ಮಾಡಿದ್ದಾರೆ? ಪರಮಾತ್ಮನಿಗಾಗಿಯೇ ಮೀಸಲಾಗಿರುವಿಕೆ, ಪರಮಾತ್ಮನಿಗೆ ದಾಸಭೂತರಾಗಿರುವಿಕೆ, ಪರಮಾತ್ಮನ ಭೋಗಕ್ಕಾಗಿಯೇ ಇರುವಿಕೆ, ಅನನ್ಯಾರ್ಹತ್ವ, ಅನನ್ಯ ಶರಣತ್ವ, ಅನನ್ಯ ಭೋಗ್ಯತ್ವ ಎಂಬುದಾಗಿ ಆ ಪರಮಾತ್ಮನಿಗಾಗಿಯೇ ಇರುವವರು. ಅದರಲ್ಲಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಜೀವ ಶ್ರೀ ಮಹಾಲಕ್ಷ್ಮಿ. ಅವಳನ್ನ ಪರಮಾತ್ಮ ಅರಕ್ಷಣ ಕೂಡ ಬಿಟ್ಟಿರಲಾರ. ಪರಮ ಪ್ರಿಯನಾದವಳು ಪರಮಾತ್ಮನಿಗೆ. ಆದ್ದರಿಂದ ಅಂತಹವಳ ಮುಖೇನ ನಾವು ಪರಮಾತ್ಮನನ್ನು ಆಶ್ರಯ ಮಾಡಬೇಕು. ಕಾರಣ ಎಷ್ಟು ಪಾಪಗಳು, ಎಷ್ಟು ಕರ್ಮಗಳು, ಅದೇನೇನು ಪರಮಾತ್ಮ ಮಾಡಬೇಡ ಅಂತಾನೆ ಅದೆಲ್ಲ ಮಾಡಿದ್ದೀವಿ, ಏನೇನು ಮಾಡು ಅಂತಾನೆ ಅದೆಲ್ಲ ಬಿಟ್ಟಿದ್ದೀವಿ. ನಮಗಾಗಿ ಪರಮಾತ್ಮ ಎಷ್ಟೆಲ್ಲ ಕಷ್ಟಪಟ್ಟು ಸೃಷ್ಟಿ ಮಾಡಿದ, ಶಾಸ್ತ್ರಗಳನ್ನು ಕೊಟ್ಟ, ಆಚಾರ್ಯರನ್ನು ಕೊಟ್ಟ, ತಾನೇ ಅವತಾರ ಮಾಡಿದ, ಏನೇನೋ ಉಪದೇಶ ಮಾಡಿದ. ಯಾವುದಕ್ಕೂ ಬಗ್ಗದೆ ಈ ಇಂದ್ರಿಯಕ್ಕೂ ದೇಹಕ್ಕೇನೇ ನಾವು ಪಾಡುಪಡ್ತಾ ಇಲ್ಲೇ ಇರುವುದನ್ನು ಕಂಡು ಆ ಪರಮಾತ್ಮನಿಗೆ ಎಂಥ ಕೋಪ. ಕ್ಷಿಪಾಮಿ ಅಜಸ್ರಂ ಆಸುರೀಶ್ವೇವಯೋನಿಷು. ಅರ್ಜುನ, ಆ ರೀತಿಯಾಗಿ ಇರುವವರನ್ನ ಸಂಸಾರವೆಂಬ ನರಕದಲ್ಲಿ ನಾನು ಬಿಸಾಡ್ಬಿಡ್ತೀನಿ ಅಂತಾನೆ. ಗೀತೆಯಲ್ಲಿ ಪರಮಾತ್ಮನ ಮಾತು. ಕ್ಷಿಪಾಮಿ ಅಂದ್ರೇನು? ಎಸಿತೀನಿ ಅಂತಾನೆ, ಎಸೆದು ಬಿಡ್ತೀನಿ ಅಂತಹ ಆತ್ಮಗಳನ್ನ. ಅಜಸ್ರಂ, ಬಹುದೀರ್ಘ ಕಾಲ. ಆಸುರೀಶ್ವೇವ ಯೋನಿಷು, ಆಸುರಿ ಯೋನಿಗಳಲ್ಲಿ ಅಂಥ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸರಿ ಹೋಗದ ಜೀವನಗಳನ್ನ ಆಸುರಿ ಯೋನಿಯಲ್ಲಿ ಬಿಸಾಡ್ಬಿಡ್ತೀನಿ ಅಂತಾನೆ. ಅಷ್ಟು ಕೋಪ ಬರುತ್ತೆ ಪರಮಾತ್ಮನಿಗೆ. ಅಂಥ ಕೋಪ ಬರೆಸೋರು ನಾವು. ಹಾಗಾದರೆ ಪರಮಾತ್ಮ ಕೋಪಿಷ್ಠಾನ ಅಂದರು. ಪರಮಾತ್ಮನಷ್ಟು ಪ್ರಶಾಂತನಾದವನು, ಪರಮಾತ್ಮನಷ್ಟು ಕರುಣಾಪೂರ್ಣನಾದವನು ಮತ್ತೊಬ್ಬನಿಲ್ಲ. ಆ ಪರಮಾತ್ಮ ಅಪಾರ ಕಾರುಣ್ಯ, ಮಾಧುರ್ಯ, ಗಾಂಭೀರ್ಯ, ಎಷ್ಟು ಹೇಳ್ತಾರೆ ಗುಣಗಳನ್ನು. ಕರುಣಾ ಸಾಗರನಲ್ಲವ ಪರಮಾತ್ಮ. ಅಪರಿಮಿತವಾದ ಕೃಪೆಯನ್ನು ಉಳ್ಳವನು, ಮಹಾದಯೆಯಿಂದ ಕೂಡಿದವನು ಪರಮಾತ್ಮ. ನಾವೆಂಥವರು? ಅಂಥ ದಯಾಮಯನಾದ ಪರಮಾತ್ಮನಿಗೆ ಕೂಡ ಕೋಪ ಅವರ ಹಾಗೆ ನಡೆದುಕೊಳ್ಳುವ ಪಾಪಿಷ್ಟರು ನಾವು. ನೀರಿಲೆ ನೆರಪ್ಪು ಕಿಡರುಮಾ ಪೋಲೆ. ಸ್ವಾಮಿ ಪಿಳ್ಳೆಲೋಕಾಚಾರ್ಯರು ಹೇಳ್ತಾರೆ, ತಂಪಾದ ಶೀತಲವಾದ ಜಲವಿರುವ ಸಮುದ್ರ, ನೋಡಕ್ಕೆ ಮೇಲೆ ಶೀತಲವಾದ ಜಲ, ಅದರ ಒಳಗಡೆ ಅಗ್ನಿ ಇದೆ, ಬಡಬಾಗ್ನಿ ಅಂತ ಹೇಳ್ತಾರೆ. ಸಾಗರದ ಒಳಗಡೆ ಅಗ್ನಿ ಇರುತ್ತಂತೆ. ಆ ಅಗ್ನಿ ಯಾವತ್ತೋ ಒಂದಿನ ಸ್ಫೋಟಗೊಳ್ಳುತ್ತೆ, ಆಗ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಆ ಬಡಬಾಗ್ನಿ ಅಂತ ಮೇಲೆ ಶೀತಲವಾದ ಜಲ, ಆ ನೀರು ಕೂಡ ಕುದಿಯುವಂತೆ ಒಂದು ಅಗ್ನಿ. ಹಾಗೆ ನಾವು ಶೀತಲವಾದ ಕರುಣಾಪೂರ್ಣವಾದ ಪರಮಾತ್ಮನಿಗೂ ಕೂಡ ನಮ್ಮ ಮೇಲೆ ಕ್ರೋಧ ಬರುವಂತೆ ನಾವು ನಡ್ಕೊಳ್ತೀವಲ್ವಾ, ಆಗ ಆ ಅಗ್ನಿಯನ್ನ, ಆ ಕ್ರೋಧಾಗ್ನಿಯನ್ನ, ಕೋಪಾಗ್ನಿಯನ್ನ ಶಮನ ಮಾಡತಕ್ಕಂತಹ ಒಂದು ಅಪೂರ್ವವಾದಂತಹ ವ್ಯಕ್ತಿ ಯಾರು ಅಂದರೆ ಅದು ಪರಮಾತ್ಮನ ಪತ್ನಿಯರು. ಆ ಕೋಪವನ್ನು ತಣಿಸೋಕೆ ಇನ್ಯಾರ ಕೈಲೂ ಆಗಲ್ಲ. ಯಾರು ತಣಿಸ್ಬೇಕು ಆ ಕೋಪವನ್ನು? ಇವಳು ಮಾತ್ರ. ಇವಳು ಹೇಳಿದ್ರೆ ಪರಮಾತ್ಮ ಕೇಳ್ತಾನೆ, ಇವಳು ಬಂದರೆ ಪರಮಾತ್ಮ ಶಾಂತನಾಗ್ತಾನೆ, ಇವಳ ಮುಖವನ್ನು ನೋಡಿ ನಮ್ಮನ್ನು ಕ್ಷಮಿಸ್ತಾನೆ. ಅದಕ್ಕಾಗಿ ನಮ್ಮ ಮೇಲಿನ ಅನೇಕ ಅಪರಾಧಗಳ ಮೂಟೆಯನ್ನು ಹೊತ್ಕೊಂಡು ಪರಮಾತ್ಮನ ಮುಂದೆ ಹೋಗಿ ನಿಲ್ತೀವಿ. ಪರಮಾತ್ಮ, ನಾನು ಬಂದಿದ್ದೀನಿ, ಶರಣಾಗತನಾಗಿದ್ದೀನಿ, ರಕ್ಷಣೆ ಮಾಡು ಅಂತ. ಇಷ್ಟು ದಿನ ಏನು ಮಾಡ್ತಿದ್ದೆ ಅಂತಾನೆ ಪರಮಾತ್ಮ. ಇಷ್ಟು ದಿನ ಏನು ಮಾಡ್ತಿದ್ದೆ? ಎಲ್ಲಿಗೆ ಹೋಗಿದ್ದೆ? ಇಷ್ಟೆಲ್ಲ ಪಾಪ ಸಂಪಾದನೆ ಮಾಡಿದೆಯಲ್ಲ, ನೀನನ್ನು ಯಾಕೆ ಕ್ಷಮಿಸ್ಲಿ? ನಾ ಹೇಳಿದ ಒಂದು ಮಾತು ಕೇಳಿದೆಯಾ ನೀನು? ಇಷ್ಟೆಲ್ಲ ಮಾಡಿದ್ನಲ್ಲ, ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಮಾಡ್ತೀಯಲ್ಲ ನೀನು. ಶರೀರ ವ್ಯರ್ಥ ಆಯಿತು, ಶಾಸ್ತ್ರಗಳು ವ್ಯರ್ಥ ಆಯಿತು, ನನ್ನ ಅವತಾರಗಳು ವ್ಯರ್ಥವಾಯಿತು, ಆಚಾರ್ಯರ ಉಪದೇಶ ವ್ಯರ್ಥ ಆಯಿತು, ನನ್ನ ಸಕಲ ಪ್ರಯತ್ನಗಳನ್ನು ವ್ಯರ್ಥಗೊಳಿಸ್ಬಿಟ್ಟು ಇವತ್ತೇನೋ ಕೈ ಜೋಡಿಸಿ ಬಂದಿದೆಯಲ್ಲ, ಹೋಗು ಅಂದ್ಬಿಡ್ತಾನೆ ಪರಮಾತ್ಮ. ಆಗ ಸ್ವಾಮಿ ಅಂತ ಹೇಳುತ್ತೆ. ಒಂದು ಧ್ವನಿ ಕೇಳಿಸುತ್ತಂತೆ ಎಲ್ಲಿಂದನೂ. ಯಾರು ಅಂದರೆ ಇಲ್ಲಿಂದ ಕೇಳಿಸ್ತಾ ಇದೆ ಧ್ವನಿ. ಪಾಪ ಬಂದಿದ್ದಾನೆ, ಕೈ ಜೋಡಿಸ್ಕೊಂಡು ಬಂದಿದ್ದಾನೆ, ಶರಣಾಗತನಾಗಿ ಬಂದಿದ್ದಾನೆ, ಅವನನ್ನು ಕಳಿಸ್ಬೋದಾ? ಅಂಗೀಕಾರ ಮಾಡು ಅಂತಾಳಂತೆ. ಹೀಗೆ ಹೇಳಿ ಆ ಪರಮಾತ್ಮನ ಮನಸ್ಸನ್ನು ಒಲಿಸ್ತಾಳಂತೆ. ಆಗ ಪರಮಾತ್ಮ ಕೇಳ್ತಾನೆ, ದೇವಿ ಈ ವಿಷಯಕ್ಕೆಲ್ಲ ನೀನು ಬರಬೇಡ,
ಅವನು ಬಂದಿರೋನು ಯಾರು ಅನ್ನೋದು ನನಗೆ ಗೊತ್ತು ಅಂತ. ಅವನಿಗೆ ಯಾರಾದರೂ ಆಗಿರಲಿ, ಈಗ ಅವನು ನಿನ್ನ ಭಕ್ತ, ನಿನ್ನ ಮುಂದೆ ನಿಂತಿದ್ದಾನಲ್ವಾ, ನಿನಗೆ ಕೈ ಜೋಡಿಸಿದಾನಲ್ವಾ, ಅವನಿಗೆ ಯಾರಾದರೂ ಆಗಿರಲಿ, ಈಗ ಅವನು ಶರಣಾಗತ, ಅಷ್ಟನ್ನು ಮಾತ್ರ ನೋಡು. ಅನಂತರ ಹಾಗೆ ಅವನು ಬಂದಿದ್ದಾನಲ್ಲ, ಅವನು ತಪ್ಪೇ ಮಾಡಿದ್ರೂ ಕೂಡ ನೀನು ಅವನನ್ನು ಕ್ಷಮಿಸಬೇಕು. ಆಗ ಪರಮಾತ್ಮ ಕೇಳ್ತಾನಂತೆ, ಇಂತಿಂಥ ತಪ್ಪು ಮಾಡಿದವನಿಗೆ ಇಂತಿಂಥ ದಂಡನೆ, ಇವನು ಪಂಚಮಹಾಪಾತಕ ಮಾಡಿದಾನ, ಇವನಿಗೆ ಇಂಥ ನರಕ, ಇವನು ಗೋವಧೆ ಮಾಡಿದಾನ, ಇವನಿಗೆ ಇಂಥ ನರಕ, ಇವನು ಮದ್ಯಪಾನ ಮಾಡಿದಾನ, ಇವನಿಗೆ ಇಂಥ ನರಕ ಅಂತ ಒಂದು ದಂಡ ಸಂಹಿತೆ, ಒಂದು ಪೀನಲ್ ಕೋಡ್ ಪರಮಾತ್ಮ ಮಾಡಿದ್ದಾನೆ. ಇಂತಿಂಥ ತಪ್ಪಿಗೆ ಇಂತಿಂಥ ಶಿಕ್ಷೆ, ಇದು ವರ್ಣಾಶ್ರಮ ಧರ್ಮ ಬಿಟ್ಟನ ಇಂಥ ಶಿಕ್ಷೆ, ರಾಜನ ಮನೆಯಲ್ಲಿ ಕರ್ತನ ಮಾಡಿದ್ನ ಇಂಥ ಶಿಕ್ಷೆ, ಆ ರೀತಿ ಪ್ರತಿಯೊಂದಕ್ಕೆ ಕೂಡ ಒಂದೊಂದು ಶಿಕ್ಷೆ ಅಂತ ಪರಮಾತ್ಮ ಒಂದು ದಂಡ ಸಂಹಿತೆ ಅಂದರೆ ಶಿಕ್ಷೆ ಮಾಡಬೇಕಾದ ಒಂದು ಪಟ್ಟಿನ ತಯಾರು ಮಾಡಿ ಇಟ್ಟಿದ್ದಾನೆ. ಆ ರೀತಿ ಒಂದು ನ್ಯಾಯ ಸಂಹಿತೆ, ದಂಡ ಸಂಹಿತೆಯನ್ನು ನಾ ಮಾಡಿ ಇಟ್ಟಿದ್ದೀನಲ್ಲ. ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಬಂದವ್ರನ್ನೆಲ್ಲ ಸೇರಿಸ್ಕೋ ಅಂತೀಯಲ್ಲ, ನಾನು ಏನು ಮಾಡಲಿ, ನನ್ನ ಲಾ ಏನಾಗುತ್ತೆ ಅಂತ ಕೇಳ್ದ ಪರಮಾತ್ಮ. ನಾನೊಂದು ಜುಡಿಷಿಯರಿ ಬೋರ್ಡ್ ಇಟ್ಟಿದ್ದೀನಿ, ಅದರಲ್ಲಿ ನಾನು ಅನೇಕ ಲಾ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇಂತಿಂಥವ್ರಿಗೆ ಇಂತಿಂಥದ್ದು, ಇಂತಿಂಥವ್ರಿಗೆ ಇಂತಿಂಥದ್ದು ಅಂತ ಮಾಡಿಟ್ಟಿದ್ದೀನಿ. ಆ ಒಂದು ನ್ಯಾಯ ನೀತಿ ಲೋಕದಲ್ಲಿ ಇರಬೇಕಲ್ವಾ. ಯಾವ ಸಿಸ್ಟಮೂ ಇಲ್ಲ, ಯಾವ ನೀತಿನೂ ಇಲ್ಲ ಅಂದರೆ ಎಲ್ಲ ಅರಾಜಕವಾಗಿ ಬಿಡುತ್ತಲ್ವಾ, ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತಲ್ವಾ. ಒಂದು ಸಿಸ್ಟಮ್ ಬೇಡವಾ, ಒಂದು ನೀತಿ ಬೇಡವಾ, ಒಂದು ನಿಯಮ ಬೇಡವಾ? ರಾಜ್ಯ ಆಳಬೇಕು ಅಂದರೆ ಎಲ್ಲ ನಿಯಮ ಬಿಟ್ಬಿಟ್ಟು ಏನೇ ತಪ್ಪು ಮಾಡಿರೋನ್ಗೂ ಶಿಕ್ಷೆ ಕೊಡಬೇಡ, ಸ್ವೀಕಾರ ಮಾಡು ಅಂದರೆ ಅದು ಹೇಗಾಗತ್ತೆ ಅಂತ ಪರಮಾತ್ಮ ಕೇಳ್ತಾನಂತೆ. ಆಗ ಇವಳು ಹೇಳ್ತಾಳಂತೆ, ಏನೀಗ ನಿನಗೆ ನಿನ್ನ ಲಾ, ನಿನ್ನ ಪೀನಲ್ ಕೋಡು, ನಿನ್ನ ದಂಡ ಸಂಹಿತೆ, ನಿನ್ನ ಆ ಶಿಕ್ಷೆ, ನಿನ್ನ ನೀತಿ ನಿಯಮ ಇದೆಲ್ಲ ಉಳಿಬೇಕು ತಾನೇ, ಉಳಿಬೇಕು. ಆದರೆ ಅದಷ್ಟೇ ನೀನು ಅಲ್ಲವಲ್ಲ, ನಿನ್ನಲ್ಲಿ ಕರುಣೆ ಅನ್ನೋ ಗುಣ ಇದೆ, ವಾತ್ಸಲ್ಯ ಅನ್ನೋ ಗುಣ ಇದೆ, ಕ್ಷಮ ಅನ್ನೋ ಗುಣ ಇದೆ. ಆ ಗುಣಗಳನ್ನೆಲ್ಲ ಏನು ಮಾಡ್ತೀಯ ನೀನು? ಬರೀ ಶಿಕ್ಷೆ ಮಾಡೋ ದಂಡಧರ ಎಂಬುದು ಒಂದೇ ನಿನ್ನ ಗುಣವಲ್ಲ, ನಿನ್ನಲ್ಲಿ ಅದಕ್ಕಿಂತ ಬೇರೆಯಾದ ಅನೇಕ ಕಲ್ಯಾಣ ಗುಣಗಳು ನಿನ್ನಲ್ಲಿ ಉಂಟಲ್ಲ. ದಂಡ ಸಂಹಿತೆಯನ್ನು ಜಾರಿ ಮಾಡಿದ್ರೆ ಕ್ಷಮಾ ಗುಣವನ್ನು ಯಾರಲ್ಲಿ ತೋರಿಸ್ತೀಯ? ಬಂದವನಿಗೆಲ್ಲ ಶಿಕ್ಷೆ ಕೊಡ್ತಾ ಇದ್ರೆ ಯಾರ ಮೇಲೆ ಕರುಣೆ ತೋರಿಸ್ತೀಯ? ಬಂದವನೆಲ್ಲ ಅಪರಾಧಿ ಅಂತ ಅನ್ನೋದಾದ್ರೆ ನಿನ್ನ ವಾತ್ಸಲ್ಯ ಅನ್ನೋ ಗುಣಕ್ಕೆ ಬೆಲೆ ಎಲ್ಲಿದೆ? ಆ ಗುಣಗಳನ್ನೆಲ್ಲ ಯಾವಾಗ ತೋರಿಸ್ತೀಯ, ಎಲ್ಲಿ ತೋರಿಸ್ತೀಯ, ಏನು ಮಾಡ್ತೀಯ ಅಂತ ಕೇಳ್ತಾಳೆ. ಆಗ ಪರಮಾತ್ಮ ಯೋಚನೆ ಮಾಡ್ತಾನಂತೆ, ಹೌದಲ್ವಾ ಇವಳು ಹೇಳೋದು ಸರಿ, ಪ್ರಿಯೆ ನೀನೇ ಹೇಳು ಏನು ಮಾಡಲಿ ಅಂತಾನಂತೆ. ಹಾಗವಾ ದಾರಿಗೆ ಅಂತಾಳಂತೆ. ಏನು ಮಾಡಬೇಕು ಅಂದಂತೆ, ಯಾರು ನಿನ್ನ ಹತ್ರ ಬರೋಲ್ವೋ ಅವರಿಗೆ ನಿನ್ನ ಪೀನಲ್ ಕೊಡಲ್ಲ ಅಪ್ಲೈ ಮಾಡ್ಕೊ. ಯಾರು ನಿನ್ನ ಹತ್ರ ಬಂದಿದ್ದಾರೆ ಅವರಿಗೆ ಕ್ಷಮಾ ಗುಣ ಕರುಣ ಗುಣ ತೋರಿಸು. ಅಲ್ಲಿಗೆ ಏನಾಯ್ತು, ನಿನ್ನ ದಂಡ ಸಂಹಿತೆಯೂ ಬದುಕುತ್ತೆ, ನಿನ್ನ ಕ್ಷಮಾ ಗುಣವೂ ಪ್ರಕಾಶವಾಗುತ್ತೆ, ಎರಡೂ ಆಯ್ತು. ಹಿತಸ್ರೋತೋ ವೃತ್ಯ ಪರಿಪೂರ್ಣಾಗಸಿಜನೆ ಶ್ರೀಗುಣ ರತ್ನಕೋಶದಲ್ಲಿ ಪರಾಶರ ಭಟ್ಟರು ಹೇಳ್ತಾರೆ, ತ್ವಂ ಉಚಿತೈ ಉಪಾಯೈ ವಿಸ್ಮಾರ್ಯ. ಆ ನಿನ್ನ ಒಳ್ಳೆಯ ಯುಕ್ತಿ, ಆ ಯುಕ್ತಿಯುಕ್ತವಾದ ಮಾತುಗಳಿಂದ ಅತ್ಯಂತ ಚತುರತೆಯಿಂದ ನೀನು ಮಾತನಾಡಿ ಆ ಪರಮಾತ್ಮ ನನ್ನಂತಹ ಪಾಪಿಯನ್ನು ಕೂಡ ಅಂಗೀಕಾರ ಮಾಡುವಂತೆ ಮಾಡ್ತೀಯಲ್ಲ ಅಮ್ಮ, ನೀನಿಲ್ಲದಿದ್ದರೆ ನನ್ನ ಗತಿಯೇನು ಅಂತ. ಬಂದವನಿಗೆ ಈ ಗುಣಗಳನ್ನು ತೋರಿಸು, ಬರದೇ ಇರೋವನಿಗೆ ನೀನು ಏನು ದಂಡ ಸಂಹಿತೆ ಬೇಕಾದರೂ ನೀನು ಅಪ್ಲೈ ಮಾಡ್ಕೋ ಎಂಬುದಾಗಿ ಹೇಳಿ, ಆವಾಗ ನಿನ್ನ ನೀತಿ ನಿಯಮಗಳೂ ಉಲ್ಲಂಘನೆ ಆಗೋಲ್ಲ, ನಿನ್ನ ಕ್ಷಮಾ ಕರುಣಾ ಗುಣಗಳಿಗೂ ಬೆಲೆ ಇರುತ್ತೆ. ಎರಡನ್ನೂ ಮಾಡೋನ್ ಬಿಟ್ಟು ಯಾರಾದರೂ ಒಬ್ಬ ಶರಣಾಗತೋಸ್ಮಿ ಅಂದ್ರೆ ಸಾಕು, ಒಳಗಡೆ ಕಳಿಸ್ಬಿಡ್ತಾಳಂತೆ. ವಿರಾಟ್ಟಿ ಬಂದಿದ್ದಾನೆ, ಅಂಗೀಕಾರ ಮಾಡು ಎಂಬುದಾಗಿ ಆ ಪರಮಾತ್ಮನ ಮನಸ್ಸನ್ನ ಒಲಿಸಿ ಬಿಡ್ತಾಳಲ್ಲವ. ಹೀಗೆ ನಮ್ಮ ಅಪರಾಧಗಳನ್ನು ಪರಮಾತ್ಮ ಕ್ಷಮಿಸಿ ನಮ್ಮನ್ನ ಅಂಗೀಕಾರ ಮಾಡಬೇಕಾದರೆ ಆ ತಾಯಿ, ಮಕ್ಕಳು ತಪ್ಪು ಮಾಡ್ತಾರೆ, ತಂದೆ ದಂಡ್ಸಕ್ಕೆ ಬಂದರೆ ಹೋಗ್ಲಿ ಬಿಡ್ರಿ ನಮ್ಮ ಮಗು ತಾನೇ ರೀ, ಇವತ್ತೆಲ್ಲ ನಾಳೆ ಸರಿ ಹೋಗ್ತಾನೆ ಅಂತ ಹೇಳೋವಳು ಯಾರು? ಇವಳು. ಪ್ರಿಯಪರನಾದವಳು ತಾಯಿ, ಹಿತಪರನಾದವನು ತಂದೆ. ಆದರೆ ಈ ತಾಯಿ ಕೇವಲ ಪ್ರಿಯವಲ್ಲ, ಪ್ರಿಯವನ್ನ ಮಾಡುವ ಹಾಗೆ ಹಿತವನ್ನು ಮಾಡ್ತಾಳೆ. ಅದು ಇವಳ ಗುಣ. ಮಣ್ಣು ತಿನ್ನವಿಟ್ಟು ಪ್ರತ್ಯೌಷಧ ಮಿಡುಮಾಪೋಲೆ ಅಂತಾರೆ ಸ್ವಾಮಿ ಪ್ರಲೋಕಾಚಾರ್ಯರು. ಮಗು ಬೀದಿನೆಲ್ಲ ಆಟ ಆಡ್ತಾ ಇರುತ್ತೆ, ಅದಕ್ಕೆ ಮಣ್ಣು ತಿನ್ನಬೇಕು ಆಸೆ, ಮಣ್ಣು ತಿಂದುಬಿಡ್ತು.
ಏನು ಮಾಡ್ತಾಳೆ ತಾಯಿ? ಅಯ್ಯೋ ಪಾಪ ಮಣ್ಣು ತಿನ್ಬಿಡ್ತು ಅಂತ ಅದಕ್ಕೆ ಹೊಡೆದು ಬಡ್ದು ಬರೆ ಹಾಕದ. ಏನು ಮಾಡ್ತಾಳೆ? ಅಯ್ಯೋ ಮಣ್ಣು ತಿನ್ಬಿಡ್ತಾ ಅಂತ ಹೇಳಿ ಅದಕ್ಕೆ ಔಷಧಿ ಕೊಡ್ತಾಳಂತೆ. ಆ ಮಣ್ಣಿನಿಂದ ಏನೂ ಅಪಾಯ ಆಗದೆ ಇರೋ ಹಾಗೆ ಔಷಧಿ ಕೊಡೋದು. ಮಣ್ಣನ್ನೂ ತಿನ್ನಕ್ಕೆ ಬಿಟ್ಟು, ಯಾಕೆಂದರೆ ದಾಸ ಪಡ್ತಾ ಇದೆ, ತಿನ್ನು, ಅದಕ್ಕೆ ಬದಲಾಗಿ ನಾ ಔಷಧಿನೂ ಕೊಡ್ತೀನಿ ಅಂತಾಳಂತೆ. ಆ ರೀತಿ ಅಪರಾಧಗಳನ್ನು ಕ್ಷಮಿಸುವಂತೆ ಮಾಡಿ ಪರಮಾತ್ಮನ ಮನಸ್ಸನ್ನು ಒಲಿಸಿ ನಮ್ಮನ್ನು ಪರಮಾತ್ಮ ಅಂಗೀಕಾರ ಮಾಡುವಂತೆ ಮಾಡುವವಳು ಅವಳಲ್ಲವ. ಆದ್ದರಿಂದ ಅವಳಿಲ್ಲದೆ ಹೋದರೆ ನಮಗೆ ಪರಮಾತ್ಮನ ಕೃಪೆ ಲಭಿಸುವುದೇ ಇಲ್ಲ. ಇದು ನಮ್ಮ ದೃಷ್ಟಿ. ಪರಮಾತ್ಮನ ದೃಷ್ಟಿಯಲ್ಲೂ ಅವಳು ಬೇಕಂತೆ. ಅವಳಿಲ್ಲದೆ ಹೋದರೆ ನಾನು ಯಾರನ್ನು ಸ್ವೀಕಾರ ಮಾಡಲ್ಲ ಅಂತಾನೆ ಈ ಮಹಾನುಭಾವ ಪರಮಾತ್ಮ. ಏನು ಹೇಳ್ತಾನೆ ಪರಮಾತ್ಮನ ಮಾತು? ಮತ್ಪ್ರಾಪ್ತಿಂ ಪ್ರತಿಜಂತೂನಾಂ ಸಂಸಾರೇ ಪತತಾಧಮಃ ಲಕ್ಷ್ಮೀ ಪುರುಷಕಾರತ್ವೇ ನಿರ್ದಿಷ್ಟಾ ಪರಮರ್ಷಿಭಿಃ ಎಂಬುದಾಗಿ ಆಗಮದಲ್ಲಿ ಬರುವ ಮಾತು. ಭಗವತ್ಶಾಸ್ತ್ರ ಮತ್ಪ್ರಾಪ್ತಿಂ ಪ್ರತಿಜಂತೂನಾಂ, ನನ್ನನ್ನು ಪಡೆಯುವುದಕ್ಕೆ ಆಸೆ ಪಡ್ತಕ್ಕಂತಹ ಅಥವಾ ಯಾರ್ಯಾರಿಗೆ ನಾನು ಲಭಿಸುತ್ತೇನೆಯೋ ಸಂಸಾರೇ ಪತತಾಧಮಃ, ಸಂಸಾರದಲ್ಲಿ ಪೂರ್ಣವಾಗಿ ಬಿದ್ದಂತಹ ಅಧಮರಾದವರು, ಅಂದರೆ ಮೇಲ್ಬರಕ್ಕೆ ಮಾರ್ಗನೇ ಇಲ್ಲದೆ ಇರೋರು, ಅಂತಹ ಸಂಸಾರೇ ಪತತಾಧಮಃ, ಸಂಸಾರ ಮಂಡಲದಲ್ಲಿ ಪೂರ್ಣವಾಗಿ ಬಿದ್ದು ಬಿಟ್ಟಿರ್ತಕ್ಕಂತಹ ಅಧಮರಾಗಿ ಪುಣ್ಯಪಾಪ ಕರ್ಮಗಳಿಂದ ಪೂರ್ಣವಾಗಿ ಮುಚ್ಚಲ್ಪಟ್ಟಿದ್ದಾರಲ್ಲ ಅವರುಗಳು ಲಕ್ಷ್ಮೀ ಪುರುಷಕಾರತ್ವೇ, ಲಕ್ಷ್ಮಿಯನ್ನ ಪುರುಷಕಾರವಾಗಿ ಇಟ್ಟುಕೊಂಡು ನನ್ನನ್ನು ಆಶ್ರಯಿಸಬೇಕು ಎಂಬುದಾಗಿ ಪರಮಾತ್ಮನೇ ಹೇಳ್ಬಿಟ್ಟ. ಅಹಂ ಮತ್ಪ್ರಾಪ್ತ್ಯುಪಾಯೋ ವೈ ಸಾಕ್ಷಾತ್ ಲಕ್ಷ್ಮೀಪತಿ ಸ್ವಯಂ ಲಕ್ಷ್ಮೀ ಪುರುಷಕಾರೇಣ ವಲ್ಲಭಾ ಪ್ರಾಪ್ತಿಯೋಗಿನಿ. ನಾನೇ ಪುರುಷಾರ್ಥವನ್ನು ಕೊಡುವವನು, ನಾನೇ ಸಾಧನ, ನಾನೇ ಸಿದ್ಧೋಪಾಯ. ಆದರೂ ಕೂಡ ಅವಳ ಮುಖಾಂತರ ಬರಬೇಕು ಅನ್ನೋದು ನನ್ನ ಸಂಕಲ್ಪ. ಪ್ರಾಪ್ತಿಯೋಗಿನಿ, ಆತ್ಮಕ್ಕೆ ಪರಮಾತ್ಮನನ್ನ, ಪರಮಾತ್ಮನಿಗೆ ಆತ್ಮನನ್ನ ಪ್ರಾಪ್ತಿಯಾಗುವಂತೆ ಮಾಡುವ ಯೋಗಿನಿ. ಯೋಗ ಅಂದರೆ ಕೂಡುವಿಕೆ, ಸೇರುವಿಕೆ. ಪ್ರಾಪ್ತಿ ಯೋಗಿನಿ, ಆತ್ಮ ಪರಮಾತ್ಮರನ್ನ ಕೂಡಿಸುವವಳು ಲಕ್ಷ್ಮೀ ಎಂಬುದಾಗಿ ಹೇಳಿ ಪುರುಷಕಾರೇಣ ಅಂತಾರೆ. ಪುರುಷಕಾರ ಅಂದ್ರೇನು? ನಾವೆಲ್ಲ ಇದೆಲ್ಲ ಹೇಳ್ತೀವಿ, ಪುರಸ್ಕಾರಂ ಬಣ್ಣ, ಅವಾಡೆ ಪುರಸ್ಕಾರ, ಇವಾಡೆ ಪುರಸ್ಕಾರ. ಹಂಗಂದ್ರೆ ಏನು? ಪುರುಷಕಾರ ಅಂದರೆ ಏನು? ಶಿಫಾರಸ್ ಮಾಡೋದು ಅಂತ ಅಷ್ಟೇ ಅರ್ಥ. ಅದನ್ನು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಶಿಫಾರಸ್ ಮಾಡೋದು ಅಂತ ಅರ್ಥ. ನಮ್ಮ ಕಾಲಕ್ಷೇಪ ಆಚಾರ್ಯರು ಭೂವರಾಚಾರ್ಯರು ಇಲ್ಲಿ ಒಂದು ರಸವಾಗಿ ಒಂದು ಮಾತು ಹೇಳೋರು. ಶಿಫಾರಸ್ ಅನ್ನೋದನ್ನು, ಅದು ಸ್ವಲ್ಪ ಪದ ಬದಲಾವಣೆ ಆಗಿದೆ ಅಂತ ಇಟ್ಕೊಳ್ಳಿ. ಶ್ರೀ ಪಾರ್ಶ್ವವೇ ಶಿಫಾರಸ್ ಆಗಿದೆ ಅನ್ನೋರು. ಶ್ರೀ ಪಾರ್ಶ್ವ ಪಕ್ಕದಲ್ಲಿದ್ದರೆ ಶಿಫಾರಸ್ ತಾನಾಗಿ ಸಿಗುತ್ತೆ ಅಂತ. ಹಾಗೆ ಅವಳಿದ್ರೆ ಶಿಫಾರಸ್ ಮಾಡ್ತಾಳೆ. ಶಿಫಾರಸ್ ಅನ್ನೋದೇನು? ಶ್ರೀ ಪಾರ್ಶ್ವ, ಅದು ಶಿಫಾರಸ್ ಆಗ್ಬಿಟ್ಟಿದೆ ಉರ್ದುನಲ್ಲಿ ಅಂತ ಹೇಳೋರು. ಆ ರೀತಿ ಶ್ರೀ ಪಾರ್ಶ್ವ ಅವಳ ಪಕ್ಕದಲ್ಲಿದ್ದಾಳ, ಅವಳ ವಕ್ಷಸ್ಥಲದಲ್ಲಿದ್ದಾಳ, ನಾವು ಬದುಕಿದ್ವಿ. ಇದನ್ನ ಪರಮಾತ್ಮ ಹೇಳ್ತಾನೆ. ನನ್ನನ್ನು ಆಶ್ರಯನ ಮಾಡುವವರು ನಾನೇ ಉಪಾಯವಾದರೂ ಕೂಡ ಸಾಕ್ಷಾತ್ ಲಕ್ಷ್ಮೀಪತಿ ಸ್ವಯಂ, ನಾನೇ ಲಕ್ಷ್ಮಿಗೆ ಪತಿಯಾದರೂ ಕೂಡ ಅವಳ ಪುರುಷಕಾರದಿಂದ ಬರಬೇಕು. ವಲ್ಲಭ ಪ್ರಾಪ್ತಿಯೋಗಿನಿ, ನನಗೆ ಅವಳು ವಲ್ಲಭೆ. ಅವಳು ಹೇಳಿದ್ರೆ ನಾನು ಕೇಳ್ತೀನಿ ಅಂತ ಪರಮಾತ್ಮ ಹೇಳ್ತಾನೆ. ಪರಮಾತ್ಮನೂ ಕೂಡ ಲಕ್ಷ್ಮಿಯ ಮುಖೇನ ಬರಬೇಕು ಅಂತಾನೆ. ನಮಗೂ ಕೂಡ ಅವಳಿಲ್ಲದೆ ಹೋದರೆ ಪರಮಾತ್ಮ ಕೃಪೆ ಮಾಡೋಲ್ಲ ಅಂತ. ಹೀಗೆ ಇಬ್ಬರಿಗೂ ಬೇಕಾದವಳಾಗಿ ಇಬ್ಬರಿಗೂ ನಡುವಿನಲ್ಲಿ ಇದ್ದು ಇಬ್ಬರನ್ನ ಕೂಡಿಸುವ ಪ್ರಾಪ್ತಿ ಯೋಗಿನಿಯಾದವಳೇ ಪಿರಾಟಿ. ಅದಕ್ಕೆ ಪುರುಷಕಾರ ಅಂತ ಹೆಸರು. ಅಂದರೆ ಏನು? ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾಗಿ ಲೋಕ ರಕ್ಷಕನಾಗಿ ಎಲ್ಲರನ್ನ ಕಾಪಾಡುವವನಾಗಿ ಈ ಪರಮಾತ್ಮನಿದ್ದಾನೆ. ಪುರುಷೋತ್ತಮನಾಗಿ ಇದ್ದಾನೆ. ಈಗ ಈ ಪುರುಷೋತ್ತಮ ಏನು ಮಾಡ್ತಾ ಇದ್ದಾನೆ? ನಾನು ದಂಡ ಸಂಹಿತೆ ಶಿಕ್ಷೆ ಕೊಡ್ತೀನಿ, ದಂಡನೆ ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಾನೆ. ಆದರೆ ಅವನಲ್ಲಿರುವ ಇತರ ಕಲ್ಯಾಣ ಗುಣಗಳನ್ನು ಅವನು ಮರೆತು ಬಿಡ್ತಾನೆ. ಈ ದಂಡ ಶಿಕ್ಷೆ ಕೊಡೋದನ್ನೇ ನೋಡ್ತಾ ಇರ್ತಾನೆ. ಆಗ ಹೇಳ್ತಾಳೆ, ನೀನು ಯಾರು? ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾದ
ಪುರುಷೋತ್ತಮ ನೀನು. ಕೇವಲ ಶಿಕ್ಷೆಯನ್ನು ಕೊಡ್ತೀನಿ ಅಂದ್ಬಿಟ್ಟು ಉಳಿದ ಗುಣಗಳನ್ನು ಬಿಟ್ಬಿಟ್ರೆ ನಿನ್ನ ಪುರುಷೋತ್ತಮತ್ವ ಏನಾಯಿತು? ಆದ್ದರಿಂದ ಆ ಗುಣಗಳಿಗೂ ಬೆಲೆ ಕೊಡಬೇಕು, ಶರಣಾಗತರನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳಿ ಆ ಪರಮಾತ್ಮನ ಕಲ್ಯಾಣ ಗುಣಗಳನ್ನು ತಟ್ಟಿ ಎಚ್ಚರಿಸಿ ಆ ಪರಮಾತ್ಮನಿಗೆ ಪುರುಷೋತ್ತಮ ಎಂಬ ಹೆಸರನ್ನು ಸಾರ್ಥಕವಾಗುವಂತೆ ಮಾಡ್ತಾಳಂತೆ. ಅದರಿಂದ ಪುರುಷಕಾರ ಎಂಬುದಾಗಿ ಅವಳಿಗೆ ಹೆಸರು. ಪುರುಷಕಾರ ರೂಪಿಣಿ. ಅವಳನ್ನು ಏನಂತ ಕರಿತೀವಿ? ಲೋಕವೆಲ್ಲ ಮಹಾಲಕ್ಷ್ಮಿನ ಏನು ಕರೆಯುತ್ತೆ? ಹಣವನ್ನು ಕೊಡುವವಳು. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವೀರಲಕ್ಷ್ಮಿ, ಸಂತಾನಲಕ್ಷ್ಮಿ. ಒಟ್ಟಲ್ಲೇನು ನಮಗೆ ಅದು ಕೊಡು ಇದು ಕೊಡು. ಸಂಸಾರದಲ್ಲಿ ಮುಳುಗಿ ಹೋಗೋದಕ್ಕೆ ಏನೇನು ಬೇಕೋ ಅದೆಲ್ಲ ಕೊಡು. ಪರಮಾತ್ಮನ ಜೊತೆಯಲ್ಲಿ ನಮ್ಮನ್ನು ಸೇರಿಸುವಂತ ಕೇಳೋರು ಯಾರು? ನಾವು ಮಾತ್ರ, ಶ್ರೀ ವೈಷ್ಣವರು. ನಮ್ಮ ಸಂಪ್ರದಾಯದಲ್ಲಿ ಆ ಮಹಾಲಕ್ಷ್ಮಿ ಪುರುಷಕಾರ ರೂಪಿಣಿ. ನಮ್ಮ ಸಂಪ್ರದಾಯ ಅಂದ್ರೇನು? ವೇದಾನೂ ಅದನ್ನೇ ಹೇಳೋದು. ಇದು ನಮ್ಮ ಸಂಪ್ರದಾಯ ಅಂದರೆ ಆಚಾರ್ಯ ರಾಮಾನುಜರು ನಾಮ ಹಾಕ್ಕೊಂಡಿರೋರು ಸಂಪ್ರದಾಯ ಅಂತ ಅರ್ಥವಲ್ಲ. ವೇದ ವೈದಿಕ ಸಂಪ್ರದಾಯ ಅದು. ಆದರೆ ಕೆಲವರು ಏನು ಮಾಡಿಬಿಟ್ರು, ಒಬ್ಬರಿಗೆ ಬಹು ಜನಕ್ಕೆ ಉಪಕಾರ ಮಾಡುವ ಒಂದು ಅವಕಾಶ ಇರುತ್ತೆ, ಶಕ್ತಿನೂ ಇರುತ್ತೆ. ಯಾರ್ಯಾರಿಗೆ ಏನೇನು ಬೇಕೋ ಅವರವರು ಅದನ್ನು ತೊಗೊಂಡು ಹೋಗ್ತಾರೆ. ನಿನ್ನೆ ದಿನ ನೋಡಿ, ನಂದಗೋಪಾಲ ಅವನು ವಸ್ತ್ರ, ಅನ್ನ, ತೀರ್ಥ ಎಲ್ಲ ಕೊಡ್ತಾನೆ. ವಸ್ತ್ರ ಬೇಕಾದವರು ವಸ್ತ್ರ ತಗೊಂಡು ಹೋಗ್ತಾರೆ, ನೀರು ಬೇಕಾದವರು ನೀರು ತೆಗೆದುಕೊಂಡು ಹೋಗ್ತಾರೆ, ಭೋಜನ ಬೇಕಾದವರು ಭೋಜನವನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಗೆ ಮಹಾಲಕ್ಷ್ಮಿ ಪರಮಾತ್ಮನ ಜೊತೆಯಲ್ಲಿಯೇ ನಮ್ಮನ್ನು ಸೇರಿಸುವುದಕ್ಕೆ ಸಿದ್ಧವಾಗಿದ್ದಾಳೆ. ಅವಳು ಲೌಕಿಕವಾದ ಐಶ್ವರ್ಯವನ್ನು ಕೊಡ್ತಾಳೆ, ಸ್ವರ್ಗಭೋಗವನ್ನು ಕೊಡ್ತಾಳೆ, ಏನೇನು ಬೇಕು ಸಂಪತ್ತು ಎಲ್ಲವನ್ನ ಕೊಡ್ತಾಳೆ. ಆದರೆ ಹಾಗೆ ಕೊಡುವವಳಿಂದ ನಾವೇನು ಕೇಳಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ಬರೀ ಲೌಕಿಕವಾದ ಐಶ್ವರ್ಯವನ್ನು ಕೇಳಿದ್ರೆ ಅವಂದಷ್ಟೇ. ಅವಳು 1 ಕೋಟಿ ರೂಪಾಯಿ ಕೊಡೋಕೆ ಸಿದ್ಧವಾಗಿರುವಾಗ 5 ಪೈಸಾ ಯಾವನೋ ಬೇಡ್ತಾನೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಅವಳು ಕೊಡಲ್ಲ ಅಂತ ಹೇಳಿಲ್ಲ, ಇವನು ಬೇಡಿದ್ದಷ್ಟೇ. ಹಣವನ್ನ ಯಾರೋ ಕೇಳ್ತಾರೆ, ನನಗೆ ಇದನ್ನು ಕೊಡು ಅದನ್ನು ಕೊಡು, ಆರೋಗ್ಯ ಲಕ್ಷ್ಮಿ, ವೈಭವ ಲಕ್ಷ್ಮಿ, ಏನೇನೋ ಲಕ್ಷ್ಮಿಗಳು. ಇವರೆಲ್ಲ ಇಷ್ಟೇ. ಬರೀ ಈ ಲೋಕದಲ್ಲಿ ಆರೋಗ್ಯ, ಈ ಲೋಕದಲ್ಲಿ ಐಶ್ವರ್ಯ, ಈ ಲೋಕದಲ್ಲಿ ಸಂತಾನ, ಈ ಲೋಕದಲ್ಲಿ ಇವರಿಗೆ ಪ್ರಮೋಷನು, ಇಷ್ಟೇ ಕೇಳ್ತಾರೆ. ಅವಳು ಏನು ಪರಮಪದವನ್ನೇ ಕೊಡೋದಕ್ಕೆ ಸಿದ್ಧವಾಗಿದ್ದಾಳೆ. ಅದನ್ನು ಬಿಟ್ಬಿಟ್ಟು ಇದನ್ನ ಕೇಳುವುದು ನಮ್ಮ ಅಪರಾಧವೇ ವಿನಃ ಅದು ಮಹಾಲಕ್ಷ್ಮಿಯ ದೋಷ ಅಲ್ಲ. ಅವಳು ಏನನ್ನ ಕೊಡ್ತಾಳೆ? ಪರಮಾತ್ಮನೊಡನೆಯೇ ನಮ್ಮನ್ನು ಸೇರಿಸ್ತಾಳೆ. ಇದನ್ನ ವೇದ ಹೇಳುತ್ತೆ. ಪರಮಾತ್ಮನೂ ಕೂಡ ಅವಳ ಮುಖೇನ ಬರಬೇಕು ಅಂತ ಎದುರು ನೋಡ್ತಾನೆ. ಜೀವಾತ್ಮನಿಗೂ ಕೂಡ ಅವಳ ಮುಖೇನ ಹೋದರೆ ಇವನು ಕ್ಷೇಮ, ಇಲ್ಲದಿದ್ದರೆ ಪರಮಾತ್ಮ ಕೈ ಬಿಟ್ಬಿಡ್ತಾನೆ. ಹೀಗೆ ಇಬ್ಬರ ನಡುವಿನಲ್ಲಿ ಇದ್ದು ಇಬ್ಬರಿಗೂ ಪರಮ ಉಪಕಾರಕಳಾಗಿ ಇರುವುದರಿಂದ ಇವಳನ್ನ ಪುರುಷಕಾರ ರೂಪಿಣಿ ಎಂಬುದಾಗಿ ಶಾಸ್ತ್ರಗಳು ಕೊಂಡಾಡುತ್ತೆ. ಪುರುಷಕಾರ ರೂಪಿಣಿ ಅಂದ್ರೇನು? ನಮಗಾಗಿ ಶಿಫಾರಸ್ ಮಾಡುವವಳು, ಪರಮಾತ್ಮನಿಗೂ ನಮಗೂ ನಡುವಿನಲ್ಲಿ ಇರುವವಳು ಅಂತ ಅರ್ಥ. ಇವಾಗ ಯಾರೋ ಒಬ್ರು ಬೇರೆ ಪರಸ್ಥಳದಿಂದ ಬರ್ತಾರೆ, ಅವ್ರನ್ನ ನಾವು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವರ ದರ್ಶನ ಮಾಡಿಸ್ತೀವಿ. ದೇವರ ದರ್ಶನ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳಿದಾಗ ನಿಮ್ಮ ಪುರುಷಕಾರದಿಂದ ಆಯ್ತು ಅಂತಾರೆ. ಅಂದ್ರೆ ಅರ್ಥವೇನು? ನೀವು ಮೀಡಿಯೇಟರ್ ಆಗಿದ್ರಿ, ನೀವು ಶಿಫಾರಸ್ ಮಾಡಿದ್ರಿ, ಅದರಿಂದ ದೇವರ ದರ್ಶನ ಆಯ್ತು ಅಂತ ಅರ್ಥ. ಈ ಪುರುಷಕಾರ ಎಂಬ ಶಬ್ದ ಆ ಅರ್ಥದಲ್ಲಿ ಬಂದಿದೆ. ಹಾಗೆ ಇಲ್ಲಿ ಪರಮಾತ್ಮನೊಡನೆ ಆತ್ಮನನ್ನ ಶಾಶ್ವತವಾಗಿ ಸೇರಿಸುವುದರಲ್ಲಿ ಅವಳು ಪುರುಷಕಾರ ರೂಪಿಣಿ. ಪರಮಾತ್ಮನಿಗೂ ನಮಗೂ ನಡುವಿನಲ್ಲಿ ಇದ್ದು ಪರಮಾತ್ಮನನ್ನ ತನ್ನ ಶೃಂಗಾರ ಚೇಷ್ಟಿತಗಳಿಂದ, ಪ್ರೇಮ ಗರ್ಭಿತವಾದ ಮಾತುಗಳಿಂದ ಅವನನ್ನು ಒಲಿಸ್ತಾಳಂತೆ. ನಮಗೆ ಬುದ್ಧಿ ಹೇಳ್ತಾಳಂತೆ, ಪರಮಾತ್ಮನನ್ನು ಆಶ್ರಯಿಸು, ಸಕಲ ಶ್ರೇಯಸ್ಸನ್ನು ಕೊಡುವವನು ಪರಮಾತ್ಮ, ಸಂಸಾರದಲ್ಲಿ ಬೀಳಬೇಡ, ಅವನನ್ನು ಆಶ್ರಯ ಮಾಡುವಂತ ನಮಗೆ ಉಪದೇಶ ಮಾಡ್ತಾಳೆ. ಚೇತನನೈ ಅರುಳಾಲೇ ತಿರುತ್ತಂ ಎಂಬೆರುಮಾನೈ ಅಳಹಾಲೇ ತಿರುತ್ತಂ. ತನ್ನ ಸೌಂದರ್ಯಾದಿಗಳನ್ನು ತೋರಿಸಿ ಅವನನ್ನು ಒಲಿಸ್ಕೋತಾಳಂತೆ. ನಮಗೆ ಅರುಳಾಲೆ ಕೃಪೆ ಮಾಡ್ತಾಳಂತೆ. ಸದ್ಬುದ್ಧಿ ಬರಲಿ, ಪರಮಾತ್ಮನನ್ನು ಆಶ್ರಯ ಮಾಡಲಿ, ಸತ್ವಗುಣ ಬರಲಿ ಅಂತ ನಮಗೆ ಕೃಪೆ ತೋರಿಸಿ ಆಶೀರ್ವಾದ ಮಾಡ್ತಾಳೆ. ರಾವಣನಿಗೆ ಕೂಡ ಉಪದೇಶ ಮಾಡಿದವಳು. ಯಾರವಳು? ರಾವಣನಿಗೆ ಕೂಡ, ತನ್ನನ್ನು ಚಿತ್ರಹಿಂಸೆ ಮಾಡಿದ ರಾವಣನಿಗೆ ಕೂಡ ಉಪದೇಶ ಮಾಡ್ತಾಳೆ. ಮಿತ್ರಂ ಉಪೈಕಂ ಕರ್ತಂ ಯದಿ ಜೀವಿತುಮಿಚ್ಛಸಿ
ಎಷ್ಟು ಒಳ್ಳೆಯ ಮಾತುಗಳನ್ನು ರಾವಣನಿಗೆ ಹೇಳಿದ್ಲಲ್ವಾ, ಆ ರೀತಿ ಚೇತನನಿಗೆ ಕೃಪೆಯಿಂದ ಉಪದೇಶ ಮಾಡ್ತಾಳೆ. ಪರಮಾತ್ಮನನ್ನ ಸೌಂದರ್ಯ, ಹಾವಭಾವ, ಅನನ್ಯಾರ್ಹತ್ವ, ಅನನ್ಯ ಭೋಗ್ಯತ್ವಾದಿ ಗುಣಗಳಿಂದ ಅವನನ್ನು ಹೋಲಿಸಿ ನಮ್ಮನ್ನು ಅಂಗೀಕಾರ ಮಾಡುವಂತೆ ಮಾಡ್ತಾಳಂತೆ. ಇದನ್ನ ಆ ಪರಮಾತ್ಮನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಅನವರತ ಇದ್ದಾಳೆ. ತದ್ವಕ್ಷಸ್ಥಲ ನಿತ್ಯವಾಸರಸಿಕಾಂ ತತ್ಕ್ಷಾಂತಿ ಸಂವರ್ಧಿನೀಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತೀಂ ವಂದೇ ಜಗನ್ಮಾತರಂ ಎಂಬುದಾಗಿ ನಾವು ಆ ತಾಯಿಯನ್ನು ಸ್ತೋತ್ರ ಮಾಡ್ತೀವಿ. ನಮ್ಮ ಪಿರಾಟ್ಟಿ, ಆ ಪಿರಾಟ್ಟಿ ಸ್ತೋತ್ರ ಮಾಡ್ತೇವೆ ನಾವು. ಅನವರತ ಪರಮಾತ್ಮನ ವಕ್ಷಸ್ಥಳದಲ್ಲಿ ಇದ್ದಾಳಂತೆ. ಅಹಲಗಿಲ್ಲೇ ನೀರಯುಮೆನ್ನೆ ಅಲರ್ಮೇಲ್ ಮಂಗೈ ಉರೈಮಾರ್ಬಾ. ತಿರುವಾಯುಮಡಿಯಲ್ಲಿ ಪರಮಾತ್ಮನಲ್ಲಿ ಶರಣಾಗತಿ ಮಾಡ್ತಾರೆ. ತಿರುವೇಂಕಟಮುಡಿಯಾನನ ಚರಣಾರವಿಂದಗಳಲ್ಲಿ ನಮ್ಮ ಇವಾರರ ಶರಣಾಗತಿ ಉಲಮುಂಡ ಪೆರುವಾಯ ಉಲಪ್ಪಿಲ್ ಕೀರ್ತಿ ಅಮ್ಮಾನೆ 10 ಪಾಶುರಗಳನ್ನು நம்மாழ்வார் ಹಾಡಿದ್ರು. ತಿರುವೇಂಕಟಮುಡಿಯಾನನ ಚರಣಾರವಿಂದಗಳಲ್ಲಿ ಶರಣಾಗತಿ ಮಾಡ್ತಾರೆ. ಪುಹಲೊನ್ನಿಲ್ಲ ಅಡಿಯೇನ್ உன் அடிக்கீழ் ಅಮರ್ந்து ಪುಹುಂದೇನೆ. ನನಗೆ ಬೇರೆ ಗತಿ ಇಲ್ಲ, ಪುಹಲ್ ಒನ್ನಿಲ್ಲ, ನಾನು ಹೋಗಿ ಆಶ್ರಯಿಸುವುದಕ್ಕೆ ನನಗೆ ಬೇರೆ ಸ್ಥಳವೇ ಇಲ್ಲ, ಆಶ್ರಯಣವೇ ಇಲ್ಲ. ಆದ್ದರಿಂದ ಹೇ ಪರಮಾತ್ಮ, ನನಗೆ ಅನನ್ಯಗತಿಕನಾದ ನಾನು ನಿನ್ನ ಚರಣಾರವಿಂದಗಳನ್ನು ನಾನು ಪುಹುಂದೇನೆ, ನಿನ್ನ ಚರಣಾರವಿಂದಗಳಲ್ಲಿ ಪ್ರವೇಶ ಮಾಡಿದೆ, ಶರಣಾಗತಿ ಮಾಡ್ತೀನಿ ಅಂತಾರೆ. ಆದರೆ ಅದಕ್ಕೆ ಮುಂಚೆ ಅವನನ್ನು ಏನಂತ ಕರೀತಾರೆ? ಅಹಲಗಿಲ್ಲೇನ್ ಇರೆಯುಮೆನ್ನೆ ಅಲರ್ಮೇಲ್ ಮಂಗೈ ಉರೆಮಾರ್ಬಾ. ಅಹಲಗಿಲ್ಲೇನ್, ಅರೆಕ್ಷಣ ಕೂಡ ಪರಮಾತ್ಮನ ವಕ್ಷಸ್ಥಳವನ್ನು ಬಿಟ್ಟು ಅರೆಕ್ಷಣ ಕೂಡ ಅಗಲಿರಲಾರೆ ಎಂಬಂತಹವಳು ವಕ್ಷಸ್ಥಳದಲ್ಲಿ ಇರುವವಳ ಇದ್ದಾಳೆ. ಅಂತಹ ಮಹಾಲಕ್ಷ್ಮಿಯನ್ನ ಅಲರ್ಮೇಲ್ ಮಂಗೈ. ಅಲರ್ ಅಂದ್ರೆ ಪುಷ್ಪ, ತಾವರೆಯ ಪುಷ್ಪ. ಅಲರ್ ಅಂದ್ರೇ ಪುಷ್ಪ. ಆ ಪುಷ್ಪದ ಮೇಲ್, ಆ ಪುಷ್ಪವನ್ನ ಆಸನವಾಗಿ ಇಟ್ಟುಕೊಂಡು ಅದರ ಮೇಲೆ ಉರೈ ಆಸೀನಳಾಗಿರ್ತಕ್ಕಂತಹ ಮಂಗೈ, ಶ್ರೇಷ್ಠಳಾದ ಸ್ತ್ರೀ ಎಂಬುದಾಗಿ ಅರ್ಥ. ಅಲರ್ ಮೇಲ್ ಮಂಗೈ, ಪುಷ್ಪದ ಮೇಲೆ ಆಸೀನಳಾದಂತಹ ಶ್ರೇಷ್ಠವಾದ ಸ್ತ್ರೀಯೇ. ಅದು ಯಾರು? ತಾವರೆಯ ಮೇಲೆ ಆಸೀನಳಾದಂತಹ ಕಮಲವಾಸಿನಿಯಾಗಿರ್ತಕ್ಕಂತಹ ಕಮಲಾಸನದಲ್ಲಿ ಇರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮಿ. ಅಲರ್ಮೇಲ್ ಮಂಗೈ ಅನ್ನೋದು ಏನಾಯ್ತು? ಅಲರ್ಮೇಲ್ ಮಂಗೈ, ಅಲಮೇಲ, ಅಮ್ಮೇಲ, ಅಮ್ಮು ಏನೇನೋ ಆಗೋಯ್ತು. ಅಮ್ಮೇಲ ಅಲಮೇಲ ಅಂತೀವಲ್ಲ, ಆ ಅಲಮೇಲಮ್ಮ ಅಂದ್ರೆ ಏನು? ಅಲರ್ಮೇಲ್ ಮಂಗೈ ಎಂಬುದು ಅಲಮೇಲ ಅಂತ ಆಗೋಯ್ತು. ರಕಾರ ಹೋಗ್ಬಿಡ್ತು. ಆಡು ಮಾತಿನಲ್ಲಿ ಈ ರೀತಿ ಭಾಷೆಯಲ್ಲಿ ಬದಲಾವಣೆಗಳಾಗತ್ತೆ. ಆ ರೀತಿ ಅದನ್ನೆಲ್ಲ ಪಾಣಿನಿ ವ್ಯಾಕರಣದಲ್ಲಿ ಹೇಳ್ತಾರೆ. ಒಳ್ಳೆಯ ಉತ್ಕೃಷ್ಟ ಭಾಷೆ ಹೇಗೆ ಆಡ್ತಾ ಆಡ್ತಾ ಆ ಕೆಲವು ಪದಗಳು ಬಿಟ್ಟು ಹೋಗುತ್ತೆ, ಕೆಲವು ಅಕ್ಷರಗಳು ಬೇರೆ ಆಗುತ್ತೆ. ಇದೆಲ್ಲ ವ್ಯಾಕರಣ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ರೀತಿ ಅಲರ್ಮೇಲ್ ಮಂಗೈ ಅನ್ನೋದು ಅಲಮೇಲ್ ಮಂಗೈ ಆಗಿ, ಅಲಮೇಲ ಆಗಿ, ಅಮ್ಮೇಲ ಆಗಿ ಏನೇನು, ಒಟ್ಟಿನಲ್ಲಿ ಆ ಅಲರ್ಮೇಲ್ ಮಂಗೈ ಅಂದರೆ ಪರಮಾತ್ಮನ ಹೃದಯ ಕಮಲವೆಂಬ ಪುಷ್ಪದಲ್ಲಿ ಆಸೀನಳಾದವಳು. ಆ ತಾವರೆ ಮೇಲೆ ಕೂತಿದ್ದಳಲ್ಲ, ಯಾವುದು ತಾವರೆ? ಪರಮಾತ್ಮನ ಹೃದಯ ಕಮಲವೇ ಅವಳ ಆಸೀನಳಾಗಿರುವ ಪುಷ್ಪ. ಅಂತಹ ಅಲರ್ಮೇಲ್ ಮಂಗೈ, ಆ ಪುಷ್ಪದ ಮೇಲೆ ಇರುವವಳು ಆಸೀನಳಾಗಿ ಇರುವಂತಹ ವಕ್ಷಸ್ಥಳವನ್ನು ಉಳ್ಳವನೇ ಎಂಬುದಾಗಿ ಆ ಅಲರ್ಮೇಲ್ ಮಂಗೈ ಪದ್ಮಾವತಿ ಪಿರಾಟ್ಟಿಯನ್ನ ಆಳ್ವಾರ್ ಸ್ಮರಣೆ ಮಾಡಿ ಅನಂತರ ಹೇಳ್ತಾರೆ, ಪುಹಲೊನ್ನಿಲ್ಲ ಅಡಿಯೇನ್ ಉನ್ನಡಿಕ್ಕೀಳ ಮರ್ದು ಪುಂದೇನೆ. ಅವಳನ್ನು ಹೇಳಿದ್ರೆ ಇವನನ್ನು ಹೇಳೋ ಹಾಗೇ ಇಲ್ಲ. ಸಂಪ್ರದಾಯದಲ್ಲಿ ಏನು ಶುರು ಮಾಡಿದ್ರು? ಶ್ರೀಯಪ್ಪತಿಯಾಯ್. ಪ್ರಾರಂಭದ ಪದವೇ ಶ್ರೀಯಪ್ಪತಿಯಾಯ್. ಯಾವ ವ್ಯಾಖ್ಯಾನವನ್ನು ತೆಗೆದು ನೋಡಿ ಶ್ರೀಯಪ್ಪತಿಯಾಯ್ ಅಂತ ಪ್ರಾರಂಭ. ಕಾರಣ ಏನು? ಆ ಶ್ರೀ ಇಲ್ಲದೆ ಹೋದರೆ ಶ್ರೀಪತಿನೇ ನಮಗಿಲ್ಲ. ಅವಳಿದ್ರೆ ಶ್ರೀ ಇದ್ರೆ ಶ್ರೀಯಪ್ಪತಿ, ಶ್ರೀ ಇಲ್ಲದೆ ಹೋದರೆ ಶ್ರೀನೂ ಇಲ್ಲ, ಪತಿನೂ ಇಲ್ಲ, ಯಾರೂ ಇಲ್ಲ. ಆದ್ದರಿಂದ ಅವಳಿರಬೇಕಲ್ಲವ. ಪರಮಾತ್ಮನೂ ಅವಳನ್ನು ಅಪೇಕ್ಷೆ ಪಡ್ತಾನೆ, ನಮಗೂ ಅವಳು ಅಪೇಕ್ಷಣೀಯನಾದ್ದರಿಂದ ಅವಳು ಬೇಕು. ಆ ಪುರುಷಕಾರ ಕಾರ್ಯವನ್ನು ಮಾಡೋವಳು ಹೇಗಿರಬೇಕು? ಪುರುಷಕಾರ ಮಾಂಪೋದ್ ಕೃಪೆಯುಂ ಪಾರತಂತ್ರ್ಯಮುಂ ಅನನ್ಯಾರ್ಹತ್ವಮುಂ ವೇಣುಂ. ಆ ಪುರುಷಕಾರ ಮಾಡುವಂತಹ ಅವಳು ಹೇಗಿರಬೇಕು? ನಮ್ಮ ವಿಷಯದಲ್ಲಿ ಅಪಾರವಾದ ಕರುಣೆ ಉಳ್ಳವಳಾಗಿರಬೇಕು. ಅಯ್ಯೋ ಹೀಗಿದೆಯಲ್ಲ ಮಗು, ಇದು ಹೇಗಾದರೂ ಸದ್ಗತಿಗೆ ಬರಬೇಕಲ್ಲ ಅಂತ ನಮ್ಮ ಮೇಲೆ ಕೃಪೆ. ಪರಮಾತ್ಮನಿಗೆ ಪರತಂತ್ರಳು ಅಂದರೆ ಏನು?
ನಾನು ಹೇಳಿದಾಗೆ ಕೇಳೋ ಪತ್ನಿ ಇವಳು. ಆದ್ದರಿಂದ ಇವಳು ನನ್ನನ್ನು ಮೀರಿ ಏನು ಮಾಡೋಲ್ಲ ಎಂಬ ನಂಬಿಕೆ ಮತ್ತು ಅನನ್ಯಾರ್ಹತ್ವ. ಏನು ಮಾಡಿದ್ರು ಇವಳು ನನಗೇ ಮೀಸಲಾದವಳಾದ್ದರಿಂದ ಇವಳು ಏನು ಮಾಡಿದ್ರು ನನಗಾಗೇ ಮಾಡ್ತಾಳೆ ಎಂಬುದಾಗಿ ಪರಮಾತ್ಮನಿಗೆ ವಿಶ್ವಾಸ. ಆ ಅನನ್ಯಾರ್ಹತ್ವ, ಆ ಕೃಪೆ, ಆ ಪಾರತಂತ್ರ್ಯ ಇವಳಲ್ಲಿ ಇರೋದ್ರಿಂದ ಕಣ್ಣಳಿವೆತ್ತ ಪುರುಷಕಾರವಿದೆ. ಅಂದರೆ ಏನು? ಮೂರ್ತಿವೆತ್ತ ಪುರುಷಕಾರ. ಶಿಫಾರಸ್ಸು ಮಾಡುವುದಕ್ಕೆ ಏನು ಬೇಕೋ ಅದು ಹಾಗೇ ಮೂರ್ತಿವೆತ್ತವಳು ಇವಳನ್ನು ಬಿಟ್ಟು ಪರಮಾತ್ಮ ನಮಗೆ ದೊರೆಯುವನ. ಆದ್ದರಿಂದ ಇವಳನ್ನು ಪರಮಾತ್ಮನನ್ನು ಸಮಾನವಾಗಿ ಹೇಳ್ಬೋದ ಅಂದರು. ಕುಡಿದು ಇವಳನ್ನು ಜಾಸ್ತಿಯಾಗಿ ಹೇಳಬೇಕು ಅಂದ್ಬಿಟ್ರು. ಇವಳನ್ನು ಪರಮಾತ್ಮನಿಗೆ ಸಮಾನವಾಗಿ ಹೇಳಿದ್ರೆ ಇವಳು ಇರುವೆ ಕಡಿಮೆ ಆಗೋಯ್ತಂತೆ. ಕಾರಣ ಏನು? ಇವಳ ಕಣ್ಣಲ್ಲಿ ಇರುವ ಕರುಣೆ ಅವನ ಕಣ್ಣಲ್ಲಿ ಎಲ್ಲಿ ಬರಬೇಕು ಅಂದ್ಬಿಟ್ರು. ಶ್ರೀರಂಗನಾಥ ನಂಬೆರುಮಾಳ್ ಉತ್ಸವ ಮೂರ್ತಿಗೆ ನಾಚ್ಯಾರ್ ತಿರುಕೋಲಂ, ತಾಯಾರ ಹಾಗೆ ಒಂದಿನ ಅಲಂಕಾರ ಮಾಡ್ತಾರೆ. ನಾಚ್ಯಾರ್ ತಿರುಕೋಲಂ ಅಂತ ಪರಮಾತ್ಮನಿಗೆ ಮಹಾಲಕ್ಷ್ಮಿಯ ಹಾಗೆ ಒಂದಿನ ಅಲಂಕಾರ ಮಾಡ್ತಾರಂತೆ. ಹಾಗೆ ಅಲಂಕಾರ ಮಾಡಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಪರಾಶರ ಭಟ್ಟರು ಬರ್ತಾರೆ, ತೆರೆ ಹಾಕಿರ್ತಾರಂತೆ. ತೆರೆ ಸ್ವಲ್ಪ ತೆಗೆದ್ಬಿಟ್ಟು ಆ ಪರಮಾತ್ಮನ ತೆರೆ ತೆಗೆದಿರುವಾಗ ನಾವು ಕಂಡಿದ್ದೆಲ್ಲ ಮಾತಾಡ್ತಾ ಇರ್ತೀವಿ ಬಂದವ್ರ ಹತ್ರ. ತೆರೆ ಹಾಕಿರ್ತಾರಲ್ಲ ಆಗ ತೆರೆಯಿಂದ ಬಗ್ಗೆ ನೋಡ್ತೀವಿ. ಇದೆಲ್ಲ ನಮ್ಮ ಅಭ್ಯಾಸ. ಪೂರ್ತಿ ತೆರೆ ತೆಗೆದು ಪರಮಾತ್ಮ ದರ್ಶನ ಗಂಟೆಗಟ್ಟಲೆ ಪರಮಾತ್ಮ ಇರ್ತಾನೆ. ಆಗ ಪಕ್ಕದಲ್ಲಿರೋರ ಜೊತೆ ಮಾತು ಇದ್ದು ಬದ್ದು ಊರು ಸಂಸಾರದ ಮಾತ್ರ ಆಡ್ತಿರ್ತೀವಿ. ತೆರೆ ಹಾಕ್ತಾರಲ್ಲ ಅವಾಗ ತೆರೆ ತೆಗೆದು ಬಗ್ಗೆ ನೋಡ್ತೀವಿ. ಇದು ನಮ್ಮ ಸ್ವಭಾವ. ಆ ರೀತಿ ಪರಾಶರ ಭಟ್ಟರ್ ಈ ನಾಚ್ಯಾರ್ ತಿರುಕೋಲಂ ಅದನ್ನು ಧರಿಸಿಕೊಂಡು ಪರಮಾತ್ಮ ವಿರಾಜಮಾನನಾಗಿ ಉತ್ಸವ ಬರುವಾಗ ಸ್ವಲ್ಪ ತೆರೆ ಸರಿಸಿ ನೋಡ್ತಾರಂತೆ. ಆಗ ಪರಮಾತ್ಮ ಕೇಳ್ತಾನಂತೆ, ಎರಡು ವಿಷಯ ಇಲ್ಲಿದೆ. ಆಗ ಕೇಳ್ತಾನಂತೆ, ತೆರೆ ಹಾಕಿರುವ ಯಾಕೆ ಬಗ್ಗೆ ನೋಡಿದ್ರಿ ಅಂತ ಕೇಳಿದ್ವಿ. ಆಗ ಸ್ವಾಮಿ ಪರಾಶರ ಭಟ್ಟರು ಹೇಳ್ತಾರಂತೆ, ನನ್ನನ್ನು ಏನಂತ ತಿಳ್ಕೊಂಡು ತೆರೆ ಸರಿಸಿ ನೋಡಿದ್ರಿ ಅಂತ ಹೇಳಿದಂತೆ. ತೆರೆ ತೆಗೆದು ನೋಡಬೇಕಾದ್ರೆ ನನ್ನ ತಾಯಿ ಅಂತ ನೋಡಿದೆ. ಈಗ ನೀ ಬೈತಾ ಇದೆಯಾ ನೋಡು, ಈಗ ತಂದೆ ಅಂತ ತಿಳ್ಕೊಂಡೆ ಅಂದ್ರಂತೆ. ಅಂದರೆ ಏನು? ಅಮ್ಮನ ಹತ್ರ ಹೇಗೆ ಬೇಕಾದರೂ ಮಗು ಹೋಗ್ಬೋದು, ಅಪ್ಪನ ಹತ್ರ ಹೋಗ್ಬೇಕಾದ್ರೆ ಅನುಮತಿ ಕೇಳಬೇಕಲ್ವಾ? ಆ ರೀತಿ ತೆರೆ ತೆಗೆದು ಬಗ್ಗೆ ನೋಡುವಾಗ ನಮ್ಮಮ್ಮ ಒಳಗಿದ್ದಾಳೆ ಅಂತ ನೋಡಿದೆ. ಯಾಕೆಂದರೆ ನಾಚಿಯಾರ್ ಕೋಲ ಹಾಕ್ಕೊಂಡಿದ್ಯಾ, ಈಗ ನೀ ಬೈತಿದ್ಯಾ ನೋಡು, ಇದು ಬರೀ ವೇಷ, ಒಳಗಿರೋದು ನೀನು ಅಂತ ತಿಳ್ಕೊಂಡೆ ಅಂದ್ರಂತೆ. ಅಂದರೆ ಏನು? ಆ ಅಮ್ಮನ ಭಾವ, ಅಮ್ಮನ ವಾತ್ಸಲ್ಯ ನಿನಗೆ ಎಲ್ಲಿಂದ ಬರಬೇಕು? ಆಮೇಲೆ ಪರಮಾತ್ಮ ಅದು ಬೇರೆ ಕೇಳಿದಂತೆ, ನಾನು ಅವತ್ತೆಲ್ಲ ತಾಯಾರು ಮುಗ್ಬಟ್ಟು, ತಾಯಾರು ಸರ, ಒಲೆ, ಒಡ್ಯಾಣ ಎಲ್ಲ ತಂದು ಪರಮಾತ್ಮನಿಗೆ ಹಾಕ್ತಾರಂತೆ. ಆಗ ಪರಮಾತ್ಮ ಹೇಗಿದ್ದೀನಿ, ಚೆನ್ನಾಗಿದೆಯಾ ಅಲಂಕಾರ ಅನ್ನಂತೆ. ನಾನು ತಾಯಾರು ಹಾಕಿ ಕಾಣಿಸ್ತಾ ಇದ್ದೀನಾ, ಪಿರಾಟಿ ಥರ ಕಾಣಿಸ್ತಾ ಇದ್ದೀನಾ ಅಂತ ಪರಾಶರ ಭಟ್ರನ್ನ ಪರಮಾತ್ಮ ಕೇಳದಂತೆ. ಪರಾಶರ ಭಟ್ರು ಮೇಲಿಂದ ಕೆಳವರೆಗೂ ಈಗ ನೋಡಿದ್ರಂತೆ ಪರಮಾತ್ಮನನ್ನು. ಎಲ್ಲ ಸರಿಯಾಗಿದೆ, ಒಂದು ಮಾತ್ರ ಸರಿ ಇಲ್ಲ ಅಂದ್ರಂತೆ. ಅದೇನು ಸರಿ ಇಲ್ಲದೆ ಇರೋದು ಏನು ಕಂಡ್ರಿ ಅಂದ್ರಂತೆ. ಎಲ್ಲ ಅಲಂಕಾರ ಚೆನ್ನಾಗಿದೆ, ಆದರೆ ನಿನ್ನ ಕಣ್ಣ ನೋಟ ಮಾತ್ರ ನಮ್ಮ ಅಮ್ಮನ ಪ್ರೇಮ ವಾತ್ಸಲ್ಯ ಇಲ್ಲ ಅಂದ್ಬಿಟ್ರಂತೆ. ನಾಚಿಯಾರ್ ವಿಳಿಕ್ಕ ಒಣ್ಣಾದಿರೆ, ನೀನು ಏನೇ ಮಾಡಿದ್ರು ನಿನ್ನ ಕಣ್ಣಲ್ಲಿ ಆ ಪರತ್ವ, ಸ್ವಾತಂತ್ರ್ಯ, ನಿರಂಕುಶ ಪ್ರಭುತ್ವದ ಆ ದರ್ಪ ನಿನ್ನ ಕಣ್ಣಲ್ಲಿದೆ. ನಮ್ಮ ಅಮ್ಮನ ಕಣ್ಣು ಹಂಗಿಲ್ಲ, ವಾತ್ಸಲ್ಯದಿಂದ ಪ್ರೇಮದಿಂದ ಬಾಚಿ ಅಪ್ಪಿಕೊಳ್ಳುವಂತೆ ಇರುತ್ತೆ. ಆ ಪ್ರೇಮಪೂರ್ಣ ವಾತ್ಸಲ್ಯದ ಮಾರ್ಧವವಾದ ನೋಟ, ಕಟಾಕ್ಷ ನಿನ್ನ ಕಣ್ಣಲ್ಲಿಲ್ಲ. ಕಾರಣ ನೀನು ಪರಾತ್ಪರ ವಸ್ತು. ಆ ನಿನ್ನ ಪರತ್ವವನ್ನ ಏನು ಮಾಡಿದ್ರು ನೀನು ಬಚ್ಚಿಟ್ಕೊಳ್ಳೋಕ್ಕಾಗೋಲ್ಲ. ಆದ್ದರಿಂದ ಎಲ್ಲ ಅಲಂಕಾರ ಇದೆ, ಆದರೆ ನಿನ್ನ ಕಣ್ಣು ಮಾತ್ರ ಆ ನಮ್ಮ ತಾಯಿಯ ಕಣ್ಣಿದ್ದಾಗಿಲ್ಲ ಎಂಬುದಾಗಿ ಇವರು ನೋಡಿದ್ರಂತೆ. ಆ ರೀತಿ ಆ ವಾತ್ಸಲ್ಯ, ಆ ಕರುಣೆ, ಕೃಪೆ ಅದು ಅತಿ ಮುಖ್ಯ. ಅದರ ಜೊತೆಗೆ ಅನನ್ಯಾರ್ಹತ್ವ, ಅನನ್ಯ ಭೋಗ್ಯತ್ವ ಇದೆಲ್ಲವೂ ಕೂಡ ಅತ್ಯಂತ ಅತ್ಯವಶ್ಯಕ. ಪರಮಾತ್ಮ ಈ ಪುರುಷಕಾರ ರೂಪಿಣಿಯಾಗಿ ಈ ಮೂವರನ್ನು ಕೂಡ ಅಂಗೀಕಾರ ಮಾಡಿದ್ದಾನೆ. ಪೆರಿಯ ಪಿರಾಟ್ಟಿಯಾರಾಗಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮಿ, ನೀಳಾದೇವಿ, ಭೂಮಿ ಇವರು ಮೂವರೂ ಕೂಡ ಪರಮಾತ್ಮನಿಗೆ ನಮ್ಮನ್ನ ಪರಮಾತ್ಮನೊಡನೆ ಸೇರಿಸತಕ್ಕಂತಹ ಪುರುಷಕಾರ ರೂಪಿಣಿಯರು. ಈಗ ಪುರುಷಕಾರ ಅಂದರೆ ಏನು, ಪುರುಷಕಾರ ರೂಪಿಣಿ ಅಂದರೆ ಏನು, ಅವರ ಲಕ್ಷಣಗಳು ಹೇಗಿರಬೇಕು, ಗುಣಗಳು ಹೇಗಿರಬೇಕು, ಇದೆಲ್ಲವನ್ನು ನಮಗೆ ಆಚಾರ್ಯರು ತಿಳಿಸಿಕೊಟ್ರು. ಈಗ ಈ ಪುರುಷಕಾರ ಮಾಡೋರು ಯಾವ್ಯಾವ ಎಲ್ಲೆಲ್ಲಿದ್ದಾರೆ ಎಂದರು. ಪರಮಾತ್ಮ ಶ್ರೀರಾಮಚಂದ್ರನಾಗಿ ಅವತಾರವನ್ನು ಮಾಡಿದಂತಹ ಕಾಲದಲ್ಲಿ ಪುರುಷಕಾರ ರೂಪಿಣಿಯಾಗಿ ಅವತಾರ ಮಾಡಿದವಳು ಶ್ರೀ ಮಹಾಲಕ್ಷ್ಮಿ ಸೀತೆ.
ಪರಮಪದದಲ್ಲೋ ಕ್ಷೀರಸಾಗರದಲ್ಲೋ ಇವರು ಮೂವರೂ ಪುರುಷಕಾರ ರೂಪಿಣಿಯರು. ಯಾರ ಮುಖೇನ ಬೇಕಾದರೂ ಪರಮಾತ್ಮನನ್ನು ಆಶ್ರಯಣ ಮಾಡಬಹುದು. ಆದರೆ ಪರಮಾತ್ಮ ಅವತಾರ ಮಾಡಿ ಬರ್ತಾನಲ್ಲ, ಆಗ ಅಂದರು ರಾಮಾವತಾರ ಮಾಡಿ ಪರಮಾತ್ಮ ಶ್ರೀರಾಮನಾಗಿ ಬಂದಾಗ ಪುರುಷಕಾರ ರೂಪಿಣಿಯಾಗಿ ಅವತಾರ ಮಾಡಿದವಳು ಮಹಾಲಕ್ಷ್ಮಿ ಸೀತೆಯಾಗಿ ಬಂದಳು. ಪರಮಾತ್ಮ ವರಾಹಾವತಾರವನ್ನು ಮಾಡಿದಾಗ ಯಾರು ಪುರುಷಕಾರ ರೂಪಿಣಿ? ಭೂಮಿ ಪಿರಾಟಿ. ಅವಳನ್ನಲ್ಲವಾ ಉದ್ಧತಾಸಿ ವರಾಗೇಣ ಕೃಷ್ಣೇನ ಶತಬಾಹುನ ಅಂತ ಆ ಭೂಮಿ ಪಿರಾಟಿಯನ್ನಲ್ಲವಾ ಪರಮಾತ್ಮ ಮೇಲೆತ್ತಿದ. ಆದ್ದರಿಂದ ವರಾಹ ಪರಮಾತ್ಮನನ್ನ ಆಶ್ರಯಣ ಮಾಡಬೇಕಾದ್ರೆ ಭೂಮಿ ಪಿರಾಟಿಯ ಮುಖಾನ ಹೋಗಬೇಕು. ಒಳಗಡೆ ಮಲಗಿದಾರಲ್ಲ ನಮ್ಮ ಕೃಷ್ಣಸ್ವಾಮಿಗಳು, ಎಷ್ಟು ಕರೆದ್ರು ಹೇಳದೆ ಇವರನ್ನ ಆಶ್ರಯಣ ಮಾಡಬೇಕಾದ್ರೆ ಯಾರ ಮೂಲಕ ಹೋಗಬೇಕು ಅಂದ್ರು? ನಪ್ಪಿನ್ನಾಯ್ ಒಂದು ಮದಗಳಿತ್ತ ನೋಡಾದ ತೊಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್. ಈ ನಪ್ಪಿನ್ನಾಯ್ ನೀಳಾದೇವಿಯ ಮುಖೇನವೇ ಈ ಕೃಷ್ಣನನ್ನ ಆಶ್ರಯಣ ಮಾಡ್ಬೇಕಂತೆ. ಎಲ್ಲೆಲ್ಲಿ ಆ ದೇವಿಯರಿದ್ದಾರೆ ಅಲ್ಲೆಲ್ಲ ರಕ್ಷಣೆ, ಎಲ್ಲೆಲ್ಲಿ ಅವರುಗಳಿಗಿಲ್ಲ ಅಲ್ಲೆಲ್ಲ ಆಪತ್ತು. ಏನ್ ಲಕ್ಷ್ಮಣ ರಾಮನನ್ನ ಎಷ್ಟು ಕೇಳ್ಕೊಳ್ತಾನೆ, ಅಣ್ಣ ನನ್ನನ್ನು ಕರ್ಕೊಂಡೋಗು, ನಾನು ಕಾಡಿಗೆ ಬರ್ತೇನೆ, ನಾನು ನಿನಗೆ ಕೈಂಕರ್ಯವನ್ನು ಮಾಡಬೇಕು ಎಂಬುದಾಗಿ ಎಷ್ಟು ಕೇಳಿಕೊಂಡ್ರು ರಾಮ ಒಪ್ಪೋದೇ ಇಲ್ಲ. ಕೊನೆಗೆ ಲಕ್ಷ್ಮಣ ನೋಡ್ದ, ಈ ಅಣ್ಣನ ಹೀಗೆಲ್ಲ ಕೇಳಿದ್ರೆ ಆಗಲ್ಲ, ಈ ಕುದುರೆಗೆ ಕಡಿವಾಣ ಹಾಕೋಕ್ ಬೇರೆಯವರಿದ್ದಾರೆ ಅಂತ ತಿಳ್ಕೊಂಡ. ಏನು ಮಾಡ್ದ? ಸಭ್ರಾತುಶ್ಚರಣೌ ಗಾಢಂ ನಿಪೀಡ್ಯ ರಘುನಂದನ ಸೀತಾಮುವಾಚಾತಿ ಯಶಃ ರಾಘವಂಚ ಮಹಾವ್ರತಂ. ಈ ಲಕ್ಷ್ಮಣ ಹಿಡಿದಿದ್ದು ಅಣ್ಣನ ಕಾಲನ್ನ, ಹೇಳ್ತಾ ಇರೋದು ನೋಡ್ತಾ ಇರೋದು ಸೀತೆಯನ್ನ. ಅಂದ್ರೆ ಏನು? ಅವಳ ಮುಖೇನ ಅವಳನ್ನ ಆಶ್ರಯಿಸಿ ರಾಮ ಅವಳ ಮುಖೇನ ಅವಳ ಮೂಲಕ ಹೇಳಿಸ್ಬೇಕು ರಾಮನಿಗೆ. ಸಭ್ರಾತುಶ್ಚರಣೌ ಗಾಢಂ ನಿಪೀಡ್ಯ, ಗಾಢವಾಗಿ ಅಣ್ಣನ ಕಾಲನ್ನು ಹಿಡಿದುಕೊಂಡು ಸೀತೆಯನ್ನ ಕುರಿತು ಲಕ್ಷ್ಮಣ ಮಾತನಾಡದನಂತೆ. ಸೀತೆ ಏನ್ ಮಾಡಿದ್ಲು? ರಾಮ ಸೀತೆ ಮುಖ ನೋಡ್ದ, ಹಿಂಗಂದ್ಲಂತೆ, ನಡಿ ಕಾಡ್ಗೆ ಎಂದ. ಆದವರೆಗೂ ಬರಬೇಡ ಅಂದವನು ಸೀತೆಯನ್ನ ನೋಡಿ ಲಕ್ಷ್ಮಣ ಹೇಳಿದ ಕೂಡಲೇ ಕಾಡಿಗೆ ನಡಿ ಅಂತಾನೆ ಅಲ್ಲಿ. ಹಾಗೆ ಶ್ರೀರಾಮಾಯಣವನ್ನು ತೆಗೆದುಕೊಳ್ಳಿ. ಶ್ರೀರಾಮಾಯಣ ಏನು ಅಂದ್ರು? ಇತಿಹಾಸ ಶ್ರೇಷ್ಠಮಾನ ಶ್ರೀರಾಮಾಯಣத்தில் ಏನ್ ಹೇಳಲಾಯ್ತು? ಶಿರ ಇರಂದವಳೆತ್ತಂ ಸೊಲ್ಲುಗಿರದೆ. ಶಿರ ಇರಂದವಳು ಯಾರು? ಸೆರೆ ಇದ್ದವಳು ಯಾರು? ಇವಳು. ರಾವಣಾಂತಪುರದಲ್ಲಿ ಸೆರೆ ಇದ್ದವಳು ಸೀತಾ ಪಿರಾಟಿ. ಇಡೀ ರಾಮಾಯಣವೇ ಏನು ಅಂದ್ರು? ರಾಮನ ಕಥೆ ಅಂದ್ರು? ಅಲ್ಲ, ಮತ್ತಿನ್ನೇನು? ಸೀತೆಯ ಚರಿತ್ರೆ. ಯಾರು ಹೇಳಿದ್ರು? ನಾನು ನೀವು ಹೇಳ್ಬೋದಂದ್ರು? ವಾಲ್ಮೀಕಿನೇ ಹೇಳ್ಬಿಟ್ಟಿದ್ದಾರೆ. ವಾಲ್ಮೀಕಿ ಏನ್ ಹೇಳಿದ್ರು? ಕೃತ್ಸ್ನಂ ರಾಮಾಯಣಂ ಸೀತಾಯಾಶ್ಚರಿತಂ ಮಹತ್. ಇದನ್ನ ರಾಮನ ಚರಿತ್ರೆ ಅಂತ ಹೆಸರೇನೋ ಇಟ್ಟಿದ್ದೀನಿ, ಆದ್ರೆ ಕೃತ್ಸ್ನಂ 24,000 ಶ್ಲೋಕದಿಂದ ಕೂಡಿದ ಈ ಶ್ರೀರಾಮಾಯಣ ಮಹಾಗ್ರಂಥದಲ್ಲಿ ಒಂದೊಂದು ಅಕ್ಷರವು ಸೀತೆಯ ಚರಿತ್ರೆ ಅಂತ ವಾಲ್ಮೀಕಿನೇ ಡಿಕ್ಲೇರ್ ಮಾಡಿಬಿಟ್ರು. ಹೆಸರು ರಾಮನ ಹೆಸರು ಇಟ್ಟಿದ್ದೀನಿ, ಆದರೆ ಇದು ಯಾರ ಚರಿತ್ರೆ? ಸೀತೆಯ ಚರಿತ್ರೆ ಎಂದು ಬಿಟ್ರು. ಇಡೀ ರಾಮಾಯಣ ಪೂರ್ತಿ ಏನು? ಪುರುಷಕಾರ ವೈಭವ. ಅದು ರಾಮನ ಚರಿತ್ರೆನೇ ಅಲ್ಲ. ಶಿರೈರಂದವಳ ಏತ್ತಂ, ರಾವಣಾಂತಪುರದಲ್ಲಿ ಸೆರೆ ಇದ್ದವಳ ವೈಭವವನ್ನ ಮಹಿಮೆಯನ್ನ ಹೇಳುವುದೇ ಶ್ರೀರಾಮಾಯಣ ದಿವ್ಯ ಗ್ರಂಥ. ಆದ್ರಿಂದಲೇ ನಮ್ಮ ಸಂಪ್ರದಾಯದಲ್ಲಿ ಬರೀ ರಾಮಾಯಣ ಅನ್ನಲ್ಲ, ಶ್ರೀರಾಮಾಯಣ ಅಂತ ಹೇಳ್ತೀವಿ. ಸುಮ್ಮನೆ ರಾಮಾಯಣ ಅಂತ ಹೇಳಬಾರ್ದು, ಶ್ರೀರಾಮಾಯಣ. ಕಾರಣ ಇವಳ ಮುಖೇನ ಆ ರಾಮನ ವೈಭವ ಅಲ್ಲಿ ತಿಳಿದು ಬರುತ್ತದೆ. ಇವಳೇ ಪುರುಷಕಾರ ರೂಪಿಣಿ. ಎಲ್ಲ ಕಡೆಗಳಲ್ಲಿ ರಾಮಾಯಣದಲ್ಲಿ ಎಲ್ಲೆಲ್ಲಿ ರಾಮನ ಕೃಪೆ ಏರ್ಪಟ್ಟಿದೆ ಅಲ್ಲೆಲ್ಲ ಇವಳ ಅನುಗ್ರಹ. ಎಲ್ಲೆಲ್ಲಿ ರಾಮ ನಿಗ್ರಹವನ್ನ ಮಾಡಿದಾನೆ ಅಲ್ಲೆಲ್ಲ ಈ ಸೀತೆ ಇಲ್ಲ, ಇವಳ ಕೃಪೆ ಇಲ್ಲ. ಬೇಕಾದ್ರೆ ಒಂದು ಪಟ್ಟಿ ತಗೊಳ್ಳಿ. ಬಾಲಕಾಂಡದಿಂದ ಪ್ರಾರಂಭಿಸಿ ಉತ್ತರಕಾಂಡದ ತನಕ ಎಲ್ಲೆಲ್ಲಿ ರಾಮನ ಅನುಗ್ರಹ ಇದೆ, ಎಲ್ಲೆಲ್ಲಿ ರಾಮನ ನಿಗ್ರಹ ಇದೆ. ನಿಗ್ರಹ ಇರೋ ಕಡೆ ಸೀತೆ ಇದ್ದಾಳ ಇಲ್ವಾ, ಅನುಗ್ರಹ ಆಗಿರೋ ಕಡೆ ಸೀತೆ ಇದ್ದಾಳ ಇಲ್ವಾ, ಒಂದು ಪಟ್ಟಿ ತಗೊಳ್ಳಿ. ಲಕ್ಷ್ಮಣ ಕಾಡಿಗೆ ಹೋಗಬೇಕು, ಸೀತೆಯ ಕೃಪೆಯಾಯಿತು. ಅದೇ ರೀತಿ ರಾಮ ಸುಗ್ರೀವನನ್ನ ಮಿತ್ರನಾಗಿ ಅಂಗೀಕಾರ ಮಾಡ್ತಾನೆ. ಸುಗ್ರೀವ
ಮಿತ್ರನಾಗಿ ಅಂಗೀಕಾರ ಮಾಡುವಾಗ ಸುಗ್ರೀವನಿಗೆ ಸೀತೆ ಕಟಾಕ್ಷ ಎಲ್ಲಿತ್ತು, ಅಷ್ಟಲ್ಲಿ ಸೀತಾಭರಣ ಹಾಕ್ಬಿಟ್ಟಿತ್ತಲ್ಲ ಅಂದ್ಲು. ಆಭರಣದ ಮೂಲಕ 4 ವಾನರರು ಕುಳಿತಿರುವ ಜಾಗದಲ್ಲಿ ಆಭರಣ ಹಾಕಿದ್ಲು. ಆಗ ನೋಡಿದಾಳೆ ಇವರನ್ನು, ಅವಳ ಕಟಾಕ್ಷ ಆಗೋಯ್ತು. ಇನ್ನೆಲ್ಲೋ ಆಭರಣ ಹಾಕೋದ್ರ ಬದಲು ಈ ವಾನರರು ಕುಳಿತ ಜಾಗದಲ್ಲೇ ಯಾಕೆ ಹಾಕಿದ್ಲು? ಇವರಿಗೆ ತನ್ನ ಕಟಾಕ್ಷವನ್ನು ಕೊಟ್ಟಳು ಸೀತೆ. ಆದ್ದರಿಂದ ಆಭರಣವನ್ನು ನೋಡಿದ ಮೇಲೆ ರಾಮ ಸುಗ್ರೀವನನ್ನು ಅತ್ಯಂತ ಆಪ್ತ ಮಿತ್ರನಾಗಿ ಮನದಲ್ಲಿ ಒಪ್ಪಿಕೊಳ್ತಾನೆ. ಈ ರೀತಿ 1 2 8 ಕಡೆಗಳಲ್ಲಿ ತಾಟಕೆಯನ್ನು ರಾಮ ವಧಿಸಿದ. ರಾಮ ಬ್ರಹ್ಮಚಾರಿ. ತಾಟಕೆಯನ್ನು ವಧಿಸಿದ ರಾಮ ಶೂರ್ಪಣಿಕೆಯನ್ನು ಯಾತಕ್ಕೆ ಕೊಲ್ಲಲಿಲ್ಲ ಅಂತ ಕೇಳಿದ್ರು. ತಾಟಕೆಯನ್ನು ವಧಿಸಿದಾಗ ಅವಳು ಪಕ್ಕದಲ್ಲಿ ಇರಲಿಲ್ಲ. ಶೂರ್ಪಣಿಕೆಯನ್ನು ವಧಿಸ್ಬೇಕಾದ್ರೆ ಪಕ್ಕದಲ್ಲೇ ಕೂತಿದ್ದಾಳೆ. ಏನು ಹೇಳ್ತಾಳೆ? ಅವಳಿರುವಾಗ ವಧೆ ಮಾಡೋದಕ್ಕೆ ಬಿಡ್ತಾಳ, ಆದರೆ ಏನು ಮಾಡೋದು, ವಧಿಸಬೇಕು, ವಧಿಸುವುದಕ್ಕೆ ಬಿಡೋಲ್ಲ ಇವಳು. ಹೋದ್ರಿಂದ ಒಂದು ಮೂಗ್ ಕತ್ತರಿಸಿ ಕಳಿಸಿದ್ನಂತೆ ಲಕ್ಷ್ಮಣ. 1 2 8 ಕಡೆಗಳಲ್ಲಿ ಶ್ರೀರಾಮಾಯಣದಲ್ಲಿ ಇದು. ರಾಮನಂತಹ ಬಿಲ್ಗಾರ ಲೋಕದಲ್ಲಿ ಉಂಟ? ಕುರುಕ್ಷೇತ್ರ ಸಮರಾಂಗಣದಲ್ಲಿ ಗೀತೋಪನ್ಯಾಸವನ್ನು ಮಾಡುವಾಗ ಬಿಲ್ಗಾರರಲ್ಲಿ ನಾನು ರಾಮ ಅಂತ ಹೇಳ್ಕೊತಾನೆ ಪರಮಾತ್ಮ ವಿಭೂತಿ ಯೋಗದಲ್ಲಿ. ನಾನು ರಾಮ ಅಂದವನಿಗೆ ಒಂದು ಸಾಧಾರಣ ಜಿಂಕೆಗೆ ಬಾಣ ಬಿಟ್ಟು ಹಿಡ್ಕೊಂಬರೋಕ್ಕಾಗಲ್ವಾ? ಅದೇನೋ ತುಂಬ ದೂರ ಹೋಯ್ತಂತೆ, ಕೈಗೆ ಸಿಗ್ಲಿಲ್ವಂತೆ, ಓಡೋಯ್ತಂತೆ, ನೆಗೆದು ಹೋಯ್ತಂತೆ, ಇವನದ್ರ ಹಿಂದೆ ಹೋದಂತೆ, ತುಂಬ ದೂರ ಹೋದಂತೆ. ಏನ್ರಿ ಇದೆಲ್ಲ ಕತೆ? ರಾವಣನನ್ನೇ ಕೊಲ್ಲಂತಹ ರಾಮನಿಗೆ, ಮರದ ಹಿಂದೆ ನಿಂತು ವಾಲಿಯನ್ನು ಕೊಂದ ರಾಮನಿಗೆ ಒಂದು ಜಿಂಕೆ ಮೇಲೆ ಬಾಣ ಬಿಡಕ್ಕೆ ಬರಲ್ವಾ? ಇದು ರಾಮನ ಕೋದಂಡಕ್ಕೆ ಅಪಮಾನವಲ್ಲವಾ? ಇದು ಒಂದು ಸಾಧಾರಣ ಜಿಂಕೆನ, ಕಾಡಲ್ಲಿ ಓಡಾಡೋ ಒಂದು ಮೃಗನ ಈ ರಾಮಂಗೆ ಹಿಡಿಯಕ್ಕಾಗಲ್ಲ ಅಂದಮೇಲೆ ಅವನ ಕೈಯಲ್ಲಿ ಧನುಸ್ಸು ಯಾಕೆ? ಅದು ಕೋದಂಡ ಅಲ್ಲ, ಬರೀ ದಂಡ ಅಂದ್ಬಿಟ್ರು. ಯಾಕೆ ಮತ್ತೆ ಮಾರೀಚನನ್ನ ರಾಮ ಕೊಲ್ಲಲಿಲ್ಲ ಅಂದ್ರು? ಸೀತೆಯ ಕಣ್ಮುಂದೆ ಕೊಲ್ಲಕ್ಕಾಗಲ್ಲ, ದೂರ ಕರ್ಕೊಂಡು ಹೋಗ್ಬೇಕು, ಅವಳ ಕಣ್ಮರೆಯಾಗಬೇಕು ಆ ಮೃಗ. ಅದಕ್ಕಾಗಿ ಅದು ಸಿಗದಂತೆ ಮಾಡಿ 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 ಅದು ಬಹುದೂರಕ್ಕೆ ಹೋಗುವಂತೆ ಇವನೇ ಅದನ್ನು ಬಿಟ್ಟು ಸೀತೆಯಿಂದ ಮೃಗ ಕಣ್ಮರೆಯಾದಾಗ ಅದನ್ನು ರಾಮ ಕೊಂದ. ಎಷ್ಟು ರಹಸ್ಯಗಳು! ವಿರಾಧ ಅರಣ್ಯಕ್ಕೆ ರಾಮ ಪ್ರವೇಶ ಮಾಡಿದ ಕೂಡಲೇನೆ ಆ ವಿರಾಧ ರಾಮ ಲಕ್ಷ್ಮಣನನ್ನ 2 ಭುಜದ ಮೇಲೆ ಹೊತ್ಕೊಂಡು ಓಡಾಗ್ಬಿಡ್ತಾನೆ. ಸೀತೆ ಒಬ್ಳಿರ್ತಾಳೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ದುರ್ಗಮವಾದ ಕಾಡು, ಭಯಾನಕವಾದ ಕಾಡು, ಅತ್ತಿಗೆ ಒಬ್ಳೇ ಇದ್ದಾಳೆ, ಈ ದುಷ್ಟ ರಾಕ್ಷಸ ಹೊತ್ಕೊಂಡ್ ಬಂದ್ಬಿಟ್ನಲ್ಲ ಅಂದ. ಒಳ್ಳೇದಾಯ್ತು, ಸುಮ್ಮನಿರು, ಇವನನ್ನು ಕೊಲ್ಲಕ್ಕೆ ಅಂತಾನೆ ರಾಮ. ಅವಳಿದ್ದಿದ್ರೆ ಕೊಲ್ಲಕ್ಕೆ ಬಿಡ್ತಿಲ್ಲ. 14,000 ಮಂದಿ ರಾಕ್ಷಸರನ್ನ ಕೊಲ್ತೀನಿ ಅಂದ್ರೆ ಬೇಡ ಅಂತಾಳೆ. ಕರದೂಷಣ ದೃಷ್ಟಿರಸ್ಸುಗಳ ಜೊತೆಯಲ್ಲಿ ಆ ರಾಕ್ಷಸನ ಯಾಕೆ ಕೊಲ್ಲಬೇಕು ಅಂತ 1 ಅಧ್ಯಾಯ ಪೂರ್ತಿ ವಾದ ಮಾಡ್ತಾಳೆ ರಾಮನ ಜೊತೆಯಲ್ಲಿ ಅರಣ್ಯಕಾಂಡದಲ್ಲಿ. ಆ ಪ್ರಸಂಗ ಬಂದಾಗ ಹೇಳ್ತೇನೆ. ಆ ರೀತಿ ಇರುವಾಗ ಇವಳ ಕೊಲ್ಲೋದಕ್ಕೆ ಬಿಡ್ತಾಳೆ. ಈ ರೀತಿ ತಾಟಕೆಯನ್ನು ಕೊಂದ, ಇವಳಿಲ್ಲ. ಶೂರ್ಪಣಿಕೆ ಬದುಕಿದ್ಲು, ಪಕ್ಕದಲ್ಲಿ ಇದ್ದಾಳೆ. ಹಾಗೆಯೇ ವಾಲಿ ಈ ಮಾತು ಹೇಳ್ತಾನೆ, ಸೀತೆ ಏನಾದರೂ ನಿನ್ನ ಜೊತೆ ಇದ್ದಿದ್ರೆ ನನಗಿಂಥ ಮರಣ ಬರ್ತಿರ್ಲಿಲ್ಲ ಅಂತಾನೆ ಕಂಬರಾಮಾಯಣ. ಎಲ್ಲ ಕಡೆಗಳಲ್ಲಿ ಇದೇ ರೀತಿ. ಹನುಮಾನ್ ರಾಮದೂತನಾಗಿ ಬಂದಾಗ ಅವನಿಗೇನು ಉಡುಗೊರೆ ಸಿಕ್ತು? ರಾವಣ ಕಟ್ಟಾಕದ, ಹೊಡೆದ, ಬಡ್ದ, ಬಾಗಲದಲ್ಲಿ ಬೆಂಕಿ ಹಚ್ಚಿದ, ಇದೆಲ್ಲ ಏರ್ಪಡ್ತು. ಹಿಂತಿರುಗಿ ಹೋಗುವಾಗ ಸೀತಾದೂತನಾಗಿ ಹಿಂತಿರುಗಿ ಹೋಗ್ತಾನೆ. ಏನು ಸಿಕ್ತು? ರಾಮಾಲಿಂಗನ ಸಿಕ್ತು. ಇದು ಇವಳ ಕಟಾಕ್ಷದ ಒಂದು ಪ್ರಭಾವ. ಆ ರೀತಿ ಅಲ್ಲಿ ದೇವಿಯ ಕೃಪೆ ಇಲ್ಲದಿದ್ದರೆ ಏನೂ ಸಾಧ್ಯವಿಲ್ಲ ಅಂದ್ಬಿಟ್ರು. ಇದು ಇಡೀ ಶ್ರೀರಾಮಾಯಣ ಪುರುಷಕಾರ ವೈಭವ. ರಾಮನು ಸೀತೆಯು ಚಿತ್ರಕೂಟ ತಪ್ಪಲಿನಲ್ಲಿ ವಿಹಾರ ಮಾಡ್ತಾ ಇರುವ ಸಂದರ್ಭದಲ್ಲಿ ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಬಹುಕಾಲ ಜಲಕ್ರೀಡೆ ಆಡ್ತಾರೆ. ಆಗ ಸೀತೆ ಹೇಳ್ತಾಳೆ, ನಂಗೆ ತುಂಬ ಆಯಾಸವಾಗಿದೆ ಅಂತಾಳೆ. ನನ್ನ ತೊಡೆ ಮೇಲೆ ಮಲಕ್ಕೋ ಅಂತಾನೆ ರಾಮ. ರಾಮನ ತೊಡೆಯ ಮೇಲೆ ಸೀತೆ ಮಲ್ಕೊಳ್ತಾಳೆ. ಆಮೇಲೆ ಇವಳು ಹೇಳ್ತಾಳೆ, ಅಯ್ಯೋ ನಿನಗೂ ತುಂಬ ಆಯಾಸ ಆಗಿರ್ಬೇಕಲ್ವಾ, ಈಗ ನೀ ಮಲಕ್ಕೋ ಅಂತಾಳೆ. ನೀನು ಮೊದಲು ಮಲಗು ಅಂದರೆ ರಾಮ ಬೇಡ ನೀನೇ ಮೊದಲು ಮಲಕು ಅಂತೇಳಿ ಅವಳನ್ನು ಚೆನ್ನಾಗಿ ನಿದ್ರೆ ಮಾಡಿಸಿದ. ಈಗ ಸೀತೆ ಹೇಳ್ತಾಳೆ, ಸೀತೆಯ ಮಡಿಲಲ್ಲಿ ಶ್ರೀರಾಮಚಂದ್ರ ಅವನು ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದಾನೆ. ಆ ಸಮಯ ನೋಡಿ ಒಬ್ಬ ಅಸುರ, ಜಯಂತ ಅಂತ ಅವನ ಹೆಸರು. ಇಂದ್ರನಿಗೆ ಒಬ್ಬಳು ಅಸುರ ಪತ್ನಿ. ಆ ಅಸುರ ಪತ್ನಿ, ಇಂದ್ರ ದೇವತೆಗಳ ರಾಜ, ಅವನಿಗೊಬ್ಬಳು ಅಸುರ ಪತ್ನಿ. ಆ ಅಸುರ ಪತ್ನಿಯಲ್ಲಿ ಹುಟ್ಟಿದವನು ಇವನು ಜಯಂತ. ಈ ಜಯಂತ ಇವನು ಬಹಳ ಕಾಮುಕನಾದವನು.
ಸೀತೆಯನ್ನು ನೋಡ್ತಾ ಇರ್ತಾನೆ. ಆವಾಗಿಂದ ಅವನಿಗೆ ಈ ಸೀತೆ ಮೇಲೆ ಒಂದು ಕಣ್ಣು. ಅವನೇನು ಮಾಡ್ದ, ಒಂದು ದೊಡ್ಡ ಭಯಂಕರವಾದ ಕಾಗೆಯ ರೂಪದಲ್ಲಿ ಮೇಲೆ ಸುತ್ತಿ 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 ಬರ್ತಾ ಇದ್ದಾನೆ. ಅದನ್ನು ಎಷ್ಟು ಓಡಿಸ್ತಾಳೆ ಸೀತೆ ಅದು ಕೇಳಲ್ಲ. ಕೊನೆಗೆ ಸೀತೆಯ ವಕ್ಷಸ್ಥಳದ ಮೇಲೆ ಬಿದ್ದು ಕುಕ್ಕಿಬಿಟ್ಟು ಮಾಂಸನೇ ಕಿತ್ಕೊಂಡು ಹೋಗ್ಬಿಡ್ತು. ವಕ್ಷಸ್ಥಳದ ಸ್ಪರ್ಶ ಮಾಡುವ ಒಂದು ಕಾಮುಕತನದ ಭಾವನೆ ಆ ಜಯಂತನಿಗೆ ಕುಕ್ಕಿದ ಮಾಂಸವನ್ನೇ ಕಿತ್ಕೊಂಡು ಹೋಗ್ಬಿಟ್ಟ. ರಕ್ತದ ಧಾರೆ ಹರಿಯತ್ತೆ. ಆ ರಕ್ತದ ಬಿಂದುಗಳು ರಾಮನ ಮೇಲೆ ಬಿದ್ದಾಗ ಕಣ್ ತೆಗೆದು ನೋಡ್ತಾನೆ. ಇವಳ ವಕ್ಷಸ್ಥಳದಲ್ಲಿ ವ್ರಣವಾಗಿದೆ. ಮೇಲೆ ಭಯಾನಕವಾದಂತಹ ಆ ಕಾಕಾಸುರ ಸುತ್ತುತ್ತಾ ಇದ್ದಾನೆ. ಕೋಪ ಬಂದ್ಬಿಡ್ತು. ಕೂಡಲೇ ಪಕ್ಕದಲ್ಲಿದ್ದ ಒಂದು ತೃಣ ಹುಲ್ಲನ್ನು ತೆಗೆದು ಅದರಲ್ಲಿ ಬ್ರಹ್ಮಾಸ್ತ್ರವನ್ನ ಅಭಿಮಂತ್ರಿಸಿ ಆ ಕಾಗೆ ಮೇಲೆ ರಾಮ ಪ್ರಯೋಗ ಮಾಡಿಬಿಟ್ಟ. ಅದರ ಕಾಗೆಯನ್ನು ಎಲ್ಲ ಕಡೆ ಅಟ್ಟಿಸ್ಕೊಂಡು ಹೋಗುತ್ತೆ. 3 ಲೋಕಾನ್ ಸಂಪರಿಕ್ರಮ್ಯ, 3 ಲೋಕವೆಲ್ಲ ಸುತ್ಕೊಂಡು ಬಂತು ಕಾಗೆ. ಯಾರೂ ಸೇರಿಸಲಿಲ್ಲ. ಸಪಿತ್ರಾಚ ಪರಿತ್ಯಕ್ತ ಸಮಹರ್ಷಿಭಿ. ವಾಲ್ಮೀಕಿಗಳು ಹೇಳ್ತಾರೆ, ತಂದೆ ಇಂದ್ರನ ಬಳಿಗೆ ಹೋದ, ಇಂದ್ರ ಬಾಗಿಲಾಗದ, ರಾಮ ಬಾಣವ ನನ್ನ ಕೈಲಾಗಲ್ಲ ಅಂದ. ಸಪಿತ್ರಾಚ ಅಂದ್ರೆ ಅರ್ಥ ಏನು, ತಾಯಿನೂ ಕೈ ಬಿಟ್ಲು ಅಂತ ಅರ್ಥ. ಚ ಅಂತ ಒಂದಿದೆ ಅಲ್ಲಿ. ತಂದೆಯೊಡನೆ ಅಂದರೆ ತಂದೆಯೊಡನೆ ತಾಯಿನೂ ಕೈ ಬಿಟ್ಲು. ಯಾರೂ ಬಾಗಿಲು ತೆಗಿಲಿಲ್ಲ ಇವನಿಗೆ. ಸಮಹರ್ಷಿಭಿ, ಋಷಿಗಳ ಕೈ ಬಿಟ್ರು, ಉಳಿದ ದೇವತೆಗಳ ಕೈ ಬಿಟ್ರು. ಲೋಕದಲ್ಲಿ ಯಾರೂ ಕೂಡ ಈ ಕಾಕಾಸುರನಿಗೆ ರಾಮಬಾಣದಿಂದ ರಕ್ಷಣೆಯನ್ನೇ ಕೊಡಲಿಲ್ಲ. ಕೊನೆಗೆ ಸುತ್ತಿ 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 ಎಲ್ಲಿಂದ ಹೋದ್ನೋ ಅಲ್ಲೇ ಬಂದು ಬಿಡ್ತಾನೆ. ಎಲ್ಲಿಂದ ಪ್ರಾರಂಭ ಮಾಡಿದ್ನೋ 3 ಲೋಕಾನ್ ಸಂಪರಿಕ್ರಮ್ಯ, 3 ಲೋಕವನ್ನು ಸುತ್ತಿ ಸುತ್ತಿ ಎಲ್ಲೋದ್ನೋ ಅಲ್ಲೇ ಬಂದ. ಅಲ್ಲಿ ಬಂದಾಗ ಹಾರಿ ಹಾರಿ ರೆಕ್ಕೆಗಳು ಸೋತೋಯ್ತು. 3 ಲೋಕಾನ್ ಸಂಪರಿಕ್ರಮ್ಯ ತಮೇವ ಶರಣಂಗತಃ. ಇದು ವಾಲ್ಮೀಕಿಗಳ ಮಾತು. ಆದರೆ ಅಲ್ಲಿ ನಡೆದದ್ದೇನು, ರೆಕ್ಕೆಗಳು ಸೋತು ಹೋಗಿ ಎಲ್ಲಿಂದ ಹೊರಟಿದ್ದನೋ ಅಲ್ಲೇ ಬಂದು ಆ ಕಾಕಾಸುರ ಬಿದ್ದ. ಹಾಗೆ ಬಿದ್ದಾಗ ಬಿದ್ದವನು ಬಿದ್ದ. ತಲೆ ರಾಮನ ಕಡೆಗೆ, ಕಾಲು ಬೇರೆ ಕಡೆಗೆ ಬಿಡಬಾರ್ದ. ಹೇಗೆ ಬಿದ್ದ, ಕಾಲು ರಾಮನ ಕಡೆಗೆ, ತಲೆ ಎಲ್ಲೋ ಬಿದ್ದಿದ್ದಾನೆ. ಆಗ ಈ ರಾಮ ನನ್ನ ಬಾಣ ಎಲ್ಲೋಯ್ತು ಅಂತ ನೋಡ್ತಾ ಇದ್ದಂತೆ. ಕಾಕಾಸುರನ ಮೇಲೆ ಬಿಟ್ಟ ಬ್ರಹ್ಮಾಸ್ತ್ರ ಏನಾಯ್ತು ಅಂತ ಅದನ್ನು ನೋಡ್ತಾ ಇದ್ದಾನೆ ರಾಮ. ಕೂಡಲೇ ಸೀತೆ ಏನ್ ಮಾಡಿದ್ಲಂತೆ, ಆ ಕಾಕಾಸುರನನ್ನ ಎತ್ಕೊಂಡು ಅದರ ತಲೆಯನ್ನ ರಾಮನ ಪಾದದಲ್ಲಿ ಇಟ್ಬಿಟ್ಟು, ರಾಮ ರಾಮ ಕಾಪಾಡು ಕಾಪಾಡು, ಶರಣಾಗತಿ ಮಾಡಿಬಿಟ್ಟಿದ್ದಾನೆ, ಶರಣಾಗತಿ ಮಾಡಿಬಿಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾಳಂತೆ. ವಧಾರ್ಹಮಪಿ ಕಾಕುತ್ಸ್ಥಃ ಕೃಪಯಾ ಪರ್ಯಪಾಲಯತ್. ವಧೆಗೆ ಅರ್ಹನಾದರೂ ಕೂಡ ಕೃಪೆಯಿಂದ ರಾಮ ಅದನ್ನು ರಕ್ಷಿಸಿದ. ಅಂದ್ರೆ ಅಲ್ಲಿ ಕೃಪಾ ಶಬ್ದ ವಾಚ್ಯಳಾದವಳು ಯಾರು, ಇವಳು ಸೀತಾ. ಪದ್ಮಪುರಾಣ ಇದನ್ನು ಹೇಳುತ್ತೆ. ತಚ್ಚಿರಃ ಪಾದಯೋಃ ಯೋಜಯಾಮಾಸ ಜಾನಕಿ ತ್ರಾಹಿ ತ್ರಾಹೀತಿ ಭಕ್ತಾರಂ. ಆ ಕಾಕಾಸುರ ಹಾಗೆ ಬಿದ್ದಾಗ ಅದನ್ನು ಎತ್ತಿ ತಲೆಯನ್ನು ರಾಮನ ಕಡೆ ಇಟ್ಬಿಡ್ತಾಳಂತೆ. ರಾಮ ಎಲ್ಲೋ ಬ್ರಹ್ಮಾಸ್ತ್ರ ಎಲ್ಲೋಯ್ತು ಅಂತ ನೋಡುವಾಗ ಬೇಗ ಎತ್ತಿ ಆ ಕಾಕನ ತಲೆಯನ್ನ ರಾಮನ ಪಾದಗಳಲ್ಲಿ ಇಟ್ಟುಬಿಟ್ಟು ತಚ್ಚಿರಹ. ಯಾವ ಆ ಕಾಗೆಯ ತಲೆಯಲ್ಲೂ, ಯಾವ ಕಾಗೆ ತನ್ನ ಸ್ತನಗಳಲ್ಲಿ ವ್ರಣವನ್ನ ಉಂಟು ಮಾಡಿದಂತಹ ಘೋರ ಪಾತಕಿಯಾದ ಆ ಕಾಕಾಸುರನ ತಲೆಯನ್ನ ಯೋಜಯಾಮಾಸ ರಾಮನ ಪಾದಗಳಲ್ಲಿ ಸೇರಿಸಿ ತ್ರಾಹಿ ತ್ರಾಹೀತಿ ಬರ್ತಾರ. ಕಾಪಾಡು 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 ಅಂತ ಇವಳು ಕೂಕೋತಾ ಇದ್ದಾರೆ. ಇವಳಿಗೆ ಏನಾಗ್ಬಿಡ್ತು ಅಂತ ರಾಮ ನೋಡ್ತಾನಂತೆ. ನನಗೇನು ಇಲ್ಲ, ಇಲ್ಲಿ ನೋಡು ಅಂತಾನಂತೆ. ತ್ರಾಹಿ ತ್ರಾಹೀತಿ ಭರ್ತಾರಂ. ತ್ರಾಹಿ ತ್ರಾಹಿ ಕಾಪಾಡು ಕಾಪಾಡು ರಾಮ ರಾಮ ಅಂತಾಳಂತೆ. ಏನಾಗೋಯ್ತಪ್ಪ ಇವಳಿಗೆ ಅಂತ ನೋಡಿದ್ರೆ ನನಗೇನೂ ಆಗಿಲ್ಲ, ನೋಡು ಇವನನ್ನು ಕಾಪಾಡು, ಇವನು ಬಂದಿದ್ದಾನೆ ಅಂತ ಹೇಳಿ ಘೋರ ಪಾತಕವನ್ನ ಮಾಡಿದ ಕಾಕಾಸುರನನ್ನ ತಾನಾಗಿಯೇ ಎತ್ತಿ ರಾಮನ ಪಾದಗಳಲ್ಲಿಟ್ಟು ಅವನನ್ನು ಕಾಪಾಡು ಅಂತ ಕೇಳಿ ಕಾಕಾಸುರನಿಗೆ ಪ್ರಾಣದಾನ ಮಾಡಿದವಳು ಇವಳಲ್ಲವಾ. ಆದ್ದರಿಂದ ಅಂತಹ ಸೀತೆ ಅವಳು ಪುರುಷಕಾರ ರೂಪಿಣಿಯಾಗಿ ರಾಮಾಯಣದಲ್ಲಿ ಹೇಳಲ್ಪಟ್ಟಿದ್ದಾಳೆ. ಇದೇ ರಾಮ ಕಾಕಾಸುರನಿಗೆ ಪ್ರಾಣವನ್ನ ವಧೆ ಮಾಡಿ ಪ್ರಾಣ ತೆಗೆಯುವುದಕ್ಕೆ ಬದಲಾಗಿ ಒಂದು ಕಣ್ಣನ್ನ ಏನ್ ಮಾಡ್ದ, ಕಣ್ಣನ್ನ ಪರಮಾತ್ಮ ನಿಕ್ಕಿನಾನ್. ಆಳ್ವಾರ್ಗಳೆಲ್ಲ ಇದನ್ನು ಆಡ್ತಾರೆ. ಆ ರೀತಿ ಕಣ್ಣನ್ನ ಮಾತ್ರ ತೆಗೆದುಕೊಂಡು ಬಿಟ್ಟು ಪ್ರಾಣ ಉಳಿಸ್ಬಿಟ್ಟ, ಪ್ರಾಣದಾನ ಮಾಡಿಬಿಟ್ಟ. ಆದರೆ ರಾವಣ ಇಂಥದ್ದೇನೂ ಮಾಡಲಿಲ್ಲ. ಇವಳನ್ನು ಅಪಹಾರ ಮಾಡಿ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡೋಗಿ ಅಲ್ಲಿ ಅಶೋಕವನದಲ್ಲಿ ಸೆರೆ ಇಟ್ಟುಬಿಟ್ಟ ಅಷ್ಟೇ. ಇವಳನ್ನು ಮುಟ್ಲಿಲ್ಲ, ಇವಳನ್ನು ಏನು ಮಾಡಲಿಲ್ಲ ರಾವಣ. ಆದರೂ ಕೂಡ ರಾವಣನನ್ನ ರಾಮ ಕೊಂದನಲ್ಲ ಅಂದ್ರು.
ಲೋಕಾಚಾರ್ಯರು ಹೇಳ್ತಾರೆ, ಇವಳ್ ಸನ್ನಿಧಿಯಾಲೆ ಕಾಕಂ ತಲೆ ಪೆತ್ತದು ಅದಿಲ್ಲಾಮಯಾಲೆ ರಾವಣನ್ ಮುಡಿಂದಾನ್. ಅಲ್ಲಿ ಸೀತೆ ಇದ್ಲು, ಕಾಕನನ್ನ ಬದುಕಿಸಿದ್ಲು. ಇಲ್ಲಿ ಸೀತೆ ಇಲ್ಲ, ರಾವಣ ಮರಣಿಸಿದ. ಇವಳ್ ಸನ್ನಿಧಿಯಾಲೆ ಕಾಕಂ ತಲೆ ಪೆತ್ತದು ಅದಿಲ್ಲಾಮಯಾಲೆ ರಾವಣನ್ ಮುಡಿಂದಾನ್. ಎಲ್ಲ ಕಡೆಗಳಲ್ಲಿ ಇವಳಿದ್ದರೆ ಪ್ರಾಣ, ಇವಳಿಲ್ಲದಿದ್ದರೆ ಪ್ರಾಣ ಹಾನಿ, ಇವಳಿದ್ದರೆ ಆ ಅನುಗ್ರಹ. ವಿಭೀಷಣನನ್ನ ರಾಮ ಅಂಗೀಕಾರ ಮಾಡ್ದ. ಎಲ್ಲರೂ ಬೇಡ 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 ಅಂತ ಹೇಳ್ತಾರೆ. ಆದರೂ ರಾಮ ಏನು ಹೇಳ್ದ? ಮಿತ್ರಭಾವೇನ ಸಂಪ್ರಾಪ್ತಂ ನತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತದಗರ್ಹಿತಂ. ಅವನಲ್ಲಿ ದೋಷ ಇದ್ರೂ ಪರವಾಗಿಲ್ಲ, ಅಂಗೀಕಾರ ಮಾಡ್ತೀನಿ ಇಂದ. ಇಷ್ಟ ಹಠ ಮಾಡಿ ಇಷ್ಟು ಕೋಟ್ಯಾಂತರ ಕಪಿಗಳ ವಿರೋಧವನ್ನು ಕಟ್ಕೊಂಡಾದ್ರೂ ವಿಭೀಷಣನನ್ನ ಅಂಗೀಕಾರ ಮಾಡೋದಕ್ಕೆ ಕಾರಣ ಏನು ಅಂದ್ರು. ವಿಭೀಷಣನಿಗೆ ತ್ರಿಜಟ ಅಂತ ಸಹೋದರಿ, ಸರಮ ಎಂಬುವವಳು ಪತ್ನಿ, ಅನಲ ಎಂಬುವವಳು ಮಗಳು, 3 ಜನ. ಈ 3 ಜನರು ಕೂಡ ಅಶೋಕವನದಲ್ಲಿದ್ದ ಸೀತೆಗೆ ಬಹಳ ಉಪಕಾರಕರಾಗಿ ಇದ್ದವರು. ಪರಮ ಉಪಕಾರ ಮಾಡಿದವರು 3 ಜನ, ಸರಮ, ಅನಲ, ತ್ರಿಜಟ. 3 ಜನರು ಕೂಡ ವಿಭೀಷಣನ ಪರಿವಾರವನ್ನು ಸೇರಿದವರು. ಆ ವಿಭೀಷಣನ ಗುಣಗಳನ್ನೆಲ್ಲ ಸೀತೆಗೆ ಹೇಳ್ತಾರೆ. ಇವಳು ಇಂಥ ಧರ್ಮಾತ್ಮ ಲಂಕೆಯಲ್ಲಿದ್ದಾನ, ಆ ವಿಭೀಷಣ ಚೆನ್ನಾಗಿರ್ಬೇಕು ಅಂತ. ಆ ವಿಭೀಷಣ ರಾಮನನ್ನು ಶರಣಾಗತಿ ಮಾಡುವುದಕ್ಕಾಗಿ ಹೊರಡುವಾಗ ನೋಡು ಹೊರಡ್ತಾ ಇದ್ದಾನೆ ಎಂಬುದಾಗಿ ತ್ರಿಜಟೆ ತೋರಿಸ್ತಾಳೆ. ರಾಮಾನುಗ್ರಹ ಪ್ರಾಪ್ತಿಯಾಗಲಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾಳೆ. ಅದಕ್ಕಾಗಿ ರಾಮ, ನೀವೆಲ್ಲ ಕೋಟಿ ವಾನರರು ಬೇಕಾದರೂ ಹೋಗಿ, ನನಗೆ ಈ ವಿಭೀಷಣ ಒಬ್ಬ ಸಾಕು ಅಂತಾನೆ. ನೀವೆಲ್ಲ ಬಿಟ್ಟು ಹೋಗ್ತೀರಾ? ವಿಭೀಷಣನನ್ನ ಅಂಗೀಕಾರ ಮಾಡಿದ್ರೆ ನೀವು ಇಷ್ಟು ಕವಿಗಳು ಹಿಂದಕ್ಕೆ ಹೋಗ್ತೀರಾ? ಹೋದ್ರು ಹೋಗಿ, ನನಗೆ ಇವನೊಬ್ಬ ಸಾಕು ಅಂತಾನೆ ರಾಮ. ಅಸ್ಮಾಭಿಸ್ತುಲ್ಯೋ ಭವತು. ಆಮೇಲೆ ಸುಗ್ರೀವ ಹೇಳ್ತಾನೆ, ಈ ರೀತಿಯಾಗಿ ಶಲ್ವ ವಿಭೀಷಣರ್ಕ್ ವೇರಾಹವಲ್ಲಾನೆ ನಾಡಿ. ಆಳ್ವಾರ ಹೇಳ್ತಾರೆ, ಶಲ್ವ ವಿಭೀಷಣರು ಅಂದ್ಬಿಟ್ರು. ಅಂದ್ರೆ ಏನು? ಲಕ್ಷ್ಮೀ ಕಟಾಕ್ಷದಿಂದ ಪೂರ್ಣನಾಗಿ ಬಂದ ವಿಭೀಷಣ ಶಲ್ವ ವಿಭೀಷಣರು. ಅವನಿಗೇನು ಶಲ್ವ, ಏನು ಐಶ್ವರ್ಯ? ಸೀತಾದೇವಿಯ ಕಟಾಕ್ಷವನ್ನು ಪಡ್ಕೊಂಡಿದ್ದಾನಲ್ಲ, ಅದೇ ಅವನ ಐಶ್ವರ್ಯ. ಆದ್ದರಿಂದ ರಾಮ ಅವನನ್ನು ಅಂಗೀಕಾರ ಮಾಡ್ದ, ಶಾಂತ ವಚನಗಳನ್ನಾಡಿದ. ಅವನನ್ನೇ ಕೇಳ್ತಾನೆ, ಹೇಗೆ ಯುದ್ಧ ಮಾಡಲಿ, ಏನು ಮಾಡಲಿ ಅಂತ. ಇದಲ್ಲವಾ ಪುರುಷಕಾರ ವೈಭವ, ಇದಲ್ಲವಾ ಅವಳ ಒಂದು ಪ್ರಭಾವ. ಹೀಗೆ ಆ ಎಲ್ಲರಿಗೆ ಕೃಪೆ ಮಾಡಿದಾಗ ಆ ರಾಮಾಯಣದಲ್ಲಿ ಇವಳಿರೋ ಜಾಗದಲ್ಲಿ ಕೃಪೆ, ಇವಳು ಇಲ್ಲದೆ ಇರೋ ಜಾಗದಲ್ಲಿ ವಧೆ. ಈ ರೀತಿ ಎಲ್ಲ ಕಡೆಗಳಲ್ಲಿ ನಾವು ಕಾಣ್ತೇವೆ. ಈ ಆಳ್ವಾರಗಳು ಕೂಡ ಯಾವುದರ ಮೂಲಕ ಅವನನ್ನು ಕಾಣ್ತಾರೆ. ವೈಗಯಾಳ್ವಾರ ಒಂದು ದೀಪ ಹಚ್ಚಿದ್ರು ವಯ್ಯಂ ತಹಳಿಯ ಅಂತ, ಪೇಯಾಳ್ವಾರ್ ಭೂದತ್ತಾಳ್ವಾರ್ ಒಂದು ದೀಪ ಹಚ್ಚಿದ್ರು ಅನ್ಬೇ ತಹಳಿಯ ಅಂತ. 2 ದೊಡ್ಡ ದೀಪಗಳನ್ನು ಹಚ್ಚಿದಾಗ ಪೇಯಾಳ್ವಾರ್ ಆ ಪರಮಾತ್ಮನನ್ನ ಕಾಣ್ತಾರೆ. ಕಂಡಾಗ ಅವರು ಏನು ಕಂಡೆ ಅಂತಾರೆ? ತಿರುಕಂಡೇನ್ ಪೊನ್ಮೇನಿ ಕಂಡೆ. ಮೊದಲು ಕಂಡದ್ದು ಅವಳನ್ನ, ಅನಂತರ ಪರಮಾತ್ಮನನ್ನ ಕಂಡೆ. ಅಂದ್ರೆ ಅರ್ಥ ಏನು? ಅವಳ ಕೃಪೆ ಮೊದಲು, ಅನಂತರ ಅವಳ ಕೃಪೆಯಿಂದ ಪರಮಾತ್ಮನ ದರ್ಶನ. ತಿರುಕಂಡೇನ್, ಪಾಶುರ ಆಡಿದ ಕೂಡಲೇನೆ ಅನುಗ್ರಹ ಮಾಡೋದಕ್ಕೆ ಅವಳು ಬರ್ತಾಳೆ. ಅವಳು ಬಂದದ್ದರಿಂದ ಪರಮಾತ್ಮನು ಬರ್ತಾನೆ. ಅವಳನ್ನ ಮೊದಲು ಕಂಡೆ ಅಂದ್ರೆ ಅವಳು ಮೊದಲು ಬಂದಳು, ಅವಳ ಕೃಪೆ ಮೊದಲಾಯಿತು. ಅನಂತರ ಪೊನ್ಮೇನಿ ಕಂಡೇನ್, ಆ ಬಂಗಾರದ ಬಣ್ಣದಿಂದ ಕೂಡಿದ ಮಹಾಲಕ್ಷ್ಮಿಯ ಮೈ ಬಣ್ಣ ಪರಮಾತ್ಮನ ಮೇಲೆ ಪ್ರತಿಫಲಿಸಿ ಅವನು ನೀಲಮೇಘ ಶ್ಯಾಮ. ಈಗ ಯಾಕೆ ಕಾಣಿಸ್ತಾ ಇದ್ದಾನೆ? ಮಹಾಲಕ್ಷ್ಮಿಯ ಹಿರಣ್ಯವರ್ಣ ಮರಿಣೀಂ ಎಂಬಂತಹ ಬಂಗಾರದ ಮೈಬಣ್ಣದಿಂದ ಕೂಡಿದ ಆ ಮಹಾಲಕ್ಷ್ಮಿಯ ಬಂಗಾರದ ವರ್ಣ ಅವನ ಮೈ ಮೇಲೆ ಪ್ರತಿಫಲಿಸಿ ಆ ರಾತ್ರಿ ವೇಳೆಯಲ್ಲಿ ಅವನು ಬಂಗಾರದಿಂದ ಆದವನ ಕಾಣಿಸ್ತಾ ಇದ್ದಾನಂತೆ. ಪೊನ್ಮೇನಿ ಕಂಡೆ, ಇವಳನ್ನು ಮೊದಲು ಕಂಡೆ ಅಂತಾರೆ. ಎಲ್ಲಿ ಹೋದರೂ ಕೂಡ ಇವಳ ಕೃಪೆ, ಇವಳಿಲ್ಲದೆ ಪರಮಾತ್ಮನ ಅನುಗ್ರಹ ಇಲ್ಲ ಎಂಬುದನ್ನು ಪುರುಷಕಾರ ವೈಭವಂ ಪರಿಪೂರ್ಣವಾಗಿ ಮೊದಲನೆಯ ಪ್ರಕರಣ ಶ್ರೀವಚನಭೂಷಣ ದಿವ್ಯಶಾಸ್ತ್ರದಲ್ಲಿ ಮೊದಲನೆಯ ಪ್ರಕರಣವೇ ಪುರುಷಕಾರ ವೈಭವಂ. ಎಲ್ಲ ರಹಸ್ಯಗಳನ್ನು ಅಲ್ಲಿ ಹೇಳ್ತಾರೆ ವೇದಾಂತ ದೇಶಿಕರು ತಮ್ಮ ರಹಸ್ಯತ್ವಯ ಸಾರದಲ್ಲಿ. ಇದನ್ನ ಪರಿಪೂರ್ಣವಾಗಿ ಆ ಪಿರಾಟ್ಟಿ ವೈಭವವನ್ನ ಹೇಳುವಾಗ
ಪೂರ್ಣವಾಗಿ ಈ ಎಲ್ಲವನ್ನ ಹೇಳ್ತಾರೆ. ಪರಮಾತ್ಮ ರಾಮ ಹೇಗೆ ಅಭಯ ಪ್ರಧಾನ ಸಾರ, ಅಭಯವನ್ನ ಹೇಗೆ ಕೊಟ್ಟ, ಯಾವ ರೀತಿ ಅನುಗ್ರಹ ಮಾಡದ ಅನ್ನುವಾಗ ಇವಳ ಪುರುಷಕಾರವನ್ನು ಹೇಳ್ತಾರೆ. ಶ್ರೀಸ್ತುತಿಯಲ್ಲಂತೂ ವೇದಾಂತ ದೇಶಿಕರು ಪುರುಷಕಾರ ವೈಭವವನ್ನು ಅಪೂರ್ವವಾಗಿ ಕೊಂಡಾಡ್ತಾರೆ. ಆದ್ದರಿಂದಲೇನೆ ಭಾವಾರೂಢೌ ಭಗವತಿ ಯುವಾಂ ದೈವತಂ ದಂಪತೀನಃ ಎಂಬುದಾಗಿ ವೇದಾಂತ ದೇಶಿಕರ ಶ್ರೀಸೂಕ್ತಿ. ಅವನೊಬ್ಬನೇ ನಮಗೆ ದೈವವಲ್ಲ, ನಿನ್ನೊಡನೆ ಕೂಡಿದ ಅವನು ನಮಗೆ ದೈವ, ನೀವಿಬ್ಬರು ದಂಪತಿಗಳೇ ನಮಗೆ ಆರಾಧ್ಯ ಎಂಬುದಾಗಿ ಸ್ವಾಮಿ ವೇದಾಂತ ದೇಶಿಕರೇ ಹೇಳ್ತಾರಲ್ವಾ. ಹೀಗೆ ಅವಳ ಮುಖೇನ ಅವನ ಪ್ರಾಪ್ತಿ, ಅವನಿಲ್ಲದಿದ್ದರೆ ನಮಗೆ ಪರಮಾತ್ಮ ಕೃಪೆಯೇ ಇಲ್ಲ. ವದಾರ್ಕಮಪಿ ಕಾಕುತ್ಸ್ಥಃ ಕೃಪೆಯ ಪರ್ಯಪಾಲಯತ್. ಕಾಗೆಯನ್ನ ಉಳಿಸಿದ್ದು ಇವಳಿಗಾಗಿ, ರಾವಣನನ್ನ ಕೊಂದದ್ದು ಇವಳಿಲ್ಲದ್ದರಿಂದಲಾಗಿ ಎಂಬುದಾಗಿ ಇದೆಲ್ಲವೂ ಕೂಡ ಶ್ರೀರಾಮಾಯಣದಲ್ಲಿ ಏರ್ಪಟ್ಟಂತಹ ರಹಸ್ಯಗಳು. ಆಳ್ವಾರ್ಗಳು ಹೇಳ್ತಾರೆ, ಮಾಷದಿರ್ ಪೆತ್ ನಮ್ಮುಡೈ ವಾಯ್ವು ವಾಕ್ಯನ್ನವಾ. ಮಾಷದಿರ್ ಇದು ಪೆತ್, ಅಪೂರ್ವವಾದ ಚಾತುರ್ಯದಿಂದ ಪರಮಾತ್ಮನ ಚರಣಾರವಿಂದಗಳನ್ನು ಪಡಿತೀವಿ ಅಂತ ಅಂದ್ಬಿಟ್ರು. ಏನಂತ ಅಪೂರ್ವವಾದ ಚಾತುರ್ಯ, ಸಂಸಾರದ ಕೆಸರಲ್ಲಿ ಇದೀವಲ್ಲ ಅಂದರು. ನಮ್ಮ ಪ್ರಯತ್ನದಿಂದ ನಾವು ಆ ಪರಮಾತ್ಮನನ್ನು ಮೋಕ್ಷವನ್ನು ಪಡಿತೀವಿ ಅಂದರೆ ಅದು ತ್ಯಾಜ್ಯ, ಅದು ಕೇವಲ, ಅದು ನಮ್ಮಿಂದ ಆಗೋದೂ ಇಲ್ಲ, ಅದು ಅಹಂಕಾರ ಮಮಕಾರಕ್ಕೆ ಕಾರಣ, ಅದು ಕೂಡುದು. ಸರಿ, ಶದಿರ್ ಅಂದರೆ ಏನು? ಪರಮಾತ್ಮನನ್ನ ಚರಣಾರವಿಂದಗಳನ್ನ ಆಶ್ರಯಣ ಮಾಡಿ ಪರಮಾತ್ಮನನ್ನ ಪಡಿತೀವಿ ಅನ್ನೋದು. ಅದೇನೋ ಸ್ವಲ್ಪ ಪರವಾಗಿಲ್ಲ ಇರೋದ್ರಲ್ಲಿ ಅಂದ್ರು. ಆದರೆ ಮಾಷದಿರ್ ಇದಿಪತ್ತು, ಅತಿಯಾದ ಚಾತುರ್ಯ ಯಾವ ಗೊತ್ತಾ? ಇವಳು ಪಾದವನ್ನ ಹಿಡಿದು ಬಿಡೋದು ಅಂದ್ರು. ಇವಳನ್ನು ಹಿಡೀರಿ, ಅವರು ತಾವಾಗಿ ಬರ್ತಾರೆ ಎಂಬುದಾಗಿ. ಮಾಷದಿರ್ ಅಂದ್ರೆ ಯಾವುದು? ಕೇವಲವಾಗಿರುವುದು ನಮ್ಮ ಪ್ರಯತ್ನ, ಶರಣಾಗತಿ ಮಾಡುವುದು ಪರವಾಗಿಲ್ಲ, ಆದರೆ ಇವಳ ಮುಖೇನ ಶರಣಾಗತಿ ಮಾಡುವುದು ಮಾಷದಿರ್. ಅತ್ಯಂತ ಚತುರತೆ ಅಂದ್ರೆ ಏನು? ಫಲದಲ್ಲಿ ವಿಳಂಬವೋ, ಫಲದಲ್ಲಿ ನಿಷ್ಫಲವಾಗುವಿಕೆ ಎಂಬುದೋ ಅದಕ್ಕೆ ಅವಕಾಶವೇ ಇಲ್ಲದಂತೆ ಕೆಲಸವನ್ನು ಮಾಡಬೇಕು. ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಚಾತುರ್ಯದಿಂದ ಮಾಡಬೇಕು. ಆ ಕೆಲಸ ಕಾರ್ಯ ನಮ್ಮ ಪ್ರಯತ್ನ ನಿಷ್ಫಲ ಆಗಬಾರ್ದು. ಹಾಗೆ ನಿಷ್ಫಲ ಆಗದೇ ಇರಬೇಕಾದ್ರೆ ತುಂಬ ಚಾತುರತೆಯಿಂದ ಕೆಲಸ ಮಾಡಬೇಕು. ಆ ಚತುರತೆ ಯಾವುದು? ಮಾಷದಿರಿದು ಪೆತ್ತೆ ನಮ್ಮುಡೈ ವಾಯ್ವೆ ವಾಕ್ಯನ್ನವಾ. ನಮ್ಮ ಸ್ವಪ್ರವೃತ್ತಿಯಿಂದ ಪರಮಾತ್ಮನನ್ನು ಪಡೆಯುವುದು ಈಡಿಂಬು, ಕೇವಲ. ಶರಣಾಗತಿಯನ್ನ ಸಾಧನ ಅಂತ ಬಯಸೋದು ಶದಿರ್. ಶ್ರೀ ಮಹಾಲಕ್ಷ್ಮಿಯ ಮುಖೇನ, ಪಿರಾಟ್ಟಿ ಪುರುಷಕಾರ ಮುಖೇನ ಆಶ್ರಯಿಸುವುದು ಮಾಷದಿರ್, ಅತಿ ಚತುರತೆ ಎಂದುಬಿಟ್ರು. ಅದನ್ನ ನಾವು ಮಾಡಬೇಕು. ಈ ರೀತಿ ಎಲ್ಲವೂ ಕೂಡ ಪುರುಷಕಾರ ಪೂರ್ವಕವಾಗಿ ಮಾಡುವುದಲ್ಲವಾ. ಸೀತಾಮಾಶ್ರಿತ್ಯ ತೇಜಸ್ವಿ ಪರಿಶ್ವಂಗೋ ಹನುಮತ ಅಂದ್ಬಿಟ್ರು ವಾಲ್ಮೀಕಿ. ರಾಮದೂತನಾಗಿ ಹೋದಾಗ ಬಾಲದಲ್ಲಿ ಬೆಂಕಿ, ಸೀತಾದೂತನಾಗಿ ಬಂದಾಗ ರಾಮಾಲಿಂಗನವನ್ನ ಪಡೆದ. ಇದು ಪುರುಷಕಾರ ವೈಭವಂ, ಇದು ಪುರುಷಕಾರ ವೈಭವ. ಆದ್ದರಿಂದಲೇನೆ ಸಂಪ್ರದಾಯದಲ್ಲಿ ಒಂದು ಮಿಥುನಮೇ ಉದ್ದೇಶ್ಯಂ. ನಾವುಗಳು ಆಚಾರ್ಯರು ನಮಗೆ ದ್ವಯಮಂತ್ರವನ್ನ ಉಪದೇಶ ಮಾಡ್ತಾರೆ. ಏನ್ ಹೇಳ್ತಾರೆ? ನಾರಾಯಣ ಚರಣವು ಅಲ್ಲ, ಶ್ರೀಮನ್ನಾರಾಯಣ ಚರಣವು ಶರಣಂ ಪ್ರಪದ್ಯೆ. ಶ್ರೀಮನ್ ಅಂತ ಹೇಳ್ತಾರೆ. ಆ ಮನ್ ಅಂದ್ರೆ ಏನು ಅಂದ್ರು? ಮತುಪ್ ಅಂತ ಒಂದು ಪ್ರತ್ಯಯ. ಆ ಮತು ಪ್ರತ್ಯಯಕ್ಕೆ ಒಂದು 4 ಅರ್ಥಗಳಿದೆ. 4 ಅರ್ಥದಲ್ಲಿ ಈ ದ್ವಯಮಂತ್ರದಲ್ಲಿರುವ ಅರ್ಥವೇನು ಅಂದ್ರೆ ನಿತ್ಯ ಯೋಗೆ ಮತುಪ್ ಅಂತ. ಪರಮಾತ್ಮನೊಡನೆ ಅನವರತ ಕೂಡಿ ಇರುವಿಕೆ. ಶ್ರೀ ಮಹಾಲಕ್ಷ್ಮಿಗೂ ಪರಮಾತ್ಮನಿಗೂ ಎಂದೂ ಬೇರಾಗದ ಸಂಬಂಧವಿದೆ ಎಂಬುದನ್ನ ಅದು ಹೇಳ್ತಾ ಇದೆ. ಆ ಮತುಪ್ ಎಂಬತಕ್ಕಂತಹ ಆ ಪ್ರತ್ಯಯ ಅದನ್ನ ಸೂಚನೆ ಮಾಡುತ್ತೆ. ಏನಂತ? ಆ ಪರಮಾತ್ಮನಿಗೂ ಈ ಪಿರಾಟ್ಟಿಗೂ ನಿತ್ಯ ಯೋಗ, ನಿತ್ಯ ಯೋಗವನ್ನ ಅದು ಹೇಳುತ್ತೆ. ನಿತ್ಯ ಯೋಗೆ ಮಧುಪ್ ಎಂಬುದಾಗಿ ಪರಮಾತ್ಮನಿಗೂ ಪಿರಾಟ್ಟಿಗೂ ಇರ್ತಕ್ಕಂತಹ ಆ ನಿತ್ಯವಾದ ಯೋಗ, ಅದನ್ನೇ ಆಳ್ವಾರು ಹೇಳಿದ್ರು. ಅಹಲಹಿಲ್ಲೇನ್ ಇರಯುಮೆನ್ನೆ, ಇರಯುಮೆನ್ನೆ ರೆಪ್ಪೆ ಮುಚ್ಚಿ ತೆಗೆಯುವಟ್ಟು ಕಾಲ ಕೂಡ ಆ ಪರಮಾತ್ಮನನ್ನ ಅಗಲಿರಲಾರದವಳು ಇವಳು. ರೆಪ್ಪೆ ಮುಚ್ಚಿ ತೆಗೆಯುವಷ್ಟು ಕೂಡ ಈ ಕಡೆ ಕೂಡ ಬರಲ್ವಂತೆ. ಎಲ್ಲಿದ್ದಾಳೋ ಅಲ್ಲೇ ಇದ್ದಾಳೆ. ಸ್ವಲ್ಪ ಕೂಡ ಅಲುಗಾಡುವುದು ಕೂಡ ಇಲ್ಲ.
ಪರಮಾತ್ಮನ ವಕ್ಷಸ್ಥಳದಿಂದ ಸ್ವಲ್ಪ ಕೂಡ ಮಿಸುಕಾಡದವಳು ಅಹಲ ಇಲ್ಲೇ ಇರೆಯುಮೆನ್ನೆ ಅಲರ್ಮೇಲ್ ಮಂಗೈ ಉರೆಮಾರ್ಬ ಅಂದ್ರು. ಅದನ್ನೇ ಹಾಗೆ ಅನುವಾದ ಮಾಡಿಬಿಟ್ರು ಪ್ರತಿವಾದಿ ಭಯಂಕರ ಮಣ್ಣನ್ ತದ್ವಕ್ಷಸ್ಥಲ ನಿತ್ಯವಾಸ ರಸಿಕಾಮ್ ಅಂದ್ಬಿಟ್ರು. ಅದನ್ನೇ ಆಚಾರ್ಯರು ಏನ್ ಹೇಳ್ತಾರೆ, ಆಳವಂದಾರ್ ಸ್ವಾಮಿ ಆಳವಂದಾರ್ ಕಾಂತಾ ಸ್ತೋತ್ರ ಚತುಶ್ಲೋಕಿ ಅದನ್ನು ಹಾಡಿದ್ರಲ್ವಾ, ಆ ಆಳವಂದಾರ್ ಮಾಡಿದಂತಹ ಚತುಶ್ಲೋಕಿ ಅದರಲ್ಲಿ ಏನ್ ಹೇಳ್ತಾರೆ, ನಿತ್ಯಾನಪಾಯಿನೀಂ ನಿರವದ್ಯಾಂ ದೇವದೇವ ದಿವ್ಯ ಮಹಿಷೀಂ ಅಖಿಲ ಜಗನ್ಮಾತರಂ ಅಸ್ಮನ್ಮಾತರಂ ಅಶರಣ್ಯ ಶರಣ್ಯಾಂ ಅನನ್ಯ ಶರಣಃ ಶರಣಮಹಂ ಪ್ರಪದ್ಯೆ ಎಂಬುದಾಗಿ ಹೇಳುವಾಗ ನಿತ್ಯಾನಪಾಯಿನೀಂ ಎಂಬುದಾಗಿ ಹೇಳ್ತಾರೆ. ಅಪಾಯ ಅಂದ್ರೆ ಏನು ಅಂದ್ರು, ಅಪಾಯ ಅಂದ್ರೆ ದೂರ ಆಗುವುದು ಅಂತ ಅರ್ಥ, ಬೇರೆಯಾಗುವುದು, ದೂರವಾಗುವುದು ಅಂದ್ರೆ ಗೆಟಿಂಗ್ ಸೆಪರೇಟೆಡ್ ಅಂತ ಅರ್ಥ, ದೂರವಾಗುವುದು ಅಂತ ಅರ್ಥ. ಇಲ್ಲಿ ಆ ಮಹಾಲಕ್ಷ್ಮಿಯನ್ನ ಸ್ವಾಮಿ ಆಳವಂದಾರ್ ಕೊಂಡಾಡುವಾಗ ನಿತ್ಯಾನಪಾಯಿನಿ, ಅಪಾಯ ಅನಪಾಯ, ಅನಪಾಯಿನಿ ಅನಪಾಯಿನಿ ನಿತ್ಯಾನಪಾಯಿನಿ, ಯಾವ ಕಾಲಕ್ಕೂ ಕೂಡ ಅರೆಕ್ಷಣ ಕೂಡ ಪರಮಾತ್ಮನನ್ನ ಬಿಟ್ಟು ದೂರಾಗದವಳು. ಅಹಲ ಇಲ್ಲೇನ್ ಇರೆಯುಮೆನ್ನೆ ಅಲರ್ಮೇಲ್ ಮಂಗೈ ಉರೆಮಾರ್ಬ, ಅರೆಕ್ಷಣ ಕೂಡ ಪರಮಾತ್ಮನ ವಕ್ಷಸ್ಥಳವನ್ನ ಬಿಟ್ಟು ದೂರಾಗದವಳು. ಇವಕ್ಷರಂ ಬಿಟ್ಟು ಪಿರಿಯಲಿದೆ ಇವಳು ಪಿರಿವೆದು ಎಂದು ಬಿಟ್ರು. ಯಾವುದು ಈ ಮತುಪ್ಪನ್ನೋದು ಹೋದ್ರೆ ಅವಳು ಪರಮಾತ್ಮನಿಂದ ದೂರ ಆಗ್ತಾಳೆ, ಅದು ಹೋಗೋದೇ ಇಲ್ಲ. ಅವನು ಯಾವಾಗಲೂ ಶ್ರೀಮನ್ ನಾರಾಯಣ. ಅದನ್ನೇ ಪ್ರತಿವಾದಿ ಭಯಂಕರ ಮಣ್ಣನ್ ಹೇಳ್ತಾರೆ, ತದ್ವಕ್ಷಸ್ಥಲ ನಿತ್ಯವಾಸ ರಸಿಕಾಂ ತತ್ಶಾಂತಿ ಸಂವರ್ಧಿನಿ. ತದ್ವಕ್ಷಸ್ಥಲ ನಿತ್ಯವಾಸ ರಸಿಕಾಂ, ಪರಮಾತ್ಮನ ವಕ್ಷಸ್ಥಳದಲ್ಲಿ ನಿತ್ಯವಾಸ ಮಾಡುವುದರಲ್ಲಿ ತೀರದ ಆಸೆ ಉಳ್ಳವಳು, ತೀರದ ರಸವನ್ನ ಉಳ್ಳವಳಂತೆ. ಪರಮಾತ್ಮನೇ ನಾನು ವಕ್ಷಸ್ಥಳ ಬಿಟ್ಟು ಹೋಗುವಂದ್ರೆ ಇವಳು ಹೋಗಲ್ವಂತೆ. ಪನಿಮಲರಾಳ್ ವಂದಿರಕ್ಕುಂ ಮಾರ್ವನ್ ನೀಲಮೇನಿ ಮಣಿವಣ್ಣನ್. ಪನಿಮಲರಾಳ್ ಸುಂದರವಾದ ಪುಷ್ಪದಲ್ಲಿದ್ದಾಳೆ, ಅದು ಬೇಡ ಚೆನ್ನಾಗಿಲ್ಲ ಅಂತ ಬಿಟ್ಬಿಟ್ಲಂತೆ. ಕಾರಣ ಏನು, ಇವನ ವಕ್ಷಸ್ಥಳ ಅಷ್ಟು ಭೋಗ್ಯವಾಗಿದೆ, ಅಷ್ಟು ಆಪ್ಯಾಯಮಾನವಾಗಿದೆ, ಹಾಗೆ ಬಂದು ಇರುವವಳು ಇವಳಲ್ಲವಾ, ಯಾಕೆ ಇವನು ವಕ್ಷಸ್ಥಳದಲ್ಲಿ ಯಾವಾಗಲೂ ಕೂತಿರ್ತಾಳೆ ಎಂದ್ರು. ಕ್ಷೀರಸಾಗರದಲ್ಲಿ ಹುಟ್ಟಿದವಳು ಮಹಾಲಕ್ಷ್ಮಿ, ವಿವಾಹವಾಗಿ ಬಂದ್ಲು. ಯಯೌ ವಕ್ಷಸ್ಥಳಂ ಹರೇ ಅಂತ ಪರಮಾತ್ಮನ ವಕ್ಷಸ್ಥಳವನ್ನು ಏರಿ ಕೂತ್ಕೊಂಡ್ಬಿಟ್ಲು. ಯಾವತ್ತಾದ್ರೂ ಕ್ಷೀರಸಾಗರಕ್ಕೆ ವಾಪಸ್ ಹೋದಲ್ಲ, ಯಾವ ಪುರಾಣವೂ ಓದಳು ಅಂತ ಹೇಳಲಿಲ್ಲ. ಹಾಗೆಯೇ ಶ್ರೀರಾಮನನ್ನ ವಿವಾಹವಾಗಿ ಬಂದಳು ಜಾನಕಿ, ಜನಕ ಕುಲ ಸುಂದರಿ. ಅವಳು ಯಾವತ್ತಾದ್ರೂ ವಾಪಸ್ಸು ಮಿಥಿಲಾನಗರಕ್ಕೆ ಹೋದಳು ಅಂತ ವಾಲ್ಮೀಕಿ ಬರೆದಿದ್ದಾರೆ. ರಾಮ ಕಾಡ್ಗೆ ಹೋಗುವಾಗ ಹೇಳ್ತಾನೆ, ಇಲ್ಲಿರು, ಇಷ್ಟ ಇಲ್ಲದೆ ಹೋದ್ರೆ ನೀನ್ ಮಿಥಿಲೆಗೆ ಹೋಗು ಅಂತಾನೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕಾಡಕ್ಕೆ ಕರ್ಕೊಂಡು ಹೋಗು. ಎಸ್ತ್ವಯಾ ಸಹ ಸ್ವರ್ಗ ನೆರೆಯೋ ಎಸ್ತ್ವಯಾ ವಿನ ಇತಿ ಜಾನನ್ ರಾಮ ಗಚ್ಚ ರಾಮ ಮಯಾ ಸಹ ಅಂತಾಳೆ ರಾಮನನ್ನು ನೋಡಿ. ನೀನಿರುವ ಜಾಗವೇ ಸ್ವರ್ಗ, ನೀನಿಲ್ಲದಿರುವುದು ನರಕ. ಆದ್ದರಿಂದ ಇತಿ ಜಾನನ್, ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಗಚ್ಚ ರಾಮ ಮಯಾ ಸಹ, ನನ್ನೊಡನೆ ಕಾಡಿಗೆ ಹೋಗು ಅಂತಾಳೆ ಸೀತಾ. ಈ ರೀತಿ ಆ ಪರಮಾತ್ಮನ ವಕ್ಷಸ್ಥಳವನ್ನ ಅರೆಕ್ಷಣ ಕೂಡ ಅವಳು ಬಿಟ್ಟಿದ್ದದ್ದು ಯಾವ ಉಪನಿಷತ್ತು ಹೇಳಲಿಲ್ಲ, ಯಾವ ಇತಿಹಾಸ ಪುರಾಣವೂ ಹೇಳಲಿಲ್ಲ. ಯಾಕೆ ಹೋಗಲ್ಲ ಅಂತ ಕೇಳಿದ್ರು. ಪರಮಾತ್ಮನ ವಕ್ಷಸ್ಥಳವನ್ನು ಬಿಟ್ಟು ಈ ಮಹಾಲಕ್ಷ್ಮಿ ಯಾಕೆ ತವ್ರ ಮನೆಗೆ ಹೋಗಲ್ಲ, ಪಿರಂದ வீட்டுக்கு ಏನ್ ಇವಳು ಶಲ್ಲ ಮಾಟ್ಟಾಳ್ ಅಂತ ಆಚಾರ್ಯರು ಒಂದು ಪ್ರಶ್ನೆ ಕೇಳ್ತಾರೆ. ಇವನ್ ಮಾರ್ವಿಲ್ ಇರುಕ್ಕக்கூடிಯವள் ಪಿರಂದಗತ್ತಕ್ಕೆ ಪೋನಾಳ್ ಇಲ್ಲೇ ಇರೇ, ಒಂದು ದಿನ ಕೂಡ ಇವಳು ಹೋಗ್ಲಿಲ್ವಲ್ಲ ಯಾಕೆ ಎಂದ್ರು. ಒಂದು ಕ್ಷಣ ಎಲ್ಲಾದ್ರೂ ಇವನ ವಕ್ಷಸ್ಥಳವನ್ನು ಬಿಟ್ಟು ಎಲ್ಲಾದ್ರೂ ಹೋಗಿರೋದು. ಒಂದಿನ ಕ್ಷೀರಸಾಗರಕ್ಕೆ ಹೋಗಿ ಬರ್ತೀನಿ, ಒಂದಿನ ಮಿಥಿಲಾ ನಗರಕ್ಕೆ ಹೋಗಿ ಬರ್ತೀನಿ, ಒಂದಿನ ಕುಂಡಲಿನಿ ನಗರಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ರುಕ್ಮಿಣಿ ಯಾರಾದರೂ ಹೇಳಿ ಇವಳು ಹಾಗೆ ಹೋದಾಗ ಯಾರಾದರೂ ಚೇತನ ಬಂದು ಆಶ್ರಯಣ ಮಾಡಿ ಶರಣಾಗತಿ ಮಾಡಿದಾಗ ಇವನ ಅಪರಾಧಗಳನ್ನು ನೋಡಿ ಪರಮಾತ್ಮ, ಏಯ್ ಅಪರಾಧ ಮಾಡಿದ್ಯಾ, ಕ್ಷಿಪಾಮಿ ಅಜಸ್ರಂ ಆಸುರೀಶ್ವೇವ ಯೋನಿಸು, ಮಾಡಬಾರದ ಪಾಪ ಮಾಡಿದ್ಯಾ, ಈಗ ಬಂದಿದ್ಯಾ, ಹೋಗು ಅಂತ ತಳ್ಳಿಬಿಟ್ರೆ ಏನು ಮಾಡೋದು. ಅದಕ್ಕೋಸ್ಕರ ನಾನಿಲ್ಲದ ವೇಳೆಯಲ್ಲಿ ಯಾರಾದರೂ ಆಶ್ರಯ ಮಾಡಿ ಪರಮಾತ್ಮ ತ್ಯಜಿಸಿಬಿಟ್ಟರೆ ಏನು ಮಾಡುವುದು ಎಂಬ ನಮ್ಮ ಮೇಲಿನ ಪ್ರೇಮದಿಂದ ಒಂದು ದಿನ ಕೂಡ ತವರು ಮನೆಗೆ ಹೋಗದೆ ಪರಮಾತ್ಮನ ವಕ್ಷಸ್ಥಳದಲ್ಲಿ ತದ್ವಕ್ಷಸ್ಥಳ ನಿತ್ಯವಾಸ ರಸಿಕಾಂ, ಪರಮಾತ್ಮನ ವಕ್ಷಸ್ಥಳದಲ್ಲಿ ನಿತ್ಯವಾಸವನ್ನು ಮಾಡ್ತಾ ಇದ್ದಾಳಂತೆ. ನಾವು ಕೇಳ್ತೀವಿ
ತುಂಬ ದಿವಸದಿಂದ ನೀವೆಲ್ಲೂ ಬರಲೇ ಇಲ್ವಲ್ಲ, ಯಾಕೆ ಅಂತ. ಅಯ್ಯೋ, ಮಕ್ಕಳು ನೋಡ್ಕೊಳ್ಳೋರಿಲ್ಲ ರೀ, ಏನು ಮಾಡೋದು ಅಂತೀವಿ. ಹಾಗೆ ಹೇಳ್ತಾಳಂತೆ ಮಹಾಲಕ್ಷ್ಮಿ. ಚೇತನರೇ ಅವಳ ಮಕ್ಕಳು, ಸಂತಾನವಲ್ಲವ. ಅವರು ಬಂದು ಇವನು ಕೈ ಬಿಟ್ಬಿಟ್ರೆ ಏನು ಮಾಡೋದು? ಆ ಮಕ್ಕಳಿಗಾಗಿ ಇವನ ವಕ್ಷಸ್ಥಳದಲ್ಲಿ ಶಾಶ್ವತವಾಗಿದ್ದೀನಿ. ಅನವರತ ಇದ್ದಾಳಂತೆ. ಇದ್ದು ಏನು ಮಾಡ್ತಾಳೆ? ಪರಮಾತ್ಮನ ವಕ್ಷಸ್ಥಳದಲ್ಲಿರುವ ಪಿರಾಟಿ ಏನು ಮಾಡ್ತಾಳೆ ಅಂದ್ರು, ತತ್ಕ್ಷಾಂತಿ ಸಂವರ್ಧಿನಿ. ಪರಮಾತ್ಮನ ಕ್ಷಾಂತಿ ಕ್ಷಮಾಗುಣವನ್ನ ಮೇಲುಂ ಮೇಲುಂ ವಳರ್ಕಿಡಾಳಿರೆ, ಮೇಲೆ ಮೇಲೆ ಅಭಿವೃದ್ಧಿ ಮಾಡ್ತಾಳಂತೆ. ಒಂದು ಕ್ಷಮಾಗುಣವನ್ನ 2 ಪಟ್ಟು 3 ಪಟ್ಟು 4 ಪಟ್ಟು 100 ಪಟ್ಟು ಅಧಿಕ ಮಾಡ್ತಾಳಂತೆ ಈ ಮಹಾಲಕ್ಷ್ಮಿ. ಅವನಲ್ಲಿ ಇರುವ ಕರುಣಾ ಕೃಪಾ ಗುಣವನ್ನ ಅಧಿಕ ಮಾಡುವವಳು, ಕ್ಷಮಾಗುಣವನ್ನ ಅಭಿವೃದ್ಧಿ ಮಾಡುವವಳು. ಈ ರೀತಿಯಾಗಿ ಇರುವುದರಿಂದಲೇನೆ ಅವಳು ಅವನ ವಕ್ಷಸ್ಥಳವನ್ನು ಬಿಟ್ಟು ಹೋಗೋಲ್ಲ. ಅವಳಲ್ಲಿದ್ದಾಳ, ನಾವು ಬದುಕಿದ್ವಿ. ಅವಳು ಹೋದ್ಲಾ, ನಮ್ಮ ಕತೆ ಮುಗೀತು. ರಾವಣ ಹಿರಣ್ಯಾದಿಗಳಿಗಾದ ಗತಿಯೇ ನಮಗೇರ್ಪಡುತ್ತದೆ ಅಲ್ಲವ. ಆದ್ದರಿಂದ ಅವಳನ್ನ ಒಂದು ಕಾಲಕ್ಕೂ ಬಿಡೋ ಹಾಗಿಲ್ಲ. ವೇದಗಳು ಕೂಡ ಪರಮಾತ್ಮನನ್ನ ಪ್ರಾರ್ಥನೆ ಮಾಡುವಾಗ ಇವಳನ್ನ ಇಟ್ಟೇ ಪ್ರಾರ್ಥನೆ ಮಾಡುತ್ತವೆ. ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠದಶಾಂಗುಲಂ ಎಂಬುದಾಗಿ ಪುರುಷ ಸೂಕ್ತವನ್ನ ವೇದ ಪುರುಷ ಪಾರಾಯಣ ಮಾಡ್ತಾ ಇದ್ದಾನೆ. ಆ ಪರಮಾತ್ಮನಾದ ವಿಶ್ವರೂಪಿಯಾದ ಪುರುಷನಿಗೆ ಆರಾಧನೆ ಮಾಡ್ತಾ ಇದ್ದಾನೆ ವೇದ ಪುರುಷ. ಆದರೆ ಆ ವೇದ ಪುರುಷ ಕೂಡ ಈ ಪರಮಾತ್ಮ ಪುರುಷೋತ್ತಮನಾದ ಸಹಸ್ರ ಶೀರ್ಷಗಳನ್ನ, ಸಹಸ್ರ ಕಣ್ಣುಗಳನ್ನ ಉಳ್ಳ, ಸಹಸ್ರ ಪಾದಗಳನ್ನ, ತೋಳ್ಗಳಾಯಿರತ್ತಾಯ್, ಮುಡಿಗಳಾಯಿರತ್ತಾಯ್, ತುಡಿಮಲ್ಲರ್ ಕಣ್ಗಳಾಯಿರತ್ತಾಯ್ ಅಂತಾರೆ ನಮ್ಮ ಇವಾರ್. ಅಂತಹ ಆ ಪರಮಾತ್ಮನನ್ನ ವೇದ ಪುರುಷ ಆರಾಧನೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಸಮಸ್ತ ಪ್ರಾಕೃತಿಕವಾದ ಪದಾರ್ಥಗಳನ್ನೇ ಪರಮಾತ್ಮನಿಗೆ ಯಜ್ಞದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾನೆ ವೇದ ಪುರುಷ. ಹಾಗಿರುವಾಗ ಕೊನೆಯಲ್ಲಿ ಒಂದು ಪ್ರಾರ್ಥನೆ. ಏನು ಪ್ರಾರ್ಥನೆ? ನಮಗೆ ಬೇಕಾದ್ದೆಲ್ಲವನ್ನ ಕೊಡು ಹೇ ಭಗವನ್, ಹೇ ವಿಶ್ವರೂಪಿಯಾದ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಲ್ಪಟ್ಟ ಓ ವಿಶ್ವಾಧಿಕವಾದ ಶಕ್ತಿಯೇ, ನಮಗೆ ಬೇಕಾದ್ದನ್ನ ಪ್ರಸಾದಿಸು, ಕರುಣಿಸು ಅಂತ ಕೇಳಬೇಕು. ಕೊಡು ಕೊಡು ಅಂತ ಕೇಳಬೇಕು. ಆದರೆ ವೇದ ಪುರುಷ ಏನು ಕೇಳ್ತಾನೆ? ಇಷ್ಟೊತ್ತು ಸ್ತೋತ್ರ ಮಾಡಿದ್ವಲ್ಲ, ಇವನ್ ಯಾರು? ಪುರುಷ 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 ಅಂದ್ರಿ. ಇವನ್ ಯಾರು? ಇಂದ್ರನ, ಚಂದ್ರನ, ರುದ್ರನ, ಬ್ರಹ್ಮನ, ಕುಬೇರನ, ವರುಣನ? ಯಾರಿವನು? ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಇಷ್ಟಂ ಮನಿಷಾಣ ಅಮುಂ ಮನಿಷಾಣ ಸರ್ವಂ ಮನಿಷಾಣ. ಇಷ್ಟಂ ಮನಿಷಾಣ, ನಮಗೆ ಯಾವುದು ಅಪೇಕ್ಷಿತವೋ ಏ ಪುರುಷ ಅದನ್ನ ಕೊಡು. ಅಮುಂ ಮನಿಷಾಣ, ಇನ್ನು ಏನೇನಿದೆಯೋ ಅದೆಲ್ಲವನ್ನ ಕೊಡು. ಸರ್ವಂ ಮನಿಷಾಣ, ಎಲ್ಲವನ್ನ ಕೊಟ್ಟುಬಿಡು. ಆದರೆ ಆ ಎಲ್ಲವನ್ನ ಕೊಡು ಅಂತ ಇದುವರೆಗೂ ಪುರುಷ ಪುರುಷ ಸಹಸ್ರ ಶೀರ್ಷ ಪುರುಷ 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 ಅಂತಲ್ಲ ವೇದ. ಆದರೆ ಆ ಪುರುಷನನ್ನ ಇದು ಹೇ ಪುರುಷನೇ ಕೊಡು ಅಂತ ಕೇಳಿಲ್ಲ. ಲಕ್ಷ್ಮೀಶ್ಚ ಪತ್ನ್ಯವು, ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯವು. ಹ್ರೀ ಎಂದರೆ ಭೂಮಿ ಪಿರಾಟಿ, ಶ್ರೀ ಎಂದರೆ ಪೆರಿಯ ಪಿರಾಟಿಯಾರ್ ಮಹಾಲಕ್ಷ್ಮಿ. ಶ್ರೀ ಮತ್ತೆ ಭೂಮಿ ಪಿರಾಟಿಗೆ ಒಡೆಯನಾದವನೇ ನಮಗೆ ಬೇಕಾದ್ದನ್ನ ಕೊಡು ಅಂತ ವೇದ ಕೇಳುತ್ತೆ. ಅಂದ್ರೆ ಏನು? ವೇದ ಪುರುಷನೂ ಕೂಡ ಪುರುಷಕಾರ ಪೂರ್ವಕವಾಗಿ ಪ್ರಾರ್ಥನೆ. ಅವಳ ಕೃಪೆ ಮಾಡಿದಾಗ ಹೋದ್ರೆ ಯಾವರಿಗೂ ಯಾವ ಕೃಪೆಯೂ ಇಲ್ಲ. ವೇದ ಪುರುಷ ಕೂಡ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೋ ಎಂಬುದಾಗಿ ಪೆರಿಯ ಪಿರಾಟಿಯಾರಾದ ಮಹಾಲಕ್ಷ್ಮಿಯನ್ನ, ಭೂಮಿ ದೇವಿಯಾದ ಭೂಮಿ ಪಿರಾಟಿಯನ್ನ ಮುಂದಿಟ್ಟು ಇಷ್ಟಂ ಮನಿಷಾಣ ಅಮುಂ ಮನಿಷಾಣ ಸರ್ವಂ ಮನಿಷಾಣ, ಎಲ್ಲವನ್ನ ಕೊಡು, ಎಲ್ಲವನ್ನ ಕೊಡುವ ಸಂಕಲ್ಪ ಮಾಡು, ನಮ್ಮ ಇಷ್ಟಾರ್ಥಗಳನ್ನ ನೀಡು ಅಂತ ಕೇಳುವಾಗ ಇವರಿಬ್ಬರ ಪತಿಯಾಗಿ ಪರಮಾತ್ಮನನ್ನ ವೇದ ಪುರುಷ ಸಂಬೋಧನೆ ಮಾಡಿದ್ದು ಏನು ಹೇಳ್ತಾ ಇದೆ? ಈ ಪುರುಷಕಾರದ ಒಂದು ಕಾನ್ಸೆಪ್ಟ್ ಏನಿದೆ, ಪುರುಷಕಾರವೆಂಬತಕ್ಕಂತಹ ಪವಿತ್ರವಾದ ಭಾವ ಏನಿದೆ, ಇದು ವೇದ ವೈದಿಕ ಸಮ್ಮತವಾದದ್ದು. ಕೇವಲ ಆಚಾರ್ಯ ರಾಮಾನುಜರು ಹೇಳಿದ ಭಾವ ಇದಲ್ಲ. ಇದು ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಋಷಿಮುನಿಗಳು, ಆಳ್ವಾರಗಳು ಎಲ್ಲ ಕಡೆಯಿಂದ ಪ್ರಾರಂಭವಾಗಿ ಅನೂಚಾನವಾಗಿ ಪಾರಂಪರಿಕವಾಗಿ ಶಾಸ್ತ್ರೋಕ್ತವಾಗಿ ಇರುವುದೇ ಪಿರಾಟಿ ಪುರುಷಕಾರ ರೂಪಿಣಿ ಎಂಬುದು ಸಿದ್ಧಾಂತ. ಆದ್ದರಿಂದಲೇ
ನಮ್ಮ ಸಂಪ್ರದಾಯವನ್ನು ಶ್ರೀ ವೈಷ್ಣವರುಗಳಂತ ಕರೀತಾರೆ. ವೈಷ್ಣವರು ಅಂದ್ರೆ ಯಾರು? ಮಧ್ವ ಸಂಪ್ರದಾಯದವರನ್ನ ವೈಷ್ಣವರು ಅಂತಾರೆ. ನಮ್ಮನ್ನ ಶ್ರೀ ವೈಷ್ಣವರು ಅಂತ ಕರೀತಾರೆ. ಯಾಕೆ ನಮ್ಮನ್ನು ಶ್ರೀ ವೈಷ್ಣವರು ಅಂತ ಕರೀತಾರೆ? ವೈಷ್ಣವರಿಗೂ ಶ್ರೀ ವೈಷ್ಣವರಿಗೂ ಏನು ವ್ಯತ್ಯಾಸ ಅಂದ್ರು, ನಮ್ಮ ಗುರು ಪರಂಪರೆಯಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ನಮ್ಮ ಗುರು ಪರಂಪರೆಯಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಶ್ರೀಯೈ ನಮಃ ಶ್ರೀಧರಾಯ ನಮಃ. ನಮಗೆ ಮಹಾಲಕ್ಷ್ಮಿ ಆಚಾರ್ಯಾಣಿ, ಪರಮಾತ್ಮ ಪ್ರಥಮಾಚಾರ್ಯ. ನಮಗೆ ಪಂಚಸಂಸ್ಕಾರ ಮಾಡುವವರು ನಮ್ಮ ಆಚಾರ್ಯರು. ಅಸ್ಮದ್ ಗುರುಭ್ಯೋ ನಮಃ ಅಂತ ಪ್ರಾರಂಭ ಮಾಡಿ ಶ್ರೀಯೈ ನಮಃ ಶ್ರೀಧರಾಯ ನಮಃ ಅಂತ ಹೇಳ್ತೀವಿ. ಅಲ್ಲಿಗೆ ಆ ಗುರು ಪರಂಪರೆಯಲ್ಲಿ ಪಿರಾಟಿ ಇದ್ದಾಳೆ, ಮಹಾಲಕ್ಷ್ಮಿ ಇದ್ದಾಳೆ. ಯಾವ ಗುರು ಪರಂಪರೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಆಚಾರ್ಯಾಣಿಯಾಗಿ ಇದ್ದಾಳೋ ಅವರು ಶ್ರೀ ವೈಷ್ಣವರು. ಶ್ರೀಯಿಂದ ಅರ್ಥವನ್ನು ಪಡೆದುಕೊಂಡವರು, ಶ್ರೀಯಿಂದ ಜ್ಞಾನವನ್ನು ಪಡೆದುಕೊಂಡವರು. ನಮ್ಮ ಆಚಾರ್ಯಾಣಿ ಶ್ರೀ ಇದ್ದಾಳೆ, ಅವಳಾದ ಮೇಲೆ ಶ್ರೀಧರ. ಶ್ರೀಯೈ ನಮಃ ವಿಶ್ವಕ್ಸೇನಾಯ ನಮಃ ಶ್ರೀಯೈ ನಮಃ ಶ್ರೀಧರಾಯ ನಮಃ ಅಂತ ಹೇಳ್ತೀವಿ. ನಮ್ಮ ಗುರು ಪರಂಪರೆಯಲ್ಲಿ ಆಚಾರ್ಯ ಕ್ರಮದಲ್ಲಿ ನಮಗೆ ಮಹಾಲಕ್ಷ್ಮಿ ಕೇವಲ ಲೋಕಮಾತೆ ಮಾತ್ರವಲ್ಲ, ಜನನಿ ಮಾತ್ರವಲ್ಲ, ಅವಳು ಪರಮಾತ್ಮನ ಪತ್ನಿ ಮಾತ್ರವಲ್ಲ, ಕೇವಲ ಪುರುಷಕಾರ ಮಾತ್ರವಲ್ಲ, ಅವಳು ಆಚಾರ್ಯಾಣಿ, ನಮಗೆ ಗುರು. ಅವಳು ಆಚಾರ್ಯ ಪರಂಪರೆಯಲ್ಲಿದ್ದಾಳೆ. ಯಾರ ಪರಂಪರೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಆಚಾರ್ಯಾಣಿಯಾಗಿ ಇದ್ದಾಳೋ ಅವರು ಶ್ರೀ ವೈಷ್ಣವರು. ಆದ್ದರಿಂದ ನಮಗೆ ಆ ತಾಯಿ, ಅವಳ ಅಮ್ಮ ತಾಯಿ ಪಿರಾಟಿ, ಅವಳು ಪುರುಷಕಾರ ರೂಪಿಣಿ, ಅವಳು ನಮಗೆ ಎಲ್ಲವನ್ನ ಕೊಡುವವಳು, ಅವಳು ಕೃಪೆ ಮಾಡುವವಳು, ಅವಳು ಆಚಾರ್ಯಾಣಿ. ನಮಗೆ ಎಲ್ಲವೂ ಕೂಡ ಅವಳು. ಅವಳನ್ನ ಬಿಟ್ಟು ಪರಮಾತ್ಮನನ್ನ ಆಶ್ರಯಣ ಮಾಡುವುದು ಕೇವಲವಲ್ಲವ. ಆದ್ದರಿಂದ ಅವಳನ್ನ ಬಿಟ್ಟವಲ್ಲ ಎಂಬುದಾಗಿ ತಿರುಕ್ಕಂಡೇನ್ ಪೊನ್ಮೇನಿ ಕಂಡೇನ್ ಎಂಬುದಾಗಿ ಮೊದಲು ಅವಳನ್ನ ಕಂಡು ಅನಂತರ ಪರಮಾತ್ಮನನ್ನ ಕಂಡಂತಹ ಆ ಒಂದು ರೂಪದಲ್ಲಿ ದೇವಿ ಆಂಡಾಳ್ ನಾನು ಹಾಗೆ ಮಾಡಲಿಲ್ಲವಲ್ಲ, ಉರಂಗೇಲ್ ಎಂಬುದಾಗಿ ಕರೆದದ್ದು ಯಾರನ್ನ? ಶಂಬರ್ಕಳರಡಿ ಶಲ್ವ ಬಲದೇವ ಉಂಬಿಯುಂ ನೀಯುಂ ಉರಂಗೇಲ್ ಅಂದ್ಬಿಟ್ವಿ. ಉಂಬರ್ಕೋಮಾನೇ ಉರಂಗಾದ ಎಳಂದಿರ ಎಂದ್ವಿ. ಪುರುಷಕಾರ ಬರಲೇ ಇಲ್ವಲ್ಲ, ಪಿರಾಟಿಯನ್ನ ಬಿಟ್ಟೆವಲ್ಲವ. ನಂದಗೋಪಾಲನ ಮನೆಯ ಅಂತಃಪುರದಲ್ಲಿ ಪ್ರಿಯಪತ್ನಿಯೊಡನೆ ಶಯನ ಮಾಡಿಕೊಂಡ ಕೃಷ್ಣ ಪರಮಾತ್ಮನನ್ನ ಮಾತ್ರ ಕರೆದೆವು, ಪತ್ನಿಯನ್ನ ಬಿಟ್ಟೆವಲ್ಲ. ಅಪಚಾರವಾಯಿತು ಅಂತಾಳೆ. ಒಂದು ಮದಗಳಿದ್ದನ್ ಓಡಾದ ತೊಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್. ಶ್ರೀರಾಮಾವತಾರದಲ್ಲಿ ಶ್ರೀ ಮಹಾಲಕ್ಷ್ಮಿ ಸೀತೆಯಾಗಿ ಬಂದು ಪುರುಷಕಾರ, ವರಾಹಾವತಾರದಲ್ಲಿ ಭೂಮಿ ಪಿರಾಟಿ ಪುರುಷಕಾರ, ಕೃಷ್ಣಾವತಾರದಲ್ಲಿ ನೀಳಾದೇವಿ ಪುರುಷಕಾರ. ಈ ನೀಳ ಯಾರು ಅಂತ ಕೇಳಿದ್ರು. ಯಾತಕ್ಕೆ ನೀಳೆ ಪುರುಷಕಾರ? ಕೃಷ್ಣಾವತಾರದಲ್ಲಿ 3 ಜನ ಇದ್ದಾರೆ, 3 ಅವತಾರ ಮಾಡಿದ್ದಾರೆ. ಶ್ರೀ ಕೃಷ್ಣ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಶ್ರೀ ಭೂ ನೀಳ 3 ಅವತಾರ ಮಾಡಿದ್ರು. பெரிய பிராட்டியார் மகாலட்சுமியே சாட்சாத் ருக்மிணி, ಭೂಮಿ ಪಿರಾಟಿಯೇ ಸತ್ಯಭಾಮ, ನಮ್ಮ ಆಂಡಾಳ್. ಆಂಡಾಳ್ ಭೂಮಿ ಪಿರಾಟಿ ತಾನೆ. ಆ ಭೂಮಿ ಪಿರಾಟಿಯೇ ಸತ್ಯಭಾಮ. ಕೃಷ್ಣನಿಗೆ ಅಷ್ಟ ಮಹಿಷಿಯರಿದ್ದಾರೆ. ಸತ್ಯ, ಭದ್ರ, ಕಾಳಿಂದಿ ಇವರೆಲ್ಲ ಕೃಷ್ಣನ ಪತ್ನಿಯರು. ಅದರಲ್ಲಿ ಸತ್ಯ ಎಂಬುವವಳು ಒಬ್ಬ ಪತ್ನಿ. ಆ ಸತ್ಯ ಎಂಬ ಪತ್ನಿ ಇದಾಳಲ್ಲ, ಅವಳೇ ಈ ನೀಳೆ. 7 ವೃಷಭಗಳು ಮದಿಸಿದ 7 ಗೂಳಿಗಳನ್ನ ಆ ನೀಳೆಯ ತಂದೆ ಪಣವಾಗಿ ಇಟ್ಟಿದ್ದಾನೆ. ಹೇಗೆ ರಾಮ ಸೀತೆಯನ್ನ ಆ ರುದ್ರಧನುಸ್ಸನ್ನ ಮುರಿದು ವರ್ಣ ಮಾಡಬೇಕಾಯ್ತು, ವೀರಶುಲ್ಕವಾಗಿ ಅಲ್ಲಿ ರುದ್ರಧನುಸ್ಸು, ಇಲ್ಲಿ ನೀಳೆಗೆ ವೀರಶುಲ್ಕ 7 ವೃಷಭಗಳು. ಆ 7 ವೃಷಭಗಳನ್ನ ಯಾರು ದಮನ ಮಾಡ್ತಾರೆ ಅವರಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಎಂಬುದಾಗಿ ನುಡಿದವನು ನೀಳೆಯ ತಂದೆ. ಇವನಾರು? ಕುಂಭ. ಅವನ ಹೆಸರು ಕುಂಭ ಎಂಬುದಾಗಿ. ಕುಂಭ ಗೋಪ, ಗೋಪ ಅಂದ್ರೆ ಗೋಪಾಲಕ ಅಂತ ಅರ್ಥ. ಇವನಾರು? ಯಶೋದೆಯ ಸಹೋದರನಂತೆ. ಯಶೋದೆಗೆ ಕುಂಭಗೋಪ ಎಂಬ ಒಬ್ಬ ಸಹೋದರ. ಅವನ ಮಗಳು ಪುತ್ರಿ ನೀಳೆ. ಇವಳು ಗೊಲ್ಲತಿ, ಗೊಲ್ಲರ ಕುಲದಲ್ಲಿ ಹುಟ್ಟಿದವಳು. ಆದ್ದರಿಂದ ಕೃಷ್ಣ ಗೊಲ್ಲನಾದ್ದರಿಂದ ಆ ಗೊಲ್ಲನಿಗೆ ಗೊಲ್ಲತಿಯಾದ ಪತ್ನಿಯೇ ಪುರುಷಕಾರ. ಅವನ ದ್ವಾರಕೆಗೆ ಹೋದ್ಮೇಲೆ ಯಾರು ಬೇಕಾದ್ರೂ ಪುರುಷಕಾರ. ಈಗೆಲ್ಲಿದ್ದಾನೆ? ಗೋಕುಲದಲ್ಲಿ ಇದ್ದಾನೆ, ಗೋಪನಾಗಿ ಇದ್ದಾನೆ, ಗೋಪಾಲಕನಾಗಿ ಇದ್ದಾನೆ. ಆದ್ದರಿಂದ ಇಲ್ಲಿ ಪುರುಷಕಾರ. ಗೋಪಾಲಕನಾದವನಿಗೆ ಗೋಪಿಕೆಯಾದವಳು, ಗೊಲ್ಲನಿಗೆ ಗೊಲ್ಲತಿಯಾದವಳು ಪತ್ನಿ. ಇಲ್ಲಿ ಈ ಗೊಲ್ಲತಿ ಪುರುಷಕಾರ ಅಂದ ಬಿಟ್ಲು ಆಂಡಾಳ್. ಆ ರೀತಿ ಇವಳ ಚರಿತ್ರೆ ಎಲ್ಲಿದೆ ಅಂದ್ರು ಶ್ರೀ ಭಾಗವತದಲ್ಲಿ ಇಲ್ಲ.
ಶ್ರೀಮದ್ ಭಾಗವತದಲ್ಲಿ ನೀಳೆಯ ಬಗ್ಗೆ ಒಂದೇ ಒಂದು ಮಾತಿದೆ, ಅದನ್ನು ಆಮೇಲೆ ಹೇಳ್ತೀನಿ. ಶ್ರೀಮದ್ ಭಾಗವತದಲ್ಲಿ ನೀಳೆಯ ಚರಿತ್ರೆ ಹೇಳಿಲ್ಲ. ಆದರೆ ಸ್ವಾಮಿ ವೇದಾಂತ ದೇಶಿಕರ ಯಾದವಾಭ್ಯುದಯ ಕಾವ್ಯಕ್ಕೆ ಅಪ್ಪಯ್ಯ ದೀಕ್ಷಿತರು ವ್ಯಾಖ್ಯಾನ ಮಾಡಿದ್ದಾರೆ. ಅಪ್ಪಯ್ಯ ದೀಕ್ಷಿತರು ಅಲ್ಲೇ ಇದ್ದವರು, ವಿಳಕ್ಕೊಳಿ ಎಂಬೆರುಮಾನ್ ಆ ಸನ್ನಿಧಾನದಲ್ಲಿ, ಅಲ್ಲಿಯೇ ತೂಪ್ಪುಲ್ ಅಲ್ಲಿಯೇ ಇದ್ದವರು. ಸಿದ್ಧಾಂತ ಕೌಮುದಿ ಅಂತ ಭಟ್ಟೋಜಿ ದೀಕ್ಷಿತರು ಆ ಸಿದ್ಧಾಂತ ಕೌಮುದಿಗೆ ಒಂದು ಸಂಗ್ರಹ ಮಾಡಿದಾರಲ್ಲ, ಆ ಸಿದ್ಧಾಂತ ಕೌಮುದಿಯನ್ನು ಮಾಡಿದ ಭಟ್ಟೋಜಿ ದೀಕ್ಷಿತರ ಸೋದರ ಮಾವ ಅಪ್ಪಯ್ಯ ದೀಕ್ಷಿತರು. ಆ ಅಪ್ಪಯ್ಯ ದೀಕ್ಷಿತರಿಗೂ ವೇದಾಂತ ದೇಶಿಕರಿಗೂ ಯಾವಾಗಲೂ ವಾದ. ಆದರೆ ಆ ವೇದಾಂತ ದೇಶಿಕರು ಮಾಡಿದ ಯಾದವಾಭ್ಯುದಯ ಎಂಬ ಅದ್ಭುತವಾದ ಕೃಷ್ಣ ಕಥೆಯ ಕಾವ್ಯಕ್ಕೆ ಅಪ್ಪಯ್ಯ ದೀಕ್ಷಿತರು ವ್ಯಾಖ್ಯಾನ ಮಾಡಿದ್ದಾರೆ. ಆ ಯಾದವಾಭ್ಯುದಯ ಕಾವ್ಯದಲ್ಲಿ ವೇದಾಂತ ದೇಶಿಕರು ನೀಳೆಯ ಬಗ್ಗೆ ಹೇಳ್ತಾರೆ. ಅಲ್ಲಿ ಅಪ್ಪಯ್ಯ ದೀಕ್ಷಿತರು ಹೇಳ್ತಾರೆ, ಇವಳ ಚರಿತ್ರೆ ಶ್ರೀಮದ್ ಭಾಗವತದಲ್ಲಿ ಇಲ್ಲ, ಹರಿವಂಶದಲ್ಲಿ ಇದೆ ಅಂತಾರೆ. ಹರಿವಂಶ ಅಂದ್ರೆ ಏನು? ಭಾಗವತದ ಕಿಲಭಾಗ, ಭಾಗವತದ ಬಿಟ್ಟು ಹೋದ ಭಾಗ. ಕೆಲವು ಭಾಗಗಳು ಬಿಟ್ಟು ಹೋಗುತ್ತೆ ಗ್ರಂಥವನ್ನ ಪೂರ್ಣ ಮಾಡುವಾಗ. ಹಾಗೆ ಶ್ರೀಮದ್ ಭಾಗವತದ ಕಿಲಭಾಗವಾದ ಹರಿವಂಶದಲ್ಲಿ ಇವಳ ಚರಿತ್ರೆ ಇದೆ. ಹರಿವಂಶ ಗ್ರಂಥ ಇದ್ರೆ ಮನೇಲಿ ಹೋಗಿ ನೋಡಿ, ಅದರಲ್ಲಿ ಇದೆ. ಇದೆಲ್ಲ ಇರಲಿ, ಹರಿವಂಶ ಹೇಳಿದೆಯೋ ಯಾದವಾಭ್ಯುದಯಲ್ಲಿ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಅದಕ್ಕೆ ಮೇಲೆ ಎಲ್ಲ ಆಳ್ವಾರುಗಳು ಆಂಡಾಳು ಈ ನಪ್ಪಿನ ಪಿರಾಟಿ ಕೃಷ್ಣನ ಪತ್ನಿ ಅಂತ ಕೊಂಡಾಡ್ತಾರೆ. ಆದ್ರಿಂದ ಆಳ್ವಾರುಗಳು ಹೇಳಿದ ಮೇಲೆ ಎರಡನೇ ಮಾತಿಲ್ಲ, ಅದು ಪ್ರಮಾಣ. ಅದನ್ನ 7 ಪರಮಾತ್ಮ ಆ ಪರಮಪದದಿಂದ ಇಲ್ಲಿಗೆ ಧುಮುಕಿ ಬಂದಿದ್ದೆ ಇವಳಿಗೋಸ್ಕರ ಅಂದ್ಬಿಟ್ರು ನಮ್ಮ ಆಳ್ವಾರು. சுட்டு நன்மாலைகள் தூயனவேந்தி விண்ணோர்கள் நன்னீராட்டி ಅಂದೂಮಂ ತರ ನಿರ್ಕವೇ ಅಂಗ್ ಓರ್ ಮಾಯೈನಾಲ್ ಎಂಬುದಾಗಲ್ಲ ನಾವು ಅನುಭವಿಸಿದ್ವಲ್ಲ. ಆ ಪರಮಪದದಲ್ಲಿ ಧೂಪ ದೀಪಗಳ ನಡುವೆ ಇಲ್ಲಿ ಬಂದುಬಿಟ್ಟ ಪರಮಾತ್ಮ ಅಂತ. ಯಾಕೆ ಬಂದ ಅಂದ? ಇವಳಿದಾಳಲ್ಲ, 1 ಕೋಟಿಡೈ ಆಳಿನೈ ಕೂತ್ತೆ 7 ವೃಷಭಗಳ ಕೊಂಬಿಗಳ ನಡುವಿನಲ್ಲಿ ಇವನು ಜೋಕಾಲಿ ಆಡದಂತೆ ಬಂದ್ಬಿಟ್ಟು. ಯಾರಿಗೋಸ್ಕರ? ಈ ನಪ್ಪಿನ್ನೆಗಾಗಿ. ಕೋವೆವಾಯಾಳ್ ಪೊರುಟ್ಟು ಇರುತ್ತುಂ ಎಂಬುದಾಗಿ 10 ಪಾತ್ರ ಅದ್ಭುತವಾಗಿ 7 ವೃಷಭಗಳು ಇವನ ಮೇಲೆ ಬಿದ್ದುವಂತೆ, ಕೃಷ್ಣನ ಮೇಲೆ. ಅದನ್ನ ದಮನ ಮಾಡಬೇಕು ಅಂತ ಬಹಳ ಘೋರವಾಗಿದೆ. ಅದೆಲ್ಲ ಕೊಂಬಲ್ ತಿವಿತಾ ಇದೆ ಅಂತ ಕೃಷ್ಣನನ್ನ. ಆದರೆ ಇವನಿಗೆ ಅದು ಯಾವುದು ನೋವೇ ಗೊತ್ತಾಗ್ಲಿಲ್ವಂತೆ. ಕಾರಣ ಏನು? ಅಲ್ಲಿ ನಿಂತ್ಕೊಂಡು ನೀಳೆ ನೋಡ್ತಾ ಇದ್ದಾಳಂತೆ. 7 ವೃಷಭಗಳ ಮೇಲೆ ಬೀಳ್ತಾ ಇದೆಯಲ್ಲ, ಇದನ್ನ ದಮನ ಮಾಡ್ತಾನ, ನನ್ನನ್ನು ವರಿಸ್ತಾನ ಅಂತ ನೋಡ್ತಾ ಇರುವಾಗ ಅವಳ ತೊಂಡೆ ಹಣ್ಣಿನಂತಹ ಅರ್ಧ ಚಂದಾಕೃತಿಯ ತುಟಿಯ ಮೇಲೆ ಇದ್ದ ಮುಗುಳ್ನದನ್ನು ನೋಡ್ತಾ ಇದ್ದಂತೆ ನೀಳೆಯನ್ನ ಆಲಿಂಗನ ಮಾಡ್ತೀನಿ ಅನ್ಕೊಂಡು ವೃಷಭಗಳನ್ನ ಆಲಿಂಗನ ಮಾಡ್ದ. ವೃಷಭಗಳು ದಮನವಾದವು. ಅಷ್ಟು ಲೀಲಾಜಾಲವಾಗಿ ಇವಳಿಗಾಗಿ 7 ವೃಷಭಗಳನ್ನ ದಮನ ಮಾಡಿದವನು ಕೃಷ್ಣ ಪರಮಾತ್ಮ ಅಂದ್ಬಿಟ್ರು ನಮ್ಮ ಆಳ್ವಾರು. ಆ ರೀತಿ ಇವಳನ್ನ ಆ ಪರಮಾತ್ಮ ಅತ್ಯಂತ ಪ್ರಿಯ. ಇವಳು ಹುಟ್ಟಿದ್ದು ಕುಂಭಗೋಪನಿಗೆ ಅಟ್ಟೆ. ಆದರೆ ಇವಳು ಬೆಳೆದಿದ್ದೆಲ್ಲ ಯಾರು? ಯಶೋದೆಯ ಮನೆಯಲ್ಲಿ. ಅತ್ತೆಯೇ ಇವಳನ್ನು ಸಾಕ್ಬಿಟ್ಟಿದ್ದಾಳೆ. ಕೃಷ್ಣನ ಮನೆಯಲ್ಲಿಯೇ ಬೆಳೆದವಳು ಇವಳು. ಹುಟ್ಟಿದ್ದು ಕುಂಭಗೋಪನಿಗೆ, ಹುಟ್ಟಿದಾಗ್ಲಿಂದ ಬೆಳೆದಿದ್ದಲ್ಲ ಯಶೋದೆಯ ಮನೆಯಲ್ಲಿ. ಆ ಯಶೋದೆ ಇವಳು ಹುಟ್ಟಿದಾಗ್ಲಿಂದ ಇವಳು ನನ್ನ ಸೊಸೆ ಎಂಬುದಾಗಿ ಇವಳನ್ನ ಆಧರಿಸಿ ಬಿಟ್ಟಿದ್ದಾಳಂತೆ. ಆದರೆ ಲೋಕದಲ್ಲಿ ಅಪವಾದ ಬರಬಾರದು ಅಂತ ಕುಂಭಗೋಪ 7 ವೃಷಭ ಇಟ್ಟನಂತೆ. ಗೋಕುಲದಲ್ಲಿ ಎಲ್ಲ ಮಾತಾಡ್ಕೋತಾರಂತೆ, ಇದು ಯಾಕೆ ಕುಂಭಗೋಪ ಹೀಗೆ ಮಾಡ್ತಾನೆ? ಹುಟ್ಟಿದಾಗ್ಲಿಂದ ಅವ್ರ ಮನೇಲೆ ಆ ಹುಡುಗಿ ಬೆಳೆದಿದೆ, ಕೃಷ್ಣನಿಗಾಗೇ ಇದ್ದಾಳೆ, ಇವನು 7 ವೃಷಭ ಯಾಕಿಟ್ಟ ಅಂತ ಎಲ್ಲ ಮಾತಾಡ್ತಾರಂತೆ. ಆ ರೀತಿ 7 ವೃಷಭಗಳನ್ನು ದಮನ ಮಾಡಿ ಇವಳನ್ನ ಕೃಷ್ಣ ಕೈ ಹಿಡಿದ. ಗೊಲ್ಲನಾದ ಕೃಷ್ಣನಿಗೆ ಗೊಲ್ಲತಿಯಾದ ನೀಳಾದೇವಿ ನಪ್ಪಿನ್ನಾಯ್ ಪುರುಷಕಾರ ರೂಪಿಣಿಯಾಗಿ ಇದ್ದಾಳೆ. ಅಂತಃಪುರದಲ್ಲಿ ಶಯನ ಮಾಡಿಕೊಂಡಿದ್ದಾಳೆ. ಅವನ್ ಇಡಯನ್ ಇವள் ಇಡಚ್ಚಿ, ಅವನ ಆಯನ್ ಇವಳ ಆಯ್ಚಿ. ಆದ್ದರಿಂದ ಗೊಲ್ಲ ಪತ್ನಿಯಾದವಳು ಕೃಷ್ಣ ಪರಮಾತ್ಮನ ಇಡೈ ಆಯ್ಚಿಯಾಯ್ ಇರ್ಕುಂ ಕೂಡಿಯಾನ ಪತ್ನಿ. ಇವಳು ಯಾರು? ಇಡೈಚ್ಚಿ ಆಯ್ಚಿ. ಕೃಷ್ಣನಿಗೆ ಗೊಲ್ಲನಾದ ಕೃಷ್ಣನಿಗೆ ಗೊಲ್ಲತಿಯಾದ ಪತ್ನಿ. ಆದ್ದರಿಂದ ಗೋಪಿಕೆಯರಿಗೆ ಇವಳು ಪುರುಷಕಾರ ರೂಪಿಣಿ. ನಪ್ಪಿನ್ನಾಯ್ ನಂದಗೋಪಾಲನ್ ಮರುಮಗಳೇ. ಮರುಮಗಳೇ ಅಂದ್ರೆ ಎಲ್ಲರೂ ನಂದಗೋಪನಿಗೆ ಮರುಮಗಳು. ಆದ್ರಿಂದ ಏನು ಎಲ್ಲರೂ ಮರುಮಗಳು ಎಂಬುದಾಗಿ ಭಾವಿಸಿದಾಗ, ಇಲ್ಲಮ್ಮ ಎಲ್ಲರನ್ನೂ ಕರೀತಿಲ್ಲ, ನಿನ್ನನ್ನ ಕರೀತಿದ್ದೀವಿ ನಪ್ಪಿನ್ನಾಯ್ ಅಂದ್ರು. ನಪ್ಪಿನ್ನೈ ಅಂದ್ರೆ ಏನು ಅಂದ್ರು. ಇದಕ್ಕೆಲ್ಲ ಅರ್ಥ ಕೊಡಬೇಕಲ್ಲ, ಎಟಿಮಾಲಜಿ. ಆ ಪದಗಳು ಹೇಗೆ ಬಂದಿದೆ, ಆ ಪದಕ್ಕೆ ಅರ್ಥ ಏನು ಅಂತ. ನಪ್ಪಿನ್ನಾಯ್ ಅಂದ್ರೆ ಏನು?
ಸುಂದರವಾದ ಕೇಶಪಾಶವನ್ನು ಉಳ್ಳವಳು. ಅಲ್ಲಿ ಹೇಳದ್ನಲ್ಲ ಪುನಮಯಿಲೆ ಎಂಬುದಾಗಿ ಹೇಳಿದ್ರಲ್ವಾ, ಸುಂದರವಾದ ಕೇಶವನ್ನು ಉಳ್ಳವಳು ಎಂಬುದಾಗಿ 11ನೆಯ ಪಾಶುರದಲ್ಲಿ ಅನುಭವಿಸಿದ್ರಲ್ವಾ. ಪುತ್ತರವಲ್ಗು ಪುನಮಯಿಲೆ ಪೋದರಾಯ್, ಸುಂದರ ಕೇಶ, ಅದ್ಭುತವಾದ ಕೇಶ ಸೌಂದರ್ಯವಂತೆ ಇವಳ ಕೇಶ ರಾಶಿಯಲ್ಲಿ, ಕೇಶ ಸೌಂದರ್ಯದಲ್ಲಿ ಮಗ್ನನಾಗಿ ಬಿಡ್ತಾನಂತೆ ಕೃಷ್ಣ ಪರಮಾತ್ಮ. ಅಂತಹ ನಪ್ಪಿನ್ನಯೇ ಅಂದರೆ ಕೇಶ ಸುಂದರಿ ಎಂಬುದಾಗಿ ಇವಳಿಗೆ ಹೆಸರು. ನಪ್ಪಿನ್ನಾಯ್, ಸುಂದರವಾದ ಕೇಶವನ್ನ ಉಳ್ಳವಳೇ ನಪ್ಪಿನ್ನಾಯ್. ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಎಂಬುದಾಗಿ ಕರೀತಾರೆ. ಸರಿ, ಇಷ್ಟೆಲ್ಲ ಸರಿ ಒಪ್ಕೊಂಡ್ವಿ. ಆದರೆ ಇವಳನ್ನ ಕುಂಭಗೋಪನ ಮಗಳೇ, ಕುಂಭಗೋಪನ್ ಮಗಳೇ ಎಳಂದಿರಾಯ್ ಹೇಳ್ಬೋದಾಗಿತ್ತು. ಅಥವಾ ಕಣ್ಣನುಡೆಯ ಆ ಮಣಾಟ್ಟಿಯೇ ಎಳಂದಿರಾಯ್ ಹೇಳ್ಬೋದಾಗಿತ್ತು. ಅದೆಲ್ಲ ಹೇಳದೇನೆ ಅದೇನದು ತೋಳ್ಬಲಿಯನ್ ಅಪಾರವಾದ ತೋಳ್ಬಲವನ್ನು ಉಳ್ಳ ನಂದಗೋಪಾಲನ ಸೊಸೆಯಾದ ನಪ್ಪಿನ್ನೆಯೇ ಎಂಬುದಾಗಿ ಇಷ್ಟೆಲ್ಲ ದ್ರಾವಿಡ ಪ್ರಾಣಾಯಾಮ ಯಾಕೆ ಎಂದರು. ಹನುಮಾನ್ ಅಶೋಕವನದಲ್ಲಿ ಸೀತೆಯನ್ನು ನೋಡ್ತಾನೆ. ಅವಳ ಲಕ್ಷಣಗಳನ್ನೆಲ್ಲ ನೋಡಿದ್ರೆ ಇವಳೇ ಸೀತೆ ಅಂತ ಗೊತ್ತಾಗತ್ತೆ. ಶಿಂಶುಪಾ ವೃಕ್ಷದ ಮೇಲೆ ಕುಳಿತು ಸೀತೆಯನ್ನು ನೋಡ್ತಾ ಇದ್ದಾನೆ ಹನುಮಾನ್. ಆದರೂ ಕೂಡ ಇವಳು ಸೀತೆಯ ಅಲ್ಲವಾ ಒಂದ್ಸಾರಿ ನಿರ್ಧಾರ ಮಾಡ್ಕೊಳ್ಳೋಣ. ಒಂದ್ಸಾರಿ ಮಂಡೋದರಿನ ನೋಡಿ ಸೀತೆ ಅಂತ ಒಂದ್ಸಾರಿ ಸಂದೇಹಕ್ಕೆ ಒಳಗಾಗಿದ್ದಾಯ್ತು. ಅದು ಬೇಡ ಅಂದ್ಬಿಟ್ಟು ದೇವಿ ನೀನು ಯಾರು ಅಂತ ಕೇಳ್ತಾನೆ ಹನುಮಾನ್. ದೇವಿ ನೀ ಯಾರು ಎಂಬುದಾಗಿ ಕೇಳಿದಾಗ ಅವಳು ಏನು ಹೇಳಬೇಕಾಗಿತ್ತು? ಯಾವಾಗಲೂ ಏನು ಕೇಳಿದ್ರೆ ನಮ್ಮ ಹುಟ್ಟಿನಿಂದ ಪ್ರಾರಂಭ ಮಾಡ್ತೀವಿ. ನಮ್ಮ ಕಥೆನೆಲ್ಲ ಹೇಳ್ಕೊಳ್ಳೋಕ್ಕೆ ನಾವು ಹುಟ್ಟಿದಾಗಲಿಂದ ಪ್ರಾರಂಭ ಮಾಡ್ತೀವಿ. ಜನಕನ ಮಗಳು, ರುದ್ರಧನಸ್ಸನ್ನ ಭಂಗ ಆಯಿತು, ರಾಮ ವಿವಾಹ ಮಾಡಿಕೊಂಡ, ಅರ್ಧದಲ್ಲಿ ಪರಶುರಾಮ ಬಂದ, ಅನಂತರ ಅಯೋಧ್ಯೆಗೆ ಬಂದ್ವು, ಈಗ ಕೈಕೇಯಿ ವರ ಕೇಳಿದ್ಲು, ಕಾಡಕ್ಕೆ ಬಂದು ಇಷ್ಟೆಲ್ಲ ಹೇಳ್ಬೇಕಲ್ವಾ. ಆದರೆ ಅವಳು ಏನು ಹೇಳಿದ್ಲು? ನೀನು ಯಾರು ಅಂತ ಕೇಳ್ತಾನೆ. ದೇವಿ ಕೋಸಿ ಅಂತ ಕೇಳಿದ ಕೂಡಲೇ ಹನುಮಾನ್ ಇವಳು ಏನು ಹೇಳಿದ್ಲು? ಸ್ನುಷಾ ದಶರಥಸ್ಯಾಹಂ ಶತ್ರು ಸೈನ್ಯ ಪ್ರತಾಪಿನಃ ಎಂಬುದಾಗಿ ಹೇಳ್ತಾಳೆ. ನಾನು ಶತ್ರುಗಳಿಗೆ ಭಯಂಕರನಾದಂತಹ ದಶರಥನ ಸೊಸೆ. ಸ್ನುಷಾ ಅಂದ್ರೆ ಸೊಸೆ. ಸ್ನುಷಾ ದಶರಥಸ್ಯಾಹಂ ಶತ್ರು ಸೈನ್ಯ ಪ್ರತಾಪಿನಃ, ಶತ್ರುಗಳಿಗೆ ಭಯಂಕರನಾಗಿರ್ತಕ್ಕಂತಹ ದಶರಥನ ಸೊಸೆ ನಾನು. ದಶದಿಕ್ಕಗಳಲ್ಲಿ ರಥವನ್ನು ಓಡಿಸಿ ಶಂಬರಾಂತಕನನ್ನು ಕೊಲ್ಲುವುದಕ್ಕೆ ದೇವೇಂದ್ರನಿಗೆ ಸಹಾಯ ಮಾಡಿದ ಅರಿಭಯಂಕರನಾದ ದಶರಥನ ಸೊಸೆ ನಾನು ಅಂತಾಳೆ. ರಾಮನ ಪತ್ನಿ ಅಂತ ಹೇಳಲಿಲ್ಲ, ಜನಕನ ಪುತ್ರಿ ಅಂತ ಹೇಳಲಿಲ್ಲ. ಇನ್ನೇನು ಹೇಳಿದ್ಲು? ದಶರಥನ ಸೊಸೆ. ಅದು ಎಂಥ ದಶರಥ? ಬರೀ ದಶರಥ ಅಲ್ಲ, ಶತ್ರು ಸೈನ್ಯ ಪ್ರತಾಪಿನಃ, ಶತ್ರುಗಳಿಗೆ ಭಯಂಕರನಾದ ದಶರಥನ ಸೊಸೆ ನಾನು ಅಂತಾಳೆ. ಅದ್ಯಾಕೆ ಹೇಳಿದ್ಲು ಅಂದ್ರು, ಗೋವಿಂದರಾಜಿಯರು ವ್ಯಾಖ್ಯಾನ ಮಾಡ್ತಾರೆ ಶ್ರೀರಾಮಾಯಣಕ್ಕೆ. ಸ್ವಾಮಿ ಗೋವಿಂದರಾಜರ್ ಪೆರಿಯವಾಚಾನ್ ಪಿಳ್ಳೆಯವರ ಶಿಷ್ಯರು ಅವರು ವ್ಯಾಖ್ಯಾನ ಮಾಡ್ತಾರೆ. ಏನಂತ? ಆ ದಶರಥ ಚಕ್ರವರ್ತಿ ಇದ್ದಿದ್ದರೆ ನನಗೇ ಗತಿ ಬರ್ತಿತ್ತ. ಅವರು ಶತ್ರು ಭಯಂಕರರು, ನನ್ನನ್ನು ಈಗ ಒಬ್ಬ ರಾವಣ ಹೊತ್ಕೊಂಬರಕ್ಕೆ ಆಗ್ತಿತ್ತಾ? ಅಥವಾ ಅವರಿದ್ದಿದ್ದರೆ ಇಷ್ಟೆಲ್ಲ ಆ ಅನಾಹುತಗಳು ನಡೀತಾ ಇತ್ತಾ? ಅವರು ಇಲ್ಲದೆ ಇರೋದ್ರಿಂದ ತಾನೇ ನಾನು ಇಲ್ಲಿ ಹೀಗಿದ್ದೀನಿ ಎಂಬ ಭಾವವಂತೆ ಅವಳ ಮನಸ್ಸಲ್ಲಿ. ಅವಳ ಮೈಂಡ್ ರೀಡಿಂಗ್ ಎಲ್ಲ ಮಾಡ್ತಾರೆ ಹನುಮಾನ್. ಕಾರಣ ಏನು? ರಾಮನ ಹತ್ರ ಹೋಗಿ ಹೇಳ್ಬೇಕಲ್ಲ ಇವಳು ಏನೇನು ಹೇಳಿದ್ಲು ಅಂತ. ಸ್ನುಷಾ ದಶರಥಸ್ಯಾಹಂ ಅಂದರೆ ಒಂದು ಹೆಣ್ಣಿಗೆ ಏನು ಲಕ್ಷಣ, ತನ್ನನ್ನು ಹೇಗೆ ಹೇಳ್ಕೋಬೇಕು, ಅತ್ತೆ ಮನೆಯ ಸಂಬಂಧವನ್ನು ಇಟ್ಟು ತನ್ನನ್ನು ಗುರುತಿಸ್ಕೋಬೇಕಂತೆ. ಯಾವಾಗ ದಾರೆ ಎರೆದು ಪತಿ ಕೈಯಲ್ಲಿ ಕೊಟ್ಬಿಟ್ರು ಇವಳಿಗೆ ಯಾರ ಸ್ವತ್ತು? ಅವರ ಮನೆಯ ಸ್ವತ್ತನ್ನ ಇವರಿಗೆ ದಾನ ಕೊಟ್ಟಾದ ಮೇಲೆ ಈ ದಾನ ಊರ್ಜಿತ ಆಗಬೇಕಾದ್ರೆ ಏನಾಗಬೇಕು? ಈ ಸ್ವತ್ತು ಇಲ್ಲೇ ಇರಬೇಕು. ಅದು ಒಂದು ಹಸುವಿನ ದಾನ ಕೊಡ್ತಾನೆ, ಆ ಹಸು ವಾಪಸ್ ಹೋಗ್ಬಿಟ್ರೆ ಅವನು ತಿರ್ಗಾ ಬೇರೆ ಹಸು 2 ಹಸು ದಾನ ಕೊಡಬೇಕು. ಇದನ್ನು ಶಾಸ್ತ್ರ ಹೇಳುತ್ತೆ. ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಹಸುಗಳಿಗೆ ಒಂದು ಸ್ವಭಾವ, ಕೊಟ್ಟಿಗೆಯಲ್ಲಿ ಕಟ್ಟಿರ್ತಾರೆ, ಅದರ ಬಿಚ್ಚಿ ಬಿಟ್ರೆ ಅದು ವಾಪಸ್ ಆ ಕೊಟ್ಟಿಗೆಗೆ ಹೋಗುತ್ತೆ. ಈ ಮನೆಯಿಂದ ಆ ಮನೆಗೆ ದಾನ ಕೊಟ್ಟಿದ್ದಾರೆ, ಆ ಹಸು ಈ ಕೊಟ್ಟಿಗೆಯಲ್ಲಿ ಇರಬೇಕು. ಅದಕ್ಕೆ ಅಲ್ಲಿ ಹೋಗಿ ಹೋಗಿ ಅಭ್ಯಾಸ. ಅದೇನು ಮಾಡುತ್ತೆ? ಮೇಯ್ದುಕೊಂಡು ಬಂದ ಮೇಲೆ ಅದಲ್ಲಿ ಹೋಗ್ಬಿಡುತ್ತೆ. ಹಾಗೇನಾದರೂ ಅದು ಅಲ್ಲಿಗೆ ಹೋದರೆ ಈ ದಾನ ಕೊಟ್ಟವನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೊಟ್ಟ ದಾನ ಇವನ್ ಪಾಪ ಗೊತ್ತೇ ಇಲ್ಲ, ದನ ಹೋಗ್ಬಿಟ್ಟಿದೆ, ಆದರೆ ಇವನ್ ಪ್ರಾಯಶ್ಚಿತ್ತ ಮಾಡ್ಬೇಕಂತೆ. ಕೊಟ್ಟ ದಾನ ಗೋದಾನ ವಾಪಸ್ ಹೊರಟೋಯ್ತು ಅಂತ ಪ್ರಾಯಶ್ಚಿತ್ತ ಮಾಡ್ಬೇಕಂತೆ. ಹಾಗಿರುವಾಗ ಕನ್ಯೆಯನ್ನ ಕೊಟ್ಟು ಅದು ಅವರ ಸ್ವತ್ತಾದ ಮೇಲೆ ಅದನ್ನ ಈ ಮನೆಯ ಸ್ವತ್ತು ಅಂತ ಕೊಂಡಾಡಿದರೆ ಅದು ಅಪರಾಧ.
ಆದ್ದರಿಂದ ಸೀತೆ ಹೇಳ್ತಾಳೆ, ನಾನು ದಶರಥನ ಮನೆಯ ಸ್ವತ್ತು, ಅವರ ವಂಶಕ್ಕೆ ಸೇರಿದ ಆಸ್ತಿ ನಾನು. ಸ್ನುಷಾ ದಶರಥಸ್ಯಾಹಂ ಶತ್ರು ಸೈನ್ಯ ಪ್ರತಾಪಿನಃ. ಹೀಗೆ ಹೇಳಿಕೊಳ್ಳುವುದು ಒಂದು ಪತಿವ್ರತೆಯಾದ ಸ್ತ್ರೀಗೆ, ಉತ್ಕೃಷ್ಟಳಾದ ಸ್ತ್ರೀಗೆ ಇದು ಲಕ್ಷಣ. ಆದ್ದರಿಂದ ಒಳಗೆ ಮಲಗಿರುವವಳನ್ನ ಆಂಡಾಳ್ ಕುಂಭಗೋಪನ ಮಗಳೇ ಅಂತ ಕರೀಲಿಲ್ಲ, ಕೃಷ್ಣನ ಪತ್ನಿಯೇ ಅಂತ ಕರೀಲಿಲ್ಲ, ನಂದಗೋಪನ ಸೊಸೆಯೇ ಅಂತ ಕರೀತಾಳೆ. ಕಾರಣ ಅವಳ ಮನಸ್ಸಿಗೆ ಆನಂದ ಏರ್ಪಡಬೇಕು. ಈಗ ಅವಳಿಂದ ಕೆಲಸ ಆಗಬೇಕಲ್ವಾ? ಆದ್ದರಿಂದ ಅವಳಿಗೆ ಮನಸ್ಸಿಗೆ ಹಿತವಾಗುವಂತೆ ಮಾತಾಡ್ತಾರೆ, ನಂದಗೋಪಾಲನ್ ಮರುಮಗಳೇ ಎಂಬುದಾಗಿ. ಶೂರ್ಪಣಕೆ ರಾಮನನ್ನ ತುಂಬಾ ಆಸೆ ಪಟ್ಲು. ಪರಮಾತ್ಮನನ್ನ ಆಸೆ ಪಡೋರಿಗೆ ಪರಮಾತ್ಮ ದೊರಿಬೇಕಲ್ವಾ? ಶೂರ್ಪಣಿಗೆ ತುಂಬಾ ಪ್ರೇಮ ರಾಮನ ಮೇಲೆ. ಆದರೆ ರಾಮ ಯಾಕೆ ಶೂರ್ಪಣಿಕೆಯನ್ನು ಅಂಗೀಕಾರ ಮಾಡಿಲ್ಲ ಅಂದ್ರು? ಬಾಯಿಗೆ ಬಂದಾಗ ಸೀತೆಯನ್ನು ಬೈತಾಳೆ. ಅವಳು ಪತಿವ್ರತನೇ ಅಲ್ಲ, ಅವಳು ಕುರೂಪಿ, ಅವಳು ಅಂಥವಳು ಇಂಥವಳು ಅಂತ ನಿಂದನೆ ಮಾಡ್ತಾಳೆ. ಸೀತೆಯ ನಿಂದನೆ ಮಾಡಿದ್ದಕ್ಕಾಗಿ ಶೂರ್ಪಣಿಕೆಯು ಶಿಕ್ಷೆ, ರಾಮನನ್ನ ಪ್ರೇಮಿಸಿದ್ದಕ್ಕಾಗಿ ಶಿಕ್ಷೆ ಅಲ್ಲ. ಸೀತಾ ನಿಂದನೆಯನ್ನ ಮಾಡಿದ್ದಕ್ಕೆ ನಮ್ಮ ಆಚಾರ್ಯರುಗಳು ಹೇಳ್ತಾರೆ, ಒಂದು ಪಕ್ಷ ಶೂರ್ಪಣಿಕೆ ಏನಾದರೂ ಸೀತೆಯ ಮುಖೇನ ರಾಮನ ಬಳಿಗೆ ಬಂದ್ರೆ ಏನ್ ನಡೀತಿತ್ತು ಅಂದ್ರು, ಪಂಚವಟಿಯಲ್ಲಿ ಶೂರ್ಪಣಕಾರಾಮ ಕಲ್ಯಾಣ ನಡೀತಿತ್ತು. ಶೂರ್ಪಣಕಾರಾಮ ವಿವಾಹಂ ಎಂಬುದಾಗಿ ಕರಾದೂಷಣ ತ್ರಿಶೂಲ ಸಲ ಬಂದು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಹಾಗಾಗ್ಲಿಲ್ವಲ್ಲ, ಸೀತಾ ಮುಖೇನ ಅವಳು ಬರದೇ ಹೋದಳಲ್ಲ. ಆದ್ದರಿಂದ ಶೂರ್ಪಣಕ ಕಲ್ಯಾಣಕ್ಕೆ ಬದಲಾಗಿ ನಾಸಿಕಾಚ್ಛೇದನ ನಡೆದ್ಬಿಡ್ತು. ಕಾರಣ ಇವಳ ಮುಖೇನ ಬರಲಿಲ್ಲ, ಇವಳನ್ನ ನಿಂದನೆ ಮಾಡಿದ್ರು. ಅದು ರಾಮನಿಗೆ ಸಹಿಸದೆ ಅವನಿಗೆ ಶಿಕ್ಷೆಯನ್ನ ಕೊಡಬೇಕಾಯಿತಲ್ಲವ. ಆದ್ದರಿಂದ ಇವಳ ಮುಖೇನ ಹೋಗಬೇಕು, ಇವಳ ಮನಸ್ಸು ಪ್ರಫುಲ್ಲವಾಗಬೇಕು. ಅದಕ್ಕಾಗಿ ಅವಳಿಗೆ ಇಷ್ಟವಾಗುವ ರೀತಿ ಕರೀತಾರೆ, ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಎಂಬುದಾಗಿ ಅವಳನ್ನ ಕರೆದು, ಆ ಕೃಷ್ಣ ಪರಮಾತ್ಮ ನಿನ್ನ ಜೊತೆ ಇದ್ದಾನೆ, ನಿನ್ನಾಲಿಂಗನದಲ್ಲಿ ಮಲಗಿದ್ದಾನೆ. ಅವನು ನಮಗೂ ಎಲ್ಲರಿಗೂ ಪತಿಯಾದವನು. ಹಾಗಿರುವವನನ್ನ ನಿನ್ನ ಪತಿಯಾಗಿ ಮಾತ್ರ ಮಾಡಿಕೊಂಡು ನೀನು ಹೀಗೆ ಮಲಗಿಬಿಟ್ಟರೆ ನಮ್ಮ ಗತಿ ಏನು? ನಪ್ಪಿನ್ನಾಯ್ ಕುಂದು ಮದಗಳಿತ್ತನ್ ಓಡಾದ ತೊಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಗಂಧಂ ಕಮಳಂ ಕುഴലി ಕಡೈತಿರವಾಯ್. ಅವಳು ಹೇಳ್ತಾಳಂತೆ, ಕೃಷ್ಣ ಇಲ್ಲಿ ಇದ್ರಲ್ವಾ ನಾನು ಅವನನ್ನು ಆಚೆ ಕಳಿಸೋದು, ಅವನಿಲ್ಲಿ ಇಲ್ವಲ್ಲ. ಅಥವಾ ಕೃಷ್ಣ ನಾಟಕ ಆಡ್ತಾನಂತೆ. ಈಗ ಅವನಂತಾನೆ ಕರೆದ್ರು, ಉಂಬರ್ಕೋಮಾನೆ ಉರಂಗಾದ ಎಳೆದಿರ ಅಂತ ಅವನನ್ನು ಕರೆದ್ರು. ಅವನು ಎದ್ದು ಬರಲಿಲ್ಲ. ಅವನು ಮಹಾ ಕಳ್ಳ, ಗೋಪಿಕೆಯರಿಗೆ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮ, ಮಾಯನೈ ಅಂತ ಹೇಳ್ಬಿಟ್ರು ಅವನನ್ನ. ಈಗ ಅವನೇನ್ ಮಾಡ್ತಾ ಇದ್ದಾನೆ, ಇಲ್ಲಿ ನಪ್ಪಿನ್ನೇ ಇಲ್ಲ, ಇದು ನಂದಗೋಪಾಲನ ಮನೆ, ನಾನಿರೋದು, ನಾನು ಮಲಗಿದ್ದೀನಿ, ಏನೋ ಒಳಗಡೆ ನಪ್ಪಿನ್ನೇ ಇದ್ದಾಳೆ ಅನ್ನೋ ಹಾಗೆ ಇವ್ರು ನಡ್ಕೋತಾ ಇದ್ದಾರಲ್ಲ ಅಂತ ಅವನು ಭಾವಿಸ್ಕೋತಾ ಇದ್ದಾನೆ. ಇವಳೇನ್ ಮಾಡ್ತಾಳೆ, ಅದಕ್ಕೆ ಸರಿಯಾಗಿ ನಾಟಕ. ಇವಳು ಕೃಷ್ಣನ ಪಕ್ಕದಲ್ಲಿ ಇಲ್ವೇ ಇಲ್ಲ ಅನ್ನೋ ಹಾಗೆ ಇವಳು ಮೌನವಾಗಿದ್ದಾಳಂತೆ, ಬಾಯೇ ತೆರೆದಿಲ್ಲ. ಅಲ್ಲಿ ಕೃಷ್ಣ ಮಾತ್ರ ಇದ್ದಾನೆ, ನಪ್ಪಿನ್ನೇ ಇಲ್ವೇ ಇಲ್ಲ ಅನ್ನೋ ಹಾಗೆ ಇಬ್ಬರೂ ನಾಟಕ ಮಾಡ್ತಾ ಇದ್ದಾರೆ. ಈಗ ಆಂಡಾಳು ಕೇಳ್ತಾಳೆ, ಅಮ್ಮ ನಾನು ಕೃಷ್ಣನ ಪಾರ್ಶ್ವದಲ್ಲಿ ಇಲ್ಲ ಎಂಬ ಹಾಗೆ ನೀನು ನಟಿಸ್ಬೇಡ, ನೀನು ಇದೀಯಾ ಅಂತ ನಮಗೆ ಗೊತ್ತು ಅಂತಾಳೆ. ಹ್ಯಾಕ್ ಗೊತ್ತಾಯ್ತು? ನಾನು ಅಂತಃಪುರದಲ್ಲಿ ಇರೋ ವಿಷಯ ಬಾಗಿಲ ಹಾಕಿದೆ, ಬಾಗಿಲ ಒಳಗೆ ನೀವು ಬಂದಿಲ್ಲ, ನಾನು ಆಚೆಗೆ ಬಂದಿಲ್ಲ ಅಂದ ಮೇಲೆ ನಾನು ಒಳಗೆ ಇರೋದು ನಿಮಗೆ ಯಾಕೆ ಗೊತ್ತಾಯ್ತು ಅಂದ್ರು. ಗಂಧಂ ಕಮಳುಂ ಕುഴലി, ಗಂಧಂ ಪರಿಮಳವನ್ನ, ಕಮಳುಂ ಸೂಸತ್ತಕ್ಕಂತಹ, ಕುഴലി ಕೇಶವನ್ನ ಉಳ್ಳವಳೇ ಎಂಬುದಾಗಿ ಕರೀತಾರೆ. ನಿನ್ನ ತಲೆಗೂದಲಿನ ಪರಿಮಳ ಎಲ್ಲರ ಮೂಗಿಗೆ ಬಂದ ಅಡರ್ತಾ ಇದೆ, ಅದು ನಿನ್ನ ಪರಿಮಳ ಎಂಬುದನ್ನು ನಮಗೆ ಗೊತ್ತಾಗಿದೆ. ಹೇಳು, ಮರೆಮಾಚಬೇಡ. ಕಳ್ಳನ ಜೊತೆ ಸುಳ್ಳನ ಜೊತೆ ಸೇರ್ಕೊಂಡು ನೀನು ಕಳ್ಳಾಟ ಸುಳ್ಳಾಟ ಮಾಡಬೇಡ. ನಿನ್ನ ಕೇಶದ ಪರಿಮಳ ನಮಗೆ ಗೊತ್ತಾಗ್ತಾ ಇದೆ, ಹೇಳು ಅಂತಾಳೆ. ಅಲ್ಲಿ ಏನು 10ನೇ ಪಾಶುರ ನೋತ್ತಚ್ಚು ವರ್ಕಂನಲ್ಲಿ ಏನ್ ಹೇಳಿದ್ರು, ನಾತ್ತತ್ತುಜಾಯ್ ಮುಡಿ ನಾರಾಯಣನ್. ಕೃಷ್ಣ ಒಳಗಡೆ ಇದ್ದಾನೆ ಅಂತ ಹೇಗೆ ಗೊತ್ತಾಯ್ತು? ತುಳಸಿ ಪರಿಮಳದಿಂದ ಗೊತ್ತಾಯ್ತು. ಇಲ್ಲಿ ನಪ್ಪಿನ್ನೇ ಒಳಗಡೆ ಇದ್ದಾಳೆ ಅಂತ ಹೇಗೆ ಗೊತ್ತಾಯ್ತು? ಕೇಶದ ಪರಿಮಳದಿಂದ ಗೊತ್ತಾಯ್ತು. ಎರಡು ಕಡೆಯೂ ಪರಿಮಳ. ಅಲ್ಲಿ ಕೃಷ್ಣನ ಇರುವಿಕೆಯನ್ನ ತುಳಸಿ ಪರಿಮಳ ತಿಳಿಸ್ಕೊಡ್ತು, ಇಲ್ಲಿ ಕೇಶದ ಪರಿಮಳ ಒಳ್ಳೆಯ
ಜಾತಿಯ ಸ್ತ್ರೀಯರಿಗೆ, ಉತ್ಕೃಷ್ಟ ಜಾತಿಯ ಸ್ತ್ರೀಯರಿಗೆ ಕೇಶದಲ್ಲಿ ಒಂದು ಪರಮ ಭೋಗ್ಯವಾದ ಪರಿಮಳ, ದಿವ್ಯವಾದ ಪರಿಮಳ ಇರುತ್ತಂತೆ. ಇವಳು ದಿವ್ಯ ಸ್ತ್ರೀ ಅಲ್ಲವಾ, ಇವಳ ಕೇಶದ ಪರಿಮಳ ಇದು ನಮಗೆ ಗೊತ್ತಿದೆ. ಆ ಪರಿಮಳ ನೀನು ಒಳಗಡೆ ಕೃಷ್ಣಾಲಿಂಗನದಲ್ಲಿ ಇದೆಯಾ ಅನ್ನೋದನ್ನ ನಮಗೆ ಸೂಚನೆ ಮಾಡ್ತಾ ಇದೆ. ಗಂಧಂ ಕಮಲಂ ಕುಳಲಿ, ಆ ಕೃಷ್ಣನಿಗೆ ಪರಮಪ್ರಿಯವಾದ ಕೇಶ ಪರಿಮಳವನ್ನು ಉಳ್ಳವಳು ನೀನಲ್ಲವಾ, ಎದ್ದು ಬಂದು ಕಡೆತಿರವಾಯ್, ಬಾಗಿಲಿನ ಅಗುಳಿಯನ್ನ ತೆರೆಯುವವಳಾಗು, ಚಿಲಕವನ್ನ ತೆರೆಯುವವಳಾಗು, ತಿರವಾಯ್ ಎಂಬುದಾಗಿ ಕರೀತಾರೆ. ಅವಳು ನೋಡಿದ್ಲು, ಇವರಲ್ಲ ಮಾಶುಡಯುಡಂಬಡು ತಲೆಯುಲರಿ ವಾಯ್ಪುರಂ ವೆಳುತ್ತರು ಪೋದು ಮುಂಡೆ, ಮೈಯೆಲ್ಲ ಕ್ಷೀಣವಾಗ್ಬಿಟ್ಟಿದೆ, ತುಟಿಯೆಲ್ಲ ಒಣಗೋಗಿದೆ, ತಲೆಯೆಲ್ಲ ಸಿಕ್ಕು, ಕಣ್ಣೆಲ್ಲ ಗುಳಿ ಬಿದ್ದೋಗಿದೆ. ಇವರನ್ನು ನೋಡಿದ್ರೆ ಅಯ್ಯೋ ಹೇಗೆ ಎಷ್ಟು ದೀನಾವಸ್ಥೆಯಲ್ಲಿದ್ದಾರೆ. ಇವರ ಮಧ್ಯದಲ್ಲಿ ನಾನು ತುಟಿಯೆಲ್ಲ ಕೆಂಪಾಗಿ ಕೈ ತುಂಬಾ ಮಳೆ ತೊಟ್ಕೊಂಡು ದಷ್ಟಪುಷ್ಟವಾಗಿ ನಗನಗ್ತಾ ಹೋಗದ, ಛೇ ಹಾಗೆ ಹೋಗಬಾರ್ದು, ಅವ್ರಿಗೆಷ್ಟು ಅಪಮಾನ ಮಾಡಿದಾಗತ್ತೆ ಎಂಬ ಲಜ್ಜೆಯಿಂದ ಇವಳು ಮಾತನಾಡದೆ ಮೌನವಾಗಿ ಇವಳು ಮಲಗಿದ್ದಾಗ, ನೀನು ಒಳಗಡೆ ಇರದೇ ಇದ್ದರೆ ಈ ನಂದಗೋಪನ ಭವನ ಈ ರೀತಿ ಇರುವುದಾ? ಸರ್ವಗಂಧಃ ಎಂಬುದಾಗಿ ಪರಮಾತ್ಮನಿಗೆ ಒಂದು ಬಿರುದು, ಅವನಲ್ಲಿಲ್ಲದ ಪರಿಮಳವೇ ಇಲ್ಲ, ಎಲ್ಲ ಪರಿಮಳಕ್ಕೆ ಪರಿಮಳವಾದವನು ಅವನು ಸರ್ವಗಂಧ. ಆ ಸರ್ವಗಂಧನಾದ ಪರಮಾತ್ಮನು ಕೂಡ ನಿನ್ನ ಕೇಶದ ಪರಿಮಳಕ್ಕೆ ಮರುಳಾಗಿ ಮಲಗಿದಾನಲ್ಲ, ಅಂದ ಮೇಲೆ ಆ ಪರಿಮಳ ನಮಗೆ ತಿಳಿದೇ ಇರುತ್ತಾ? ಗಂಧಂ ಕಮಲಂ ಕುಳಲಿ ಕಡೆತಿರವಾಯ್ ಎಂಬುದಾಗಿ ಕೃಷ್ಣನನ್ನ ಅವಳನ್ನ ಒಬ್ಬ ಗೊಲ್ಲತಿಯಾಗಿ ನೋಡುವಾಗ ತಮ್ಮ ಸಖಿಯಾಗಿ ಮಾತಾಡ್ತಾರೆ, ಕೃಷ್ಣನ ಜೊತೆ ಹೇಳುವಾಗ ಅವಳನ್ನು ಒಬ್ಬ ರಾಣಿಯಾಗಿ ಮಾತಾಡ್ತಾರೆ. ಇದು ಆ ನಪ್ಪಿನ್ನೆಗೆ ಎರಡು ಮುಖ ಇರುವ ಹಾಗೆ ಇವರ ಪಾಶರಗಳು. ಕೃಷ್ಣನೊಡನೆ ಸೇರಿಸಿ ಹೇಳುವಾಗ ಅವಳು ನಂದಗೋಪನ ಸೊಸೆ, ರಾಣಿ, ಕೃಷ್ಣ ಪತ್ನಿ. ಗೊಲ್ಲತಿಯಾಗಿ ನೋಡುವಾಗ ನಮ್ಮ ಹಾಗೆ ನೀವು ರಾಯ್ಚಿ ಇಡಚ್ಚಿ ಇಳಂದಿರಾಯ್ ಎಂಬುದಾಗಿ ಅವಳಿಗೆ ಪಾಸುರವನ್ನು ಹಾಡ್ತಾರೆ. ಈ ರೀತಿಯಾಗಿ ಅವಳನ್ನು ನೋಡಿ ಕೃಷ್ಣನ ಮೇಲಿನ ಪ್ರೇಮ, ಅವನ ವಿರಹವೇತವೆಯನ್ನ ವ್ಯಕ್ತಪಡಿಸುವಾಗ ಸಲಿಗೆಯಿಂದ ನಪ್ಪಿನ್ನಾಯ್ ಎಂಬುದಾಗಿ ಕರೀತಾರೆ. ಹೀಗೆ ಕೃಷ್ಣ ಮಾತ್ರ ಇರುವುದು, ತಾನು ಇಲ್ಲ ಎಂಬುದಾಗಿ ಅವಳು ನಾಟಕವಾಡಿದಾಗ ನಿನ್ನ ಪರಿಮಳ ನಿನ್ನ ಇರುವಿಕೆಯನ್ನು ಸೂಚನೆ ಮಾಡಿದೆ. ಇದೆಲ್ಲ ಬೇಡ, ಎದ್ದು ಬಾ ಅಂದಾಗ ಅವಳು ಎಲ್ಲರ ಹಾಗೆ ಕೇಳ್ತಾಳೆ, ಪ್ರಾತಃ ಕಾಲ ಆಯಿತಾ, ಪೊഴുದು ವಿಡಿಂದದ ಅವಳು ಕೇಳ್ತಾಳೆ. ಇಷ್ಟೊತ್ತು 10 ಪಾಶುರದಲ್ಲಿ ಇದೇ ರಾಮಾಯಣ, ಪೊഴുದು ವಿಡಿಂದದ ಇದೇ ಎಲ್ಲರೂ ಕೇಳಿದ್ರು. ಎಲ್ರಿಗೂ ಬೆಳಗಾಯ್ತಾ, ಪ್ರಾತಃ ಕಾಲವಾಯ್ತಾ ಹೇಳಿ 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 ಒಬ್ಬೊಬ್ಬರನ್ನಾಗಿ 10 ಜನ ಗೋಪಬಾಲಿಕೆಯರನ್ನ ಬೆಳಗಾಯ್ತು ಅಂತ ಹೇಳಿ ಎಚ್ಚರಿಸಿ ಬಂದ್ರೆ, ಈಗ ನೀನು ಅದನ್ನೇ ಕೇಳ್ತಾ ಇದೀಯಾ? ನಾನು ಅದೇನೆ, ನಾನು ಒಬ್ಬ ಗೊಲ್ಲತಿ ಅಲ್ಲವ, ನಾನು ಒಬ್ಬ ಗೋಪಿಕೆ ಅಲ್ಲವ, ನಾನು ಅದನ್ನೇ ಕೇಳ್ತೀನಿ. ಅಪರರಾತ್ರಿಯಲ್ಲಿ ಬಂದು ಇದು ಭಯಕ್ಕೆ ಆಸ್ಪದವಾದ ಸ್ಥಳ, ಎಲ್ಲ ಆಸುರಮಯ. ಪ್ರತಿಯೊಂದು ಕಡೆಯಲ್ಲಿ ಕಂಸನ ಅನುಚರರು ರಾಕ್ಷಸರಾಗಿ ಬಂದು ಆಪತ್ತನ್ನು ತಂದೊಡುವುದಕ್ಕೆ ಕಾದು ನಿಂತಿದ್ದಾರೆ. ಯಶೋದೆ ಏನ್ ಮಾಡ್ತಾಳಂತೆ, ವಾನಿಡದೈವಂಗಳ್ ಕಾಣ ಅಂಗ ನಿಲ್ಲೇಲ್ ಎಂಬುದಾಗಿ ಹೇಳ್ತಾಳಂತೆ. ದೇವತೆಗಳನ್ನು ನೋಡ್ಬಿಡ್ತಾರೆ, ಬಾಗ್ಲಲ್ಲಿ ನಿಂತ್ಕೋಬೇಡ ಒಳಗ್ ಬಾ ಅಂತಾಳಂತೆ. ದೇವತೆಗಳ ಕಣ್ಣಿಗೆ ತೋರದವಳು ಯಶೋದೆ, ಇನ್ನು ಅಸುರರ ಕಣ್ಣಿಗೆ ತೋರಿಸ್ತಾಳೆ. ಅಷ್ಟು ಭಯ. ಆ ನಂದಗೋಕುಲದಲ್ಲಿ ಪುಂಡು ಪುಲ್ಲು ಪುಚ್ಚಿ ಎಲ್ಲ ಆಸುರಮಯವಿದೆ ಅಂದ್ಬಿಟ್ರು ವ್ಯಾಖ್ಯಾತ. ಎಲ್ಲವೂ ಆಸುರಮಯವಾಗಿರೋದ್ರಿಂದ ಅಪರರಾತ್ರಿಯಲ್ಲಿ ಬಂದು ಬಾಗಿಲು ತೆಗೆ ಅಂದ್ರೆ ಹೇಗೆ ತೆಗೆಯೋದು? ಪ್ರಾತಃ ಕಾಲವಾಯಿತಾ ಎಂಬುದಾಗಿ ಕೇಳಿದಾಗ ಆಂಡಾಳು ಹೇಳ್ತಾಳೆ, ಅಮ್ಮ ನೀನು ಪ್ರಾತಃ ಕಾಲದ ಲಕ್ಷಣ ಕೇಳ್ತಾ ಇದೀಯಾ? ಹೇಳ್ತೀವಿ ಕೇಳು. ನಿನ್ನೊಡನೆ ಅಪರಿಮಿತವಾದ ಭೋಗದಲ್ಲಿ ಮುಳುಗಿ ಅವನ ಭೋಗದಲ್ಲಿ ನೀನು ಮುಳುಗಿ ನಮ್ಮನ್ನ ಪ್ರಾತಃ ಕಾಲ ಆಯ್ತಾ ಅಂತ ಕೇಳ್ತಾ ಇದೆಯಲ್ಲ, ನಮ್ಮ ಹಾಗೆ ನೀನು ಕೃಷ್ಣ ವಿರಹದಲ್ಲಿ ಇದ್ದಿದ್ದರೆ ನಿನಗೆ ಯಾವಾಗ ಬೆಳಗಾಯ್ತು ಯಾವಾಗ ಕತ್ಲಾಯ್ತು ಗೊತ್ತಾಗ್ತಾ ಇತ್ತು. ಅನವರತ ಅವನ ಭೋಗದಲ್ಲಿ ಯಾವಾಗಲೂ ನಿತ್ಯ ನಪಾಯಿನಿ ಅಂತ ಯಾವಾಗಲೂ ಅವನ ಜೊತೆ ಇದೆಯಾ? ಈ ವಿರಹ ಯಾವಾಗ ರಾತ್ರಿ ಆಯಿತು ಯಾವಾಗ ಬೆಳಗಾಯ್ತು ಇದೆಲ್ಲ ನಿನಗೆ ಹ್ಯಾಕೆ ಗೊತ್ತಾಗಬೇಕು ಎಂಬುದಾಗಿ ಕೇಳಿದಾಗ ಪ್ರಾತಃ ಕಾಲದ ಲಕ್ಷಣವನ್ನ ಹೇಳಿರಿ ಎಂಬುದಾಗಿ ಅವಳು ಕೇಳಿದಾಗ, ಒಂದೆಂಗುಂ ಕೋಳಿ ಅழைத்தலகான், ಕೋಳಿಗಳು ಎಲ್ಲ